ಹಲ್ಲೆಲೂಯ. ಯೇಸು ಸ್ವಾಮಿ ಜೀವಿಸುತ್ತಿದ್ದಾರೆ. ಯೇಸು ಸ್ವಾಮಿ ನಮಗಾಗಿ ಸಹಾಯವಾಗಿದ್ದಾರೆ. ಎಲ್ಲಾ ಅಡಚಣೆಗಳ ನಡುವೆ ನಮಗೆ ಕೃಪೆ ತೋರಿಸಿ ನಮ್ಮನ್ನು ಬಲಪಡಿಸಿ ಮುನ್ನಡೆಸುವುದಕ್ಕೆ ನಮ್ಮ ದೇವರು ದೊಡ್ಡವರಾಗಿದ್ದಾರೆ. ಪರಲೋಕ ರಾಜ್ಯಕ್ಕೆ ಹೋಗುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಈ ಲೋಕ ನಮ್ಮನ್ನು ಬಿಡೋದಲ್ಲ. ಸೈತಾನ ಅದಕ್ಕೆ ಅಡ್ಡಿಯಾಗಿ ನಿಂತ್ಕೊಳ್ತಾನೆ. ಆದ್ರೆ ಯೇಸು ಸ್ವಾಮಿ ನಮ್ಮ ಜಯವಾಗಿದ್ದಾರೆ, ಜಯ ಧ್ವಜವಾಗಿದ್ದಾರೆ. ಖಂಡಿತ ನಮಗೆ ದಾರಿ ಏರ್ಪಡಿಸ್ತಾರೆ. ಹಾಗಾಗಿ ದಿನದಲ್ಲಿ ಕರ್ತನ ಕೊಡಲ್ಪಟ್ಟ ವಾಕ್ಯ ಭಾಗ 1 ಯೋಹಾನ 1ನೇ ಅಧ್ಯಾಯ 9ನೇ ವಚನ. 1 ಯೋಹಾನ್ 1ಾம் அதிகாரம் 9ாம் வசனம். 1 John 1st chapter 9th verse, page number 310. நம்முடைய பாவங்களை நாம் அறிக்கையிட்டால் பாவங்களை நமக்கு மன்னித்து எல்லா அநியாயத்தை நீக்கி நம்மை சுத்திகரிப்பதற்கு அவர் உண்மையும் நீதி உள்ளவராயிருக்கிறார். ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಇದಕ್ಕಾಗಿದ್ದಾನೆ ಸಭೆಗೆ ಬರುವುದೇ ಅದಕ್ಕೆ ತಾನೆ. ನಾವು ಶುದ್ಧರಾಗಬೇಕು, ನಾವು ತೊಳ್ಕೊಳ್ಳಬೇಕು, ನಾವು ಪರಿಶುದ್ಧರಾಗಬೇಕು, ಪರಿಶುದ್ಧ ಲೋಕಕ್ಕೆ ಸೇರ್ಬೇಕು. ಅದಕ್ಕೆ ಪರಿಹಾರ ಯೇಸು ಸ್ವಾಮಿ. ಯೇಸು ಸ್ವಾಮಿ ನಮ್ಮನ್ನು ತೊಳೆದು ಶುದ್ಧಿ ಮಾಡ್ತಾನೆ. ನಾವಾಗಿ ಶುದ್ಧಿ ಮಾಡ್ಕೊಳಕ್ ಆಗೋದಿಲ್ಲ. ಮೀನು ತಾನಾಗಿ ಕ್ಲೀನ್ ಮಾಡ್ಕೊಂಡು ಹೋಗಿ ಮೀನ್ ಪಾತ್ರೆಯಲ್ಲಿ ಜಂಪೋಟಕ್ಕಾಗಲ್ಲ. ಮೀನ್ ಹಿಡಿಯೋಣ ಕೈಯಲ್ಲಿ ಮೀನ್ ಸಿಗ್ಬೇಕು. ಅವ್ರು ಕತ್ತಿ ತಗೊಂಡು ಅದನ್ನು ಕ್ಲೀನ್ ಮಾಡಿ ಅದನ್ನ ತೊಳೆದು ಗಿಡದು ಎಲ್ಲ ಮಾಡಿ ಆಮೇಲೆ ಅದು ಮೀನ್ ಸಂಬಾರ ಆಗುತ್ತೆ. ಹಾಗೆ ನಾನು ಪರಲೋಕ ರಾಜ್ಯಕ್ಕೆ ಸೇರ್ಬೇಕಾದ್ರೆ ಯೇಸು ಸ್ವಾಮಿಗೆ ನನ್ನ ಒಪ್ಪಿಸ್ಕೊಡ್ಬೇಕು. ಯೇಸು ಸ್ವಾಮಿ ನನ್ನನ್ನು ಶುದ್ಧಿ ಮಾಡ್ತಾನೆ. ಪರಿಶುದ್ಧ ಲೋಕಕ್ಕೆ ನನ್ನನ್ನು ಸೇರಿಸ್ತಾರೆ. ಹಾಗಾದ್ರೆ ಶುದ್ಧಿ ಮಾಡುವುದು ಯೇಸು ಸ್ವಾಮಿ ಕೆಲಸ. ಯೇಸು ಸ್ವಾಮಿ ಮಾತ್ರ ಮಾಡಕ್ಕಾಗುತ್ತೆ. ಯಾಕಂದ್ರೆ ಆತನೊಬ್ಬನೇ ಶುದ್ಧನು. ಆತನ ಕೈಯಲ್ಲಿ ಯಾವ ಕೊಳೆ ಇಲ್ಲ, ಆತನ ಮನಸ್ಸಲ್ಲಿ ಯಾವ ಕೊಳೆ ಇಲ್ಲ, ಆತನ ಯಾವ ಪಾಪವೇ ಇಲ್ಲ. ಆತನು ಪರಿಶುದ್ಧನಾಗಿರುವುದರಿಂದ ಪರಿಶುದ್ಧನಿಗೆ ಮಾತ್ರ ಪಾಪಿಯನ್ನು ಶುದ್ಧ ಮಾಡುವುದಕ್ಕೆ ಸಾಧ್ಯ. ಯೇಸು ಸ್ವಾಮಿ ಒಬ್ಬರಿಗೆ ಅದು ಸಾಧ್ಯ. ಆದ್ದರಿಂದಲೇ ನಾವು ಆತನಿಂದ ಶುದ್ಧಿ ಆಗುವುದು ಅವಶ್ಯ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಯೇಸು ಸ್ವಾಮಿ ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ಶುದ್ಧಿ ಮಾಡ್ತಾರೆ. ಬಟ್ಟೆ ಒಗೆಯುವುದಕ್ಕಾಗಿ ಬಟ್ಟೆಗಳಿಗೆ ಹೋಗ್ಬಿಟ್ರೆ ಅಲ್ಲಿ ನಮ್ಮ ವ್ಯವಹಾರ ಏನು? ಬಟ್ಟೆ ಕೊಡ್ತೀರಾ, ಯಾವಾಗ ಕೊಡ್ತೀರಾ, ಎಷ್ಟಾಗುತ್ತೆ ಅಷ್ಟು ಮಾತ್ರ. ಊಟ ಆಯ್ತಾ, ಮದುವೆ ಆಯ್ತಾ, ಅದಾಯ್ತಾ, ಇದೆಲ್ಲ ಕೇಳ್ಬೇಕಾದ ಕೆಲಸ ಇಲ್ಲ. ಅಲ್ಲಿ ಹೋಗಿರೋದೇನಕ್ಕೆ? ಲಾಂಡ್ರಿ ಅಂಗಡಿ ಹೋದ್ರೆ ಕ್ಲೀನ್ ಮಾಡ್ಕೊಂಡ್ ಬರ್ಬೇಕು, ಅಷ್ಟೇ ಕೆಲಸ. ಹಾಗಾದ್ರೆ ಚರ್ಚ್ಗೆ ಬಂದ್ರೇನು? ನಾನು ಯೇಸು ಸ್ವಾಮಿಯಿಂದ ಶುದ್ಧನಾಗಬೇಕು, ಬೇರೆ ಏನು ಕೆಲಸ ಇಲ್ಲ. ಯಾಕೆಂದ್ರೆ ಇದು ಶುದ್ಧಿ ಮಾಡುವ ಸ್ಥಳ. ಯೇಸು ಸ್ವಾಮಿ ನಮ್ಮನ್ನು ಶುದ್ಧಿ ಮಾಡ್ತಾರೆ. ಯೇಸು ಸ್ವಾಮಿ ಒಬ್ಬನೇ ಶುದ್ಧಿ ಮಾಡುವುದಕ್ಕೆ ಶಕ್ತನು. ಯಾಕಂದ್ರೆ ಆತನೇ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂದು ಕೋಟಿ ಕೋಟಿ ದೂತರು ಹಾಗೆ ಆರಾಧಿಸುವ ಒಬ್ಬನೇ ಪರಿಶುದ್ಧ ದೇವರು ಯೇಸು ಸ್ವಾಮಿ ಆಗಿದ್ದಾರೆ. ಆದ್ದರಿಂದಲೇ ಆತನು ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧಿ ಮಾಡುವುದಕ್ಕೆ ದೊಡ್ಡವರಾಗಿದ್ದಾರೆ. ಆತ ನಮ್ಮನ್ನು ಶುದ್ಧಿ ಮಾಡುವುದಕ್ಕೆ ದೊಡ್ಡವರಾಗಿದ್ರು ಕೂಡ ಲಾಂಡ್ರಿ ಅಂಗಡಿಗೆ ನಾವು ಬಟ್ಟೆ ತಗೊಂಡೋಗಿ ಕೊಡದೆ ಅದು ಶುದ್ಧಿ ಆಗಲ್ಲ. ನಾವು ಹೋಗಿ ತಗೊಂಡೋಗಿ ಕೊಡ್ಬೇಕು, ಅವಾಗ ಶುದ್ಧಿ ಮಾಡ್ತಾರೆ. ನಾವು ವಾಷಿಂಗ್ ಮಿಷಿನ್ ಹಾಕ್ಬೇಕು, ಅವಾಗ ವಾಷಿಂಗ್ ಮಿಷಿನ್ ರೊಟೇಟ್ ಮಾಡುತ್ತೆ, ಕೆಲಸ ಆಗುತ್ತೆ. ಅದೇ ಹೋಗಿ ಮನೇಲಿ ಹೋಗಿ ಬಟ್ಟೆ ಹೇಳ್ಕೊಂಬಂದು ಹೇಳ್ಕೊಳಲ್ಲ. ಹಾಗೆ ಇಲ್ಲಿಯೂ ಕೂಡ ಯೇಸು ಸ್ವಾಮಿ ನಮ್ಮನ್ನು ಶುದ್ಧಿ ಮಾಡ್ತಾರೆ. ಕಾರ್ಯವೇನು? ಅಲ್ಲಿ ಇಲ್ಲಿ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಅಂತ ಇದೆ. ಅಲ್ಲಿ ಒಂದು ಕಂಡೀಷನ್ ಇದೆ. ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು, ಜೊತೆಗೆ ಅರಿಕೆಯನ್ನು ಮಾಡಬೇಕು. ಇದು ತುಂಬಾ ಕಷ್ಟವಾದ ಕೆಲಸ. ಲೋಕದಲ್ಲಿ ಎಲ್ಲ ಕ್ರೈಸ್ತರಿಗೆ ಇದು ಗೊತ್ತು, ನಾವು ಪಾಪಿಗಳನ್ನ ಗೊತ್ತು. ಯಾಕಂದ್ರೆ ಆಲ್ರೆಡಿ ಅಡ್ರೆಸ್ ಬಂದ್ಬಿಟ್ಟಿದೆ. ದೇವರು ಪರಲೋಕದಲ್ಲಿ ನೋಡಿದಾಗ ನೀತಿವಂತನ ಒಬ್ಬನೇ ಇಲ್ಲ, ಒಬ್ಬನಾದ್ರೂ ಇಲ್ಲ, ಎಲ್ಲರೂ ಪಾಪಿಗಳು ಅಂತ ಟೈಟ್ಲೇ ಆಯ್ತು ಪಾಪಿಗಳಂತ ಎಲ್ಲ ಗೊತ್ತು. ಅದರಲ್ಲಿ ವಾದ ಮಾಡಕ್ಕೆ ಈ ಭೂಮಿಯಲ್ಲಿ ಯಾವ ಹಕ್ಕಿನೂ ಇಲ್ಲ, ಅದು ಇಲ್ಲ ಅಂತ ಹೇಳಕ್ಕೆ ಗೊತ್ತು. ಆದ್ರೂ ಕೂಡ ಸ್ವಲ್ಪ ಸ್ವನಿಧಿ ಮಾತಾಡುವವರು ನಾವು ಕರೆಕ್ಟ್ ಆಗಿದ್ದೀವಿ, ಯೋಗ್ಯರಾಗಿದ್ದೀವಿ ಅಂತ ವಾದ ಮಾಡುವ ಸ್ವಲ್ಪ ಎಕ್ಸ್ಟ್ರಾ ಬುದ್ಧಿ ಉಳ್ಳವರು ಹಂಗೆ ಹೇಳ್ತಾರೆ. ಅದು ಕೂಡ ಸುಳ್ಳೆ. ಯಾಕಂದ್ರೆ ಪಾಪಿಯನ್ನು ಒಪ್ಕೊಳ್ಬೇಕು. ಎರಡನೇದು ಅರಿಕೆ ಮಾಡಬೇಕು. ಎಲ್ಲರಿಗೂ ಗೊತ್ತಿದ್ರು ಕೂಡ ಯಾರಿಗೂ ಬಾಯಿ ಬಿಟ್ಟು ಹೇಳಕ್ಕೆ ಧೈರ್ಯ ಇಲ್ಲ, ಅವು ಒಪ್ಕೊಳಕ್ಕೆ ಮನಸ್ಸಿಲ್ಲ. ಹಂಗ ಹೇಳ್ಬಿಟ್ರೆ ನಮ್ಮನ್ನು ಜನ ಕೇವಲ ಅನಿಸ್ಬಿಡ್ತಾರೆ. ನಾವು ಸೈಲೆಂಟ್ ಆಗಿದ್ಬಿಟ್ರೆ ನಾವೇನೋ ಗಾಂಧೀಜಿಯಿಂದ ನೆನೆಸ್ಕೊಂಡ್ಬಿಡ್ತಾರೆ, ಅದ್ರ ನೆನಪಲ್ಲಿ ಇದ್ಬಿಡ್ತಾರೆ. ಹಾಗಾದ್ರೆ
ನಮ್ಮ ಪಾಪವನ್ನು ಒಪ್ಪಿಕೊಳ್ಳಬೇಕು, ಎರಡನೇದು ಅರಿಕೆಯನ್ನು ಮಾಡಬೇಕು. ಇದು ಎರಡನ್ನು ಯೇಸು ಸ್ವಾಮಿ ಮುಂದೆ ಮಾಡಿದ್ರೆ ಯೇಸು ಸ್ವಾಮಿ ಶುದ್ಧಿ ಮಾಡ್ತಾರೆ ಅಂತ ಕೇಳಿದೆ. ಅದಕ್ಕಾಗಿ ನಾವು ಯೇಸು ಸ್ವಾಮಿ ಮುಂದೆ ಸೇರ್ತೀವಿ. ಅದಕ್ಕೆ ಯೇಸು ಹೇಳಿದ್ದಾರೆ, ಎಲ್ಲಿ 2 ಜನ 3 ಜನ ಯೇಸುವಿನ ಹೆಸರಿನಲ್ಲಿ ಸೇರಿ ಬರ್ತೀರೋ ಅಲ್ಲಿ ನಾನ್ ಬರ್ತೀನಿ, ಯೇಸು ಸ್ವಾಮಿ ಬರ್ತೀನಿ. ಯಾಕಂದ್ರೆ ಶುದ್ಧಿ ಮಾಡಕ್ಕೆ ನಾನು ಒಬ್ಬನೇ ಇದ್ದೀನಿ. ಯೇಸು ಸ್ವಾಮಿ ಮುಂದೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋದಕ್ಕೂ ಅರಿಕೆ ಮಾಡುವ ಈ ಒಂದು ಪ್ರೋಗ್ರಾಮ್, ಈ ಒಂದು ಪ್ರೋಸೆಸ್ ಸಭೆ, ಬೇರೆ ಏನೂ ಅಲ್ಲ. ಜನ ಕೇಳ್ತಾರೆ, ಯಾಕೆ ಫಾಸ್ಟ್ ಯಾವಾಗಲೂ ಈ ಪಾಪವನ್ನು ಕುರಿತು ಯಾವಾಗಲೂ ಗಂಟಿಸ್ತಾರಲ್ಲ, ಗದರಿಸ್ತಾರಲ್ಲ, ಯಾಕೆ ಅದ್ರ ಬಗ್ಗೆ ಹೇಳಲ್ಲ, ಇದ್ರ ಬಗ್ಗೆ ಹೇಳಲ್ಲ? ಇದು ಪ್ರೋಗ್ರಾಮೇ ಇಲ್ಲಿ ಬರೀ ಶುದ್ಧಿ ಮಾಡುವ ಕೆಲಸನೇ, ಪಾಪದ ಬಗ್ಗೆ ಎಚ್ಚರಿಸುವ ಕೆಲಸನೇ, ಅದನ್ನು ಒಪ್ಕೊಳ್ಳಕ್ಕೆ ನಿನ್ನನ್ನು ಕನ್ವಿನ್ಸ್ ಮಾಡಿಸುವ ಕೆಲಸವೇ. ನೀನು ಅರ್ಥವಾಗಿ ನೀನು ಬಾಯಿ ತೆರೆದು ಹೇಳ್ಬೇಕು, ಹೌದು ನಾನು ಪಾಪ ಮಾಡ್ಬಿಟ್ಟೆ ಅಂತ ನೀನು ಒಪ್ಕೋಬೇಕು. ನೀನ್ ಹಾಗೆ ಮಾಡಿದ್ರೆ ಯೇಸು ಸ್ವಾಮಿ ನಿನಗೆ ಸಹಾಯ ಮಾಡಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ನೀತಿವಂತನು, ನಂಬಿಗಸ್ತನು ಆಗಿದ್ದು ಆತನು ಇದನ್ನು ಮಾಡಿ ನಿನ್ನನ್ನು ಶುದ್ಧಿಪಡಿಸಿ ಆತನು ಕ್ಷಮಿಸ್ಬಿಡ್ತಾನೆ. ಇದೆಲ್ಲ ಆದ್ರೆ ನಾವು ಈ ಅಶುದ್ಧ ಲೋಕದಿಂದ ಬಿಡುಗಡೆ ಆಗಿ ಪರಿಶುದ್ಧ ಲೋಕವಾದ ಪರಲೋಕಕ್ಕೆ ಸೇರುವುದಕ್ಕೆ ನಮಗೆ ಸಹಾಯ ಸಿಗುತ್ತದೆ. ಹಾಗಾದ್ರೆ ಒಬ್ಬನನ್ನು ಹೇಗೆ ಪಾಪವನ್ನು ಒಪ್ಪಿಸಿಕೊಳ್ಳುವುದು? ಅವನು ಹೇಗೆ ಪಾಪವನ್ನು ಒಪ್ಕೊಳ್ಳಕ್ಕೆ ಅವ್ನಿಗೆ ಹೆಂಗ್ ಸಾಧ್ಯ ಆಗುತ್ತೆ? ಅವನನ್ನು ಬೆದರಿಸಕ್ಕಾಗುತ್ತಾ? ಅವನಿಗೆ ತೊಂದರೆ ಮಾಡಕ್ಕಾಗುತ್ತಾ? ಅದಕ್ಕೆ ದೇವರು ಸುವಾರ್ತೆಯನ್ನು ಏರ್ಪಡಿಸಿದ್ದಾರೆ. ಸುವಾರ್ತೆಯನ್ನು ತಿಳಿಸುವಂತೆ ದೇವರು ಸುವಾರ್ತೆಯನ್ನು ಏರ್ಪಡಿಸಿಕೊಟ್ಟಿದ್ದಾರೆ. ಆ ಸುವಾರ್ತೆಯನ್ನು ಒಬ್ಬನು ಕೇಳುವುದರ ಮೂಲಕ, ಓ ಹಾಗಾದ್ರೆ ಯೇಸು ಸ್ವಾಮಿ ಪಾಪಿಗಳಾದ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಈ ದೇವರು ಮನುಷ್ಯ ಅವತಾರದಲ್ಲಿ ಬಂದ್ರ ಎಂಬ ವಿವರವನ್ನೆಲ್ಲ ಅವನು ತಿಳ್ಕೊಳ್ಳುವಾಗ ಅದು ಅವನಿಗೆ, ಓ ಹಾಗಾದ್ರೆ ಪಾಪ ಒಪ್ಕೊಳ್ಬೇಕೆಂಬ ಒಂದು ಮನಸ್ಸಿಗೆ ಇರ್ತದೆ. ಆದ್ರಿಂದ ಸುವಾರ್ತೆ ಹೇಳப்படுತ್ತೆ, ಮಾನಸಾಂತರ ಪಡಿರಿ, ದೇವರ ರಾಜ್ಯ ಏನಾಗಿದೆ? ಸಮೀಪವಾಗಿದೆ. ಮಾನಸಾಂತರ, ರಿಪೆಂಟ್, ನಿಮ್ಮ ತಪ್ಪನ್ನು ಒಪ್ಕೊಳ್ರಿ. ಇವತ್ತು ಸಮಸ್ಯೆ ಗೊತ್ತಾ? ಲೋಕದ ಎಲ್ಲ ಕೆಲಸ ವಾಕ್ಯ ಕೇಳ್ತಾರೆ, ಆದ್ರೆ ಒಪ್ಕೊಳಕ್ಕಾಗಲಿ, ಅರಿಕೆ ಮಾಡಕ್ಕಾಗಿಲ್ಲ, ರೆಡಿ ಇಲ್ಲ. ಅಲ್ಲೇನಾಗುತ್ತೆ, ಆ ರೀತಿ ಮಾಡ್ಲಿಲ್ಲ ಅಂದ್ರೆ ಯೇಸು ಸ್ವಾಮಿ ಅವರನ್ನು ಶುದ್ಧಿ ಮಾಡೋದಿಲ್ಲ, ಅವರು ಯೇಸು ಸ್ವಾಮಿ ಅವರ ಪಾಪ ಕ್ಷಮಿಸೋದಿಲ್ಲ, ಅವರು ಪರಲೋಕ ರಾಜ್ಯಕ್ಕೆ ಸೇರೋದೇ ಇಲ್ಲ. ಯಾಕಂದ್ರೆ ಅಲ್ಲಿ ಸೆಂಟ್ರಲಿ ಪ್ರಾಬ್ಲಮ್ ಇದೆ. ಕರ್ತನ ಬಳಿಗೆ ಬಂದ್ಬಿಟ್ಟು ಕರ್ತನ ಶಬ್ದವನ್ನು ಕೇಳುವುದಕ್ಕೆ, ಸುವಾರ್ತೆಯನ್ನು ಕೇಳುವುದಕ್ಕೆ, ಮಾನಸಾಂತರ ಪಡುವುದಕ್ಕೆ, ತಿದ್ಕೊಳ್ಳಕ್ಕೆ ರೆಡಿಯಾಗಿರ್ಬೇಕು, ಪಾಪವನ್ನು ಒಪ್ಕೊಳ್ಳಕ್ಕೆ ಸಿದ್ಧನಾಗಿರ್ಬೇಕು. ಅದನ್ನು ಧೈರ್ಯವಾಗಿ ಅರಿಕೆ ಮಾಡಕ್ಕೆ ಕೆಪಾಸಿಟಿ ಇರಬೇಕು. ಅರಿಕೆ ಮಾಡುವುದು ಎಲ್ಲಾ ಜನರಿಗೂ ಆಗಲ್ಲ, ಕೇಳಿಗಳಿಗೆ ಅರಿಕೆ ಮಾಡಕ್ಕಾಗಲ್ಲ, ಧೈರ್ಯವಂತರಿಗೆ ಮಾತ್ರ. ತಿಳ್ಕೊಳ್ಳಿ, ಒಬ್ಬನ ತನ್ನ ತಪ್ಪನ್ನು ಒಪ್ಪಿಕೊಳ್ಳುವುದು ಅದು ಸಾಧಾರಣ ಕೆಲಸ ಅಲ್ಲ. ಅದಕ್ಕೆ ಒಂದು ಗಟ್ಸ್ ಬೇಕು. ಹೌದು ನಾನು ತಪ್ಪು ಮಾಡ್ಬಿಟ್ಟೆ, ನಾ ತಪ್ಪಾಯ್ತು ಅಂತ ಹೇಳಕ್ ಹೋಗಿರ್ಬೇಕು. ಆದ್ರೆ ಹೇಳಿದ್ರೆ ಸೈಲೆಂಟ್ ಆಗಿ ಹಂಗೆ ಮುಚ್ಚುಮರಿಯಾಗಿ ಮಾಡಕ್ ನೋಡ್ತಾರೆ, ಅದು ಕೆಲಸ ಆಗಲ್ಲ. ಯಾಕಂದ್ರೆ ಇಲ್ಲಿ ಪ್ರೋಗ್ರಾಮ್ ಏನು? ಒಪ್ಪಿಕೊಳ್ಳಬೇಕು, ಅದನ್ನ ಅವನ ತನ್ನ ಬಾಯಿಂದ ಅರಿಕೆ ಮಾಡ್ಬೇಕು. ಅವನ ಅರಿಕೆ ಮಾಡಿದ್ರೆ ಮಾತ್ರವೇ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಅವನ ಪಾಪವನ್ನು ಕ್ಷಮಿಸಿ ಅವನ ಶುದ್ಧಿ ಮಾಡುವುದಕ್ಕೆ ಆ ಪ್ರೋಗ್ರಾಮ್ ಅನ್ನು ನೆರವೇರಿಸ್ತಾರೆ. ಸಭೆಯಲ್ಲಿ ಅನೇಕರ ಒಂದು ಅನುಭವಗಳು ನೋಡಿದ್ದೀವಿ. ಅನೇಕರಿಗೆ ಇದರ ತುಂಬಾ ಇಷ್ಟ ಆಗುತ್ತೆ, ಆದ್ರೆ ಈ ಪಾಪ ಒಪ್ಕೊಳ್ಳೋದು ಹೇಗೆ? ಅದು ದೊಡ್ಡ ಅವಮಾನವಲ್ಲ? ಇಷ್ಟು ದಿವಸ ನಾನು ಕದ್ದು ಮುಚ್ಚಿನ ಮಾಡ್ಕೊಂಡ್ಬಿಟ್ಟೆ, ಇವಾಗ ಈ ಜನ ಪಬ್ಲಿಕ್ ಇದಾರಲ್ಲ, ನಾನು ಹೆಂಗಿದೆ ಒಪ್ಕೊಳ್ಳಿ, ನನ್ನ ಇಮೇಜ್ ಏನಾಗುತ್ತೆ, ನನ್ನ ಪ್ರೆಸ್ಟೀಜ್ ಏನಾಗುತ್ತೆ, ಅದೇನಾಗುತ್ತೆ ಅಂತ ಯೋಚನೆ ಮಾಡಿ ಅವರು ಜನರಿಂದ ಬರುವ ಮಾನವನ್ನು ಇಷ್ಟಪಡುತ್ತಾ ದೇವರಿಂದ ಸಿಗುವ ಅತಿ ದೊಡ್ಡ ಕೃಪೆಯನ್ನು ತಿರಸ್ಕಾರ ಮಾಡಿಬಿಟ್ಟು ಅವ್ರು ಯಾರು ಒಪ್ಪಿಕೊಳ್ಳುವುದಿಲ್ಲ, ಅದ್ರ ಬಾಯಿ ಬಿಟ್ಟು ಅರಿಕೆಯನ್ನು ಮಾಡೋದಿಲ್ಲ. ಆದ್ರಿಂದ ಅನೇಕರು ಸಭೆಗೆ ಬರುತ್ತಾರೆ, ಅನೇಕರು ಬೈಬಲ್ ಓದ್ತಾರೆ, ಅನೇಕರು ಸುವಾರ್ತೆ ಕೇಳ್ತಾರೆ, ಅನೇಕರು ಆಮೇಲೆಲ್ಲ ಹೇಳ್ತಾರೆ, ಆದ್ರೆ ಈ ಪ್ರೋಸೆಸ್ ಅಲ್ಲಿ ಫೇಲ್ಯೂರ್ ಆಗ್ಬಿಡ್ತಾರೆ. ಯಾಕೆಂದ್ರೆ ಇಲ್ಲಿ ಕಂಡೀಷನ್ ಏನು? ಒಬ್ಬರು ಸುವಾರ್ತೆಯನ್ನು ಕೇಳಿ ಮಾನಸಾಂತರ ಪಡಬೇಕು. ಆ ಮಾನಸಾಂತರದಲ್ಲಿ ತಾನು ಪಾಪಿ ಎಂದು ಒಪ್ಪಿಕೊಳ್ಳಬೇಕು. ಒಪ್ಪಿಕೊಂಡದನ್ನು ಬಾಯಿ ಬಿಟ್ಟು ಅರಿಕೆ ಮಾಡಬೇಕು. ಈ ಅರಿಕೆ ಮಾಡಿದಾಗ ಮಾತ್ರವೇ ಯೇಸು ಸ್ವಾಮಿ ಅವನನ್ನು ಕ್ಷಮಿಸಿ ಬಿಟ್ಟು ಅವನು ಶುದ್ಧಿ ಮಾಡುವುದಕ್ಕೆ ಕಾರ್ಯ ಮಾಡ್ತಾರೆ. ಆತನು ಇದರಲ್ಲಿ ಮಾಡುವುದರಲ್ಲಿ ನಂಬಿಗಸ್ತನು, ನೀತಿವಂತನಾಗಿದ್ದಾರೆ. ಯಾರ್ಯಾರು ಈ ಕಂಡೀಷನ್ ಅರ್ಥ ಮಾಡ್ಕೊಳ್ಳಲ್ಲ, ಯೇಸು ಸ್ವಾಮಿ ಅವರಿಗೆ ನಂಬಿಗಸ್ತರು, ನೀತಿವಂತನಾಗೋದಿಲ್ಲ. ಅವರಿಗೆ ಸಭೆಗೆ ಬಂದ್ರು ಕೆಲಸ ಆಗಲ್ಲ, ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಅಂತ ಹೇಳ್ತಾರೆ ನೋಡಿ. ಹಾಗೆ ಅನೇಕ ವಿಷಯ ಕಲಿತುಕೊಂಡ್ರು ಕೂಡ ಈ ಕೃಪೆ ಆದವ್ರಿಗೆ ಸಿಗೋದಿಲ್ಲ. ನಮ್ಮ ಪಾಪವನ್ನು ಒಪ್ಪಿಕೊಳ್ಳುವುದರಲ್ಲಿ ವಿಷಯ ಇದೆ, ಅದು ಒಪ್ಪಿಕೊಂಡು ಬಾಯಿ ಬಿಟ್ಟು ಅರಿಕೆ ಮಾಡುವುದರಲ್ಲಿ ಸಾಧ್ಯವಾಗುತ್ತದೆ. ಇದು ಯಾಕೆ ಮಾಡಕ್ಕಾಗಲ್ಲ? ಸೈತಾನ ತುಂಬಾ ಹುಷಾರಾಗಿದ್ದಾನೆ. ನೀನ್ ರಕ್ಷಣೆ ಆಗಬಾರ್ದು, ನಿನಗೆ ಬಿಡುಗಡೆ ಆಗಬಾರ್ದು. ನೀನು ಸಭೆಗೆ ಹೋಗು, ವಾಕ್ಯ ಕೇಳಿ ಎಲ್ಲ ಮಾಡು, ಆದ್ರೆ ನಿನಗೆ ಬಿಡುಗಡೆ ಆಗಬಾರ್ದು. ನೀನಲ್ಲ ಹಂಗೇ ಮುಂದುವರಿಬೇಕು. ಇದೇ ಸೈತಾನ ಉದ್ದೇಶ. ಆದ್ರೆ ವಿಶ್ವಾಸಿಯೇ, ಸಭೆ ಎಂಬುದು ಯಾರಿಗೆ? ಯೇಸು ಕ್ರಿಸ್ತ ಯಾರಿಗೆ ಬಂದಿದ್ದಾರೆ? ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಕ್ರಿಸ್ತ ಯೇಸು ಈ ಲೋಕಕ್ಕೆ ಬಂದನೆಂಬುದೇ ಸತ್ಯ. ಯಾರನ್ನು ರಕ್ಷಿಸುವುದಕ್ಕೆ? ಪಾಪಿಗಳನ್ನು. ಹಾಗಾದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಸಭೆ ಒಳಗೆ ಬರುವಾಗಲೇ ಪಾಪಿ ಎಂಬುವರು ಇಲ್ಲಿ ಸೇರ್ಕೊಳ್ತಾ ಇದೀವಿ. ನೀತಿವಂತವರಿಗೆ ಇಲ್ಲಿ ಕೆಲಸ ಇಲ್ಲ.
ತಮ್ಮ ದೊಡ್ಡ ದೊಡ್ಡ ಮಾತಾಡೋರಿಗೆ ಇಲ್ಲಿ ಕೆಲಸ ಇಲ್ಲ. ಯಾಕಂದ್ರೆ ಹಾಸ್ಪಿಟಲ್ ಎಂಬುದೇ ಪೇಷಂಟ್ಗಳಿಗೆ, ಅಲ್ಲಿ ಡಾಕ್ಟರ್ ಎಂಬುದೇ ರೋಗಿಗೆ ಮಾತ್ರ. ಅದನ್ನ ಸಭೆ ಎಂಬುದು ಪಾಪಿಗಳಿಗೆ ಎಂಬುದನ್ನು ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಆಗ್ಬಿಟ್ರೆ ನಿನಗೆ ಇಲ್ಲಿ ಯಾವ ಸಂದೇಶವು ನಿನಗೆ ನೋವನ್ನು ತರುವುದಿಲ್ಲ. ಅನೇಕರು ಹೇಳ್ತಾರೆ ನಮ್ಗೆ ತುಂಬಾ ನೋವಾಗುತ್ತೆ, ನಾವು ತುಂಬಾ ಕಷ್ಟಪಟ್ಟು ಬರ್ತೀವಿ, ಸಭೆಗೆ ಬಂದಾಗ ದೇವರ ಪ್ರಸಂಗ ಕೇಳಕ್ ಬಂದಾಗ ನಮ್ಗೆ ತುಂಬಾ ನೋವಾಗುತ್ತೆ. ಯಾಕಂದ್ರೆ ಅಲ್ಲಿ ಅವ್ರಿಗೆ ಅರ್ಥ ಆಗಿಲ್ಲ, ನೀನು ಯಾರೆಂಬುದು ಅರ್ಥ ಆಗಿಲ್ಲ, ನೀನು ಎಲ್ಲಿಗೆ ಬಂದಿದ್ದೆ ಅಂತ ಅರ್ಥ ಆಗಿಲ್ಲ, ನಿನ್ನ ಟೈಟಲ್ ಅನ್ನು ಅರ್ಥ ಆಗಿಲ್ಲ, ಏನು ಪ್ರೋಸೆಸ್ ಅನ್ನು ಅರ್ಥ ಆಗದಿರೋದ್ರಿಂದಲೇ ನಿನಗೆ ದೇವರ ವಾಕ್ಯ ನಿನಗೆ ಡಿಸ್ಟರ್ಬೆನ್ಸ್ ಆಗಿರ್ತದೆ. ಅದನ್ನು ಸ್ವೀಕರಿಸಿಕೊಳ್ಳಕ್ಕಾಗದೆ, ಅದರಲ್ಲಿ ಸಂತೋಷ ಪಡಕ್ಕಾಗದೆ, ಅದನ್ನು ನೀನು ಗುಣಗುಟ್ಟುವುದಕ್ಕೆ ಕಾರ್ಯ ಮಾಡ್ತೀಯ. ಹಾಗಾದ್ರೆ ಸತ್ಯವೇದ ಹೇಳಿಕೊಡುವುದೇನು? ಯೇಸು ಸ್ವಾಮಿ ಪಾಪ ರಕ್ಷಿಸೋದಕ್ಕೆ ಬಂದಿದ್ದಾರೆ, ಅದಕ್ಕೆ ಸುವಾರ್ತೆ ಏರ್ಪಡಿಸಿದ್ದಾರೆ. ಆ ಸುವಾರ್ತೆಯನ್ನು ಕೇಳಿ ನೀನಿನ ಪಾಪನ ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ ಇದೆಲ್ಲ ನಡೆಯುತ್ತದೆ, ಇಲ್ಲ ಅಂದ್ರೆ ಆಗಲ್ಲ. ಹಾಗಾದ್ರೆ ಸಭೆಯು ಪಾಪಿಗಳಿಗೆ ಸಂಬಂಧಪಟ್ಟದ್ದು. ಆದ್ರಿಂದ ಈ ರಕ್ಷಣೆಯು ಪಾಪನ ಒಪ್ಪಿಕೊಂಡು ಅರಿಕೆ ಮಾಡೋರಿಗೆ ಮಾತ್ರ ಸಂಬಂಧಪಟ್ಟದ್ದು. ಯಾರೆಲ್ಲ ಪಾಪನ ಒಪ್ಪಿಕೊಳ್ಳಲ್ಲ, ಅರಿಕೆ ಮಾಡೋಲ್ಲ, ಅವರಿಗೆ ಅದು ಇಲ್ಲ. ಹಾಗಾಗಿ ಈ ಸಂದೇಶವನ್ನು ಶೀರ್ಷಿಕೆಯಿಂದ ಕಲಿಯೋಣ. ನಂಬಿಗಸ್ತನು ನೀತಿವಂತನೂ ಆಗಿರುವ ಯೇಸು ಕ್ರಿಸ್ತನು ಯಾರ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ಶುದ್ಧಿ ಮಾಡುವನು. ನಂಬಿಗಸ್ತನು ನೀತಿವಂತನೂ ಆಗಿರುವ ಯೇಸು ಕ್ರಿಸ್ತನು ಯಾರ ಪ್ರಶ್ನೆ ಯಾರ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ಶುದ್ಧಿ ಮಾಡುವನು. ಯಾರಿಗೆ ಮಾತ್ರ? ಯಾರ್ಯಾರು ಸಭೆಗೆ ಬಂದು ಸುವಾರ್ತೆಯನ್ನು ಕೇಳಿ ನಾಚಿಕೆ ಪಡದೆ ಧೈರ್ಯವಾಗಿ ತನ್ನ ಪಾಪವನ್ನು ಒಪ್ಕೊಳ್ಳಕ್ಕೆ ಯಾರಿಗೆಲ್ಲ ಕೆಪಾಸಿಟಿ ಇದೆಯೋ ಅವರಿಗೆ ಮಾತ್ರ. ಸೈಲೆಂಟ್ ಆಗಿ ಬಂದ್ಬಿಟ್ಟು ಸೈಲೆಂಟ್ ಆಗಿ ರಿಟರ್ನ್ ಹೋಗಿಲ್ಲ, ಕೆಲಸ ಇಲ್ಲ. ನೀನ್ ಏನೇ ಪ್ರಸಂಗ ಕೇಳು ಅವ್ರು ಹಂಗೆ ಇರ್ತಾರೆ, ಏನು ಮಾಡಲ್ಲ. ಎಮ್ಮೆ ಮೇಲೆ ಬಿದ್ದ ಮಳೆ ಹಾಗೆ, ಬಂಡೆ ಮೇಲೆ ಬಿದ್ದ ಮಳೆ ಹಾಗೆ, ಏನಿಲ್ಲ, ಹಂಗೇ ಇರ್ತಾರೆ. ಯಾವ ಆಕ್ಷನ್ ಇಲ್ಲ, ಯಾವ ರಿಯಾಕ್ಷನ್ ಇಲ್ಲ, ಯಾವ ಕಾರ್ಯವೂ ಇಲ್ಲ. ಅಲ್ಲಿ ಕೆಲಸ ಆಗಲ್ಲ. ಇಲ್ಲಿ ಏನೋ ಆಫ್ ಆಗ್ಬೇಕು. ಕೊರೋನಾ ಇಂಜೆಕ್ಷನ್ ಅಂತ ಹಾಕ್ಬಿಟ್ರೆ ಅವ್ನಿಗೆ ಏನ್ ಬೇಕು? ಜ್ವರ ಬರ್ಬೇಕು. ಏನೂ ಆಗಲ್ಲ ಸ್ವಾಮಿ. ಹಾಗಾದ್ರೆ ಇದು ಬಾಡಿನ ಬಂಡೆನ ಅಂತ ಡೌಟ್ ಆಗುತ್ತೆ. ದೇವರ ವಾಕ್ಯ ಬಂದಾಗ ನಿನಗೆ ದೇವರ ಸ್ಪರ್ಶ ಬೇಕಾದ್ರೆ ದೇವರ ಕುರಿಯೋ ದೇವರ ಸ್ವರವನ್ನು ಕೇಳುತ್ತಾನೆ. ಅದೇ ಕುರುಬನೊಂದಿಗೆ ಕುರಿಗಳ ಸಂಬಂಧ. ನನ್ನ ಕುರಿಗಳು ನನ್ನ ಸ್ವರ ಕೇಳ್ತದೆ. ಯಾರೆಲ್ಲ ನನ್ನ ಕುರಿ ಅಲ್ವೋ ಅವರಿಗೆ ಸ್ವರವೂ ಕೇಳುವುದಿಲ್ಲ, ಅಲ್ಲಿ ಯಾವ ಕ್ರಿಯೆಯೂ ನಡೆಯುವುದಿಲ್ಲ. ಹಾಗಾದ್ರೆ ಯೇಸು ಸ್ವಾಮಿ ಯಾರನ್ನು ರಕ್ಷಿಸುತ್ತಾನೆ? ಯಾರೊಬ್ಬನ ಕರ್ತನ ಬಳಿಗೆ ಬಂದು ತಾನು ಯಾರೆಂದು ತಿಳ್ಕೊಂಡವನಾಗಿ ತನ್ನ ಪಾಪವನ್ನು ಒಪ್ಪಿಕೊಳ್ಳುವವನಾಗಿ ಅದನ್ನು ಅರಿಕೆ ಮಾಡುವುದಕ್ಕೆ ಯಾರು ತೀರ್ಮಾನಿಸುತ್ತಾನೋ ಅವರಿಗೆ ಯೇಸು ಸ್ವಾಮಿ ನೀತಿವಂತನು ನಂಬಿಗಸ್ತನಾಗಿ ಅದ್ಭುತವನ್ನು ಮಾಡ್ತಾನೆ. ಅವನು ಶುದ್ಧಿಪಡಿಸಿ ಪರಿಶುದ್ಧ ಲೋಕ ಪರಲೋಕಕ್ಕೆ ನಮ್ಮನ್ನು ಮುನ್ನಡೆಸುತ್ತಾನೆ. ವಿಶ್ವಾಸಿಯೇ, ಆಗಾದದು ಎದುವುಮಿಲ್ಲ, ಮಲಾಗದ ಎದುವುಮಿಲ್ಲ, ಎಲ್ಲ ಆತನ ಸಾಧ್ಯ. ಆತನ ಅಸಾಧ್ಯವಾದ ಕಾರ್ಯ ಒಂದಿಲ್ಲ. ಆದ್ರೆ ಆತನ ಚಿತ್ತ ಮಾಡುವಕ್ಕೆ ನೀನು ಸಿದ್ಧನಾಗಲಿಲ್ಲ ಅಂದ್ರೆ ನಿನ್ನನ್ನು ಪರಲೋಕಕ್ಕೆ ನಡೆಸುವುದು ಆತನಿಗೆ ಅಸಾಧ್ಯ. ಚಪಾಳಿಯಲ್ಲಿ ಎರಡು ಕೈ. ಯೇಸು ಸ್ವಾಮಿ ಎಲ್ಲವನ್ನು ಮಾಡುವುದಕ್ಕೆ ಸಿದ್ಧನಾಗಿದ್ರು. ನಿನಗೆ ಬೇಡ ಅನ್ಬಿಟ್ರೆ, ನೀನು ಒಪ್ಪಲಿಲ್ಲ ಅಂದ್ರೆ, ನೀನು ಪಾಪಿನ ಒಪ್ಕೊಳ್ಳಕ್ಕೆ ಸಿದ್ಧನಾಗಲಿಲ್ಲ ಅಂದ್ರೆ, ಅರಿಕೆ ಮಾಡಕ್ಕೆ ನೀನು ಬಾಯಿ ತೆರೀಲಿಲ್ಲ ಅಂದ್ರೆ, ನೀನ್ ನಾಚಿಕೆ ಪಟ್ಟು ಭಯ ಪಟ್ಟು ನೀ ಹಂಚಿಕೊಂಡು ನೀ ಹಿಂದೆ ಓಡ್ಬಿಟ್ರೆ, ನೀನು ಮೌನವಾಗಿದ್ಬಿಟ್ರೆ ಯೇಸು ಸ್ವಾಮಿ ಈ ರಕ್ಷಣೆಯನ್ನು ಮುನ್ನಡೆಸಕ್ಕೆ ಆಗಲ್ಲ. ಆದ್ರಿಂದ ಯಾರಿಗೆ ಮಾತ್ರವೇ ಆತನು ಶಕ್ತನಾಗಿದ್ದಾನೆ? ನಮ್ಮ ಪಾಪ ಒಪ್ಪಿಕೊಂಡು ಅರಿಕೆ ಮಾಡಿದವರಿಗೆ ಮಾತ್ರವೇ. ಅವರಿಗೆ ಆತನು ಅವ್ರನ್ನು ಕ್ಷಮಿಸಿ, ಅವರ ಪಾಪ ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ಶುದ್ಧಿ ಮಾಡ್ಬಿಡ್ತಾನೆ. ವಿಶ್ವಾಸಿಯೇ, ಹಾಗಾದ್ರೆ ಅರ್ಥ ಆಯ್ತಾ? ಸುಮ್ಮನೆ ಬಂದು ಕೂತ್ಕೊಂಡು ಸುಮ್ಮನೆ ಎದ್ದು ಹೋಗಿ ಕೆಲಸ ಇಲ್ಲ, ಅವರಿಗೆ ಯಾವ ಬೆನಿಫಿಟ್ ಆಗಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ನಾನು ಮುಖದಾಕ್ಷಿಣ್ಯ ಮಾತಾಡುವ ವ್ಯಕ್ತಿ ಅಲ್ಲ. ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ನೀನು ಸೈಲೆಂಟ್ ಆಗಿ ಬಂದು ಕೂತ್ಕೊಂಡು ಸೈಲೆಂಟ್ ಆಗಿ ಹೋಗುವುದ್ರಿಂದ ಯಾವ ಪ್ರಯೋಜನ ಆಗಲ್ಲ. ನಿನಗೆ ಅದಕ್ಕೆ ಏನಾದ್ರು ರಿಯಾಕ್ಟ್ ಮಾಡಿದ್ರೆ ಮಾತ್ರ ನಿನಗೆ ಏನಾದ್ರು ಕೆಲಸ ಆಗುತ್ತೆ. ಆದ್ರಿಂದ ಕರ್ತನ ಬಳಿಗೆ ಬಂದ್ಬಿಟ್ಟು ನೀನು ನೀತಿವಂತನಂತ ಹೇಳಕ್ಕೆ ಪ್ರಯಾಸ ಪಟ್ರೆ ನೀನು ಮೋಸ ಮಾಡ್ಕೊಂಡೆ. ಪಾಪಿ ಎಂದು ಒಪ್ಕೊಂಡ್ರು ಅದನ್ನ ಆಯ್ಕೆ ಮಾಡಕ್ಕೆ ನೀನು ತೀರ್ಮಾನಿಸಲಿಲ್ಲ ಅಂತ ಹೇಳಿದ್ರೆ ಆವಾಗಲೂ ನೀನು ಮೋಸ ಮಾಡ್ಕೊಂಡ್ಬಿಟ್ಟೆ. ನೀನ್ ಯಾರಂತ ಒಪ್ಕೋ. ನಾವೆಲ್ಲ ಯಾರು ಎಲ್ಲಿಂದ ಬಂದಿದ್ದೀವಿ? ಯಾರಾದ್ರೂ ಕೋತಿಯಿಂದ ಬಂದವ್ರು ಯಾರ ಇದ್ದೀರಾ ಇಲ್ಲಿ? ಸ್ಕೂಲ್ ಹೇಳ್ಕೊಡ್ತಾರೆ ಕೋತಿಯಿಂದ ಬಂದ. ಇಲ್ಲ ಇಲ್ಲ ಇಲ್ಲ, ಕೋತಿಯಾಗ ನಮ್ಗೆ ಬಾಲ ಇಲ್ಲ ಅಲ್ವಾ? ಅದು ಒಂದು ತಪ್ಪಾದ ಥಿಯರಿ, ಡಾರ್ವಿನ್ ಥಿಯರಿ. ಅದನ್ನು ಬರೆದ ವ್ಯಕ್ತಿ ಒಬ್ಬ ಕ್ರೈಸ್ತನು, ಅಮೆರಿಕದವನು, ಒಬ್ಬ ಸಭೆಗೆ ಹೋಗೋ ವಿಶ್ವಾಸಿ. ಅವ್ರು ಹೇಳ್ಬಿಟ್ರು ಲೈಫಲ್ಲಿ ನಾನು ಈ ಲೋಕಕ್ಕೆ ಮಾಡಿ ಅತಿ ದೊಡ್ಡ ರೋಗ ಡಾರ್ವಿನ್ ಥಿಯರಿ ಅಂತ ನಾನು ಬರೆಸ್ಬಿಟ್ಟು ಲೋಕದವರೆಲ್ಲ ನಂಬಕ್ ಮಾಡ್ಬಿಟ್ಟೆ. ದೇವರೇ ನನ್ನ ಕ್ಷಮಿಸು ಸ್ವಾಮಿ, ನಾನು ದೇವರಿಂದ ಉಂಟು ಮಾಡಲ್ಪಟ್ಟಿದ್ದ ಡಾರ್ವಿನ್ ಹೇಳಿದ್ದಾರೆ. ಅದಕ್ಕೆಲ್ಲ ಪ್ರೂಫ್ ಎಲ್ಲ ಇದೆ.
ಆದ್ರಿಂದ ಮನುಷ್ಯನು ಎಲ್ಲಿಂದ ಬಂದಿಲ್ಲ, ಕೋತಿಯಿಂದ ಬಂದಿಲ್ಲ. ನಾವೆಲ್ಲಿಂದ ಬಂದಿದ್ದೇವೆ? ಆದಾಮನಿಂದ ಬಂದಿದ್ದೇವೆ. ಆದಾಮನ್ ಯಾರು? ದೇವರಿಂದ ಕೈಬಿಡಲ್ಪಟ್ಟ ಪಾಪಿ. ಅವನ ಹೊಟ್ಟೆಯಿಂದ ಬಂದವರೇ, ನಮ್ಮ DNA ಎಲ್ಲ ಅವನೇ. ಆದ್ರೆ ನಾನು ಹೇಳೋದೇ ಬೇಡ, ನಾವೆಲ್ಲ ಪಾಪಿಗಳಂತ ಹೇಳಿ ನಮ್ಮ DNA ನಮ್ಮ ನೇಟಿವಿಟಿ ತೋರಿಸ್ಬಿಡ್ತದೆ, ಪೂರ್ವಿಕತೆ ತೋರಿಸ್ಬಿಡ್ತದೆ. ಇದನ್ನು ಒಪ್ಕೊಳಕ್ಕೆ ತಿಳಿದಿರ್ಬೇಕು. ಇಲ್ಲಿ ಯಾರೋ ಕೋತಿಯಿಂದ ಬಂದವರಿಂದ ಇದ್ರೆ ಅವ್ರು ಸ್ವಲ್ಪ ಯೋಚನೆ ಮಾಡಿ, ಇನ್ನು ಯಾರು ಏನಂತ. ಅವ್ರಿಗೆ ಈ ಬೈಬಲ್ ಬರ್ಸಲ್ಪಟ್ಟಿಲ್ಲ. ಯಾಕಂದ್ರೆ ಈ ಬೈಬಲ್ ಆದಿಯಲ್ಲಿ ದೇವರು ಆಕಾಶನು ಭೂಮಿನ ಉಂಟು ಮಾಡಿದನು, ದೇವರೇ ನಮ್ಮ ಸೃಷ್ಟಿಕರ್ತನ ಹೇಳುವುದೇ ಸತ್ಯವೇದ. ಆದ್ರೆ ವಿಜ್ಞಾನ ಹಂಗೆ ಹೇಳಲ್ಲ. ಅದು ದೇವರನ್ನ ನಂಬೋದಿಲ್ಲ, ಯೇಸು ಸ್ವಾಮಿ ನಂಬಿಕೆ ಹೇಳೋದಿಲ್ಲ, ಅದು ಇನ್ನೊಂದು ಕಡೆ ಹೋಗುತ್ತದೆ. ಅದಕ್ಕೆ ತಲೆಯೂ ಇಲ್ಲ, ಬಾಲ ಇಲ್ಲ. ಅವ್ರು ಹೆಂಗ್ ಕೇಳ್ತಾರೆ ಗೊತ್ತಾ? ಲೋಕ ಹೆಂಗ್ ಉಂಟಾಯ್ತಂತೆ, ತಾನಾಗಿ ಸುತ್ತಿ 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 ಹಂಗೆ ಆಗ್ಬಿಡ್ತಂತೆ. ಸೈಕಲ್ ಏನಾಯ್ತು, ಹಂಗೆ ಆಗ್ಬಿಡುತ್ತೆ, ತಾನೇ ಆಗ್ಬಿಡುತ್ತಾ? ಯಾರು ವೀಲ್ ರೆಡಿ ಮಾಡ್ಬೇಕಾಗಿಲ್ಲ, ಯಾರು ಸ್ಪೋಕ್ಸ್ ಮಾಡ್ಬೇಕಾಗಿಲ್ಲ, ಯಾರು ಪಂಪ್ ಹೊಡಿಬೇಕಾಗಿಲ್ಲ, ತಾನೇ ಆಗ್ಬಿಡುತ್ತಾ? ಇಂಥ ಒಂದು ಸುಳ್ಳು ಹೇಳಕ್ಕೆ ಇದ್ದಾರೆ, ಅದನ್ನ ನಂಬಕ್ಕೂ ಈ ಲೋಕದಲ್ಲಿ ಇದ್ದಾರೆ. ಆದ್ರೆ ವಿಷಯ, ಡೆವಲಪ್ಡ್ ಕಂಟ್ರೀಸ್ ಯಾರು ಇದನ್ನ ನಂಬಲ್ಲ. ಡೆವಲಪಿಂಗ್ ಕಂಟ್ರಿ, ಇನ್ನೂ ಉದ್ಧಾರವಾಗದ ದೇಶದವರು ಮಾತ್ರವೇ ಇಂಥ ಡಾರ್ವಿನ್ ಥಿಯರಿಯಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಸರಿ, ಹಾಗಾದ್ರೆ ನಮ್ಮ ಮುತ್ತಜ್ಜಿ ಆದಾಮ ಅವರದ ಗೊತ್ತಾಯ್ತು, ಅವ್ರ ಪಾಪಿಗಳು ಗೊತ್ತಾಯ್ತು, ಅವರ ಹೊಟ್ಟೆಯಿಂದ ಬಂದವರೆಲ್ಲ ನಾವು ಪಾಪಿಗಳೇ. ನಾ ಪಾಪಿಗಳಾದ್ರೂ ಕೂಡ ಕರ್ತನ ಸನ್ನಿಧಿಯಲ್ಲಿ ಬಂದು ನಾನು ಪಾಪಿ ಎಂದು ಒಪ್ಪಿಕೊಳ್ಳಬೇಕು. ಅದೇ ವಿಷಯ. ನೀ ಪಾಪಿ ಎಂಬುದು ನಿಜಾನೇ, ಆದ್ರೆ ನೀನು ಒಪ್ಪಿಕೊಳ್ಳೋದ ವಿಷಯ ಇದೆ. ನೀನು ಒಪ್ಪಿಕೊಳ್ಳದಿದ್ರೆ ಅಲ್ಲಿ ಏಸೋ ಕೆಲಸ ಮಾಡಲ್ಲ. ನೀನು ಒಪ್ಪಿಕೊಂಡ್ರೆ, ನೀನನ್ನು ಒಪ್ಪಿಕೊಂಡದನ್ನು ಬಾಯಿಂದ ಹೌದು ಐ ಹ್ಯಾವ್ ಸಿನ್, ನಾನು ಪಾಪ ಮಾಡಿದ್ದೇನೆ ಅಂತ ಅರಿಕೆ ಮಾಡಿದ ಕನ್ಫಸ್ ಮಾಡೋದರಲ್ಲಿಯೇ ಯೇಸು ಸ್ವಾಮಿ ನಿನಗಾಗಿ ಕಾರ್ಯ ಮಾಡ್ತಾ. ನೀನು ಅದನ್ನ ಮಾಡೋ ಪಕ್ಷದವರಿಗೆ ಯೇಸು ಸ್ವಾಮಿ ನಿನಗೆ ಸಹಾಯ ಮಾಡಲ್ಲ. ಯಾಕೆಂದ್ರೆ ನಮ್ಮ ದೇವರು ಮಾತನಾಡುವ ದೇವರು, ನೀನು ಕೂಡ ಮಾತನಾಡಬೇಕು ದೇವ್ರ ಮುಂದೆ. ಮೌನವಾಗಿದ್ದು ಹೋಗಕ್ಕಲ್ಲ. ಆತನ ಬೊಂಬೆಯ ಮೂರ್ತಿ ಗೊಂಬೆ ಅಲ್ಲ, ಆತನು ಮಾತನಾಡುವ ದೇವರು. ನೀನು ಕರ್ತನ ಮುಂದೆ ಮಾತನಾಡು. ಅದಕ್ಕೆ ಯೇಸು ಹೇಳಿದ್ರು, ಇಬ್ಬರು ಹೋದ್ರು ಸಭೆಗೆ. ಒಬ್ಬ ತುಂಬಾ ಜಂಬ ಮಾತೆಲ್ಲ ಮಾತಾಡಿದ. ಒಬ್ಬನ ಹೇಳ್ದ, ದೇವರೇ ಪಾಪಿಯಾದ ನನ್ನನ್ನು ಕರುಣಿಸುವಂತ ಎದೆಗೆ ಹೊಡ್ಕೊಂಡ, ಅವನೇ ರಕ್ಷಣೆಯಾಗಿ ನೀತಿವಂತನೇ ಮನೆಗೆ ಸೇರ್ದ. ತನ್ನ ಪಾಪ ಒಪ್ಕೊಂಡು ಅವನಿಗೆ ಕೃಪೆ ಸಿಕ್ಕಿತ್ತು. ಸಭೆಗೆ ಬಂದು ನೀನು ಮಾತಾಡದೆ ಸೈಲೆಂಟ್ ಆಗಿ ಕುತ್ಕೊಂಡು ಸೈಲೆಂಟ್ ಆಗಿ ಹೋಗ, ನಿನಗೆ ವೇಸ್ಟ್ ಮಾಡ್ಕೊಳ್ತೀಯ. ಇವತ್ತು ಒಂದು ದಿವಸ ನಿನಗೆ ವೇಸ್ಟ್ ಆಯ್ತು, ನಿನ್ನ ಹಣ ನಿನ್ನ ಟೈಮ್ ಎಲ್ಲ ವೇಸ್ಟ್ ಆಯ್ತು ಎಂಬುದನ್ನು ತಿಳ್ಕೊ. ನೀನು ಒಪ್ಪಿಕೊಂಡು ಆಯ್ಕೆ ಮಾಡಿದ್ರೆ ನಿಂಗೆ ಲಾಭ ಆಯ್ತು. ನಮಗೆಲ್ಲರಿಗೂ ಆಶೀರ್ವಾದ ಆಗಬೇಕು. ಆಶೀರ್ವಾದ ಈ ಒಂದು ಪ್ರೋಸೆಸ್ ಎಲ್ಲ ಇದೆ. ಆದ್ರೆ ಈ ಒಂದು ಆಶೀರ್ವಾದ ನಿನಗೆ ಆಗಬಾರ್ದು, ನಿನಗೆ ಶುಭ ಉಂಟಾಗಬಾರ್ದು, ನಿನಗೆ ಅನುಗ್ರಹ ಆಗಬಾರ್ದು, ನಿನಗೆ ಬಿಡುಗಡೆ ಆಗಬಾರ್ದು ಎಂಬುದೇ ಸೈತಾನ ಪ್ಲಾನ್. ಆದ್ರಿಂದಲೇ ಸೈತಾನ ಅನೇಕರ ಬಾಯನ್ನು ಕಟ್ಟಿ ಹಾಕ್ಬಿಡ್ತಾನೆ. ದೇವರ ಮುಂದೆ ತನ್ನ ಪಾಪ ಒಪ್ಕೊಳ್ಳೋಕೆ ಬಿಡೋದಿಲ್ಲ, ಹಂಗೆ ಸೈಲೆಂಟ್ ಆಗಿ ಓಡಿಸ್ಬಿಡ. ಆ ವಾಕ್ಯ ಓದ್ರಿ, ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಚನ, ನೀತಿಮೊழிகள் 28ஆம் அதிகாரம் 13ஆம் வசனம், Proverbs 28th chapter 13th verse, பேஜ் நம்பர் 722. தன் பாவங்களை மறைக்கிறவன் வாழ்வடைய மாட்டான். அவைகளை அறிக்கை செய்து விட்டு விடுகிறவனோ இரக்கம் பெறுவான். ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಯಾರ್ಯಾರು ಬಾಯಿ ಬಿಡದ ಹಂಗೇ ಕುಂತ್ಕೊಳ್ತಾರೋ ಅವರ ಜೀವಿತದಲ್ಲಿ ಯಾವ ಆಶೀರ್ವಾದ ಉಂಟಾಗುವುದಿಲ್ಲ. ಎಷ್ಟು ಕೋಟಿ ರೂಪಾಯಿ ಸಂಬಳ ಬಂದ್ರು ಕೂಡ, ಎಂತೆಂತ ಮನೆ ಮಠಗಳಲ್ಲಿ ನೀನ್ ಸೇರಿಕೊಂಡು ಹೆಲಿಕಾಪ್ಟರ್ ನಿನ್ ತಗೊಂಡ್ರು, ಏನೆಲ್ಲ ಮಾಡಿದ್ರು ಕೂಡ ಆಶೀರ್ವಾದ ನಿನ್ ಜೀವಿತದಲ್ಲಿ ಇರಲ್ಲ. ಸಮಾಧಾನ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಸುಖ ಇರೋದಿಲ್ಲ, ನಿನಗೆ ಸಂತೋಷ ಉಂಟಾಗುವುದಿಲ್ಲ, ದೇವರ ಅನುಗ್ರಹ ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ನೀನ್ ಏನೆಲ್ಲ ಮಾಡ್ತೀಯಾ, ಆದ್ರೆ ನಿನ್ನ ಪಾಪವನ್ನು ಮಾತ್ರ ಏನ್ ಮಾಡ್ತೀಯ, ಕವರ್ ಅಪ್ ಮಾಡ್ಕೊಳ್ತೀಯ. ಅದನ್ನು ಒಪ್ಕೊಳ್ಳಕ್ಕೆ ರೆಡಿ ಇಲ್ಲ, ಅದನ್ನು ಹೇಳಕ್ಕೆ ನೀನು ಸಿದ್ಧನಾಗಿಲ್ಲ. ಯಾಕಂತ ಹೇಳಿದ್ರೆ ಸೈತಾನ ಅದನ್ನ ಬಿಡಲ್ಲ. ಹಂಗೆ ಹೇಳ್ಬಿಟ್ರೆ ಏನ ಸ್ವಾಮಿ ರಕ್ಷಿಸ್ಬಿಡ್ತಾರೆ, ಅದಾಗಬಾರ್ದು. ಆದ್ರಿಂದ ನೀನು ವೇಸ್ಟ್ ಆಗಿ ಸಭೆಗೆ ಬಂದು ವೇಸ್ಟ್ ಆಗಿ ಹೋಗ್ಬಿಡು. ಮಕ್ಕಳು ಅನೇಕರು ಇರ್ತಾರಲ್ಲ ಸ್ಕೂಲಲ್ಲಿ, ಸುಮ್ಮನೆ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಬ್ಯಾಗು ಪುಸ್ತಕ ಅದು ಎಲ್ಲ ಕೊಡಿಸ್ತಾರೆ. ಆದ್ರೆ ಈ ಮಕ್ಕಳು ಸುಮ್ಮನೆ ಹೋಗ್ಬಿಟ್ಟು ಸುಮ್ಮನೆ ಬಂದ್ಬಿಡ್ತಾರೆ. ಕೊನೆಗೆ ಪೇರೆಂಟ್ಸ್ ಟೀಚರ್ ಮುಂದೆ ಪೇರೆಂಟ್ಸ್ ಅಳ್ತಾ ಕೂತ್ಕೊಳ್ತಾರೆ. ಯಾಕಂದ್ರೆ ಮಕ್ಕಳು ಹೋಗಿದ್ದು ಪೇರೆಂಟ್ಸ್ ನ ಏಮಾರ್ಸಕ್ಕೆ, ಓದಕ್ಕಂತ ಹೋಗಿಲ್ಲ, ಸುಮ್ಮನೆ ಟೈಮ್ ಪಾಸ್. ಅವ್ರಿಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಹೋಗ್ಬರ್ತಾರೆ. ಇದು ಎಷ್ಟು ನಿಜವೋ, ಇದೆಲ್ಲ ಯಾರೆಲ್ಲರ ಅನುಭವದಲ್ಲಿದೆಯೋ ಅದಕ್ಕಿಂತ ಮೇಲಾದ ಅನುಭವವೇ ಸಭೆಗೆ ಬಂದು ಹೋಗುವ ವಿಶ್ವಾಸಿಗಳ ಕತೆ ಕೂಡ. ಈ ಒಂದು ಪ್ರೋಸೆಸ್ ಅನ್ನು ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ಬಂದು ಕುತ್ಕೊಂಡು ಸುಮ್ಮನೆ ಎದ್ದು ಹೋಗಿ
ಪಾಸ್ ಇವತ್ತು ಇಷ್ಟು ಪಾಠ ಮಾಡುದು ಪಾಸ್ಗೆ ಪ್ರಸಂಗಕ್ಕೆ ಇವ್ರು ಮಾರ್ಕ್ ಆಗ್ತಾ ಕೂತ್ಕೊಳ್ತಾರೆ. ಇವ್ರು ಏನು ಇನ್ವಿಜಿಲೇಟರ್ ತರಾನೋ ಪಾಸ್ ಏನು ಎಕ್ಸಾಮ್ ಬರೆಯೋ ತರಾನು. ಪಾಪ ಎಷ್ಟು ಮೋಸದ ಗತಿ. ಅವ್ರ ಅರ್ಥ ಆಗಲ್ಲ ಈ ಪ್ರೋಸೆಸ್ ಏನಂತ ಏಮಾರ್ಕೊಂಡು ಬಿಡ್ತಾರೆ. ವಿಶ್ವಾಸಿಯೇ, ನೀನು ನಿನ್ನ ದೋಷಗಳನ್ನು ಮುಚ್ಚಿಕೊಳ್ಳುವ ತನಕ ಶುಭ ಎಂಬುದು, ಆಶೀರ್ವಾದ ಎಂಬುದು, ಅನುಗ್ರಹ ಎಂಬುದು, ಬಿಡುಗಡೆ ಎಂಬುದು ನಿಮಗೆ ಉಂಟಾಗುವುದಿಲ್ಲ. ಅದನ್ನು ಮಾಡೋದಕ್ಕೆ ದೇವನಿಗೆ ಧೈರ್ಯ ಕೊಟ್ಬಿಟ್ರೆ, ನಿನ್ನ ಪಾಪನ ಒಪ್ಕೊಳಕ್ಕೆ ನಿನಗೆ ಕೃಪೆ ಕೊಟ್ಬಿಟ್ರೆ, ನಿನ್ನ ಒಪ್ಕೊಳ್ತೀಯ, ಅರಿಕೆ ಮಾಡ್ತೀಯ, ಏನಾಗುತ್ತೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡು, ಅವನಿಗೆ ಕರುಣೆ ದೊರೆಯುವುದು. ಇವತ್ತು ಆಡಿದೀವಲ್ಲ, ಕೃಪೆಯಿಂದ ನಿಂತೆವು. ಹೇಗೆ ದೇವರು ಕೃಪೆ ಕೊಟ್ಟರು. ನಮ್ಮ ಯೋಗ್ಯತೆ ಅಲ್ಲ, ನಮ್ಮ ನೀತಿವಂತಿಕೆ ಅಲ್ಲ, ನಮ್ಮ ಯಾವ ಕಾರ್ಯಗಳಲ್ಲ, ಯಾಕಂದ್ರೆ ಒಬ್ಬರಿ ಪಾಪಿಗಳು. ಆತನ ಹೆಸರು ಹೇಳೋದಕ್ಕೂ ಲಾಯಕ್ಕಿಲ್ಲದ ಜನ, ಈ ಬೈಬಲ್ ಮುಟ್ಟಕ್ಕೂ ಲಾಯಕ್ಕಿಲ್ಲದ ಜನ. ದೇವರು ಮಹಾಕೃಪೆ ತೋರಿಸಿ ಆತನ ಅಮೂಲ್ಯ ರಕ್ತದಿಂದ, ಯೇಸುವಿನ ನಾಮದಿಂದ ಈ ಭಾಗ್ಯವೆಲ್ಲ ನಮಗೆ ಸಿಗುವುದಕ್ಕೆ ಕೃಪೆ ಮಾಡಿಕೊಟ್ಟಿದ್ದಾರೆ. ದೇವರೇ, ಪಾಪಿಯಾದ ನಮ್ಮನ್ನು ರಕ್ಷಿಸುವಂತ ಆ ಸುಂಕದವನ್ನು ಕೇಳಿಕೊಂಡ ಹಾಗೆ ನೀನು ಬುದ್ಧಿವಂತನಾಗಿ ಆತನ ಮುಂದೆ ಪಾಪನ ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ ನಿನಗೆ ಕರುಣೆ ದೊರೆಯುವುದು. ಸರ್, ಹೇಗೆ ಒಪ್ಕೊಳ್ಳೋದು, ನಾನು ಹೇಗೆ ಫಾಲೋ ಮಾಡೋದು? ನನಗೆ ಇದೆಲ್ಲ ಅರ್ಥ ಆಯ್ತು, ಬಟ್ ನನಗೆ ಒಂದು ಎಕ್ಸಾಂಪಲ್ ಗೊತ್ತಾಗ್ತಾ ಇಲ್ಲ. ಯಾವ ರೀತಿ ನಾನು ಹೇಳ್ಬೇಕು, ಯಾವ ರೀತಿ ನಾನು ಪಾಪನ ಒಪ್ಕೊಳ್ಬೇಕು, ನನಗೆಲ್ಲ ಇಷ್ಟ ಆಗಿದೆ. ಆದ್ರೆ ನಾವು ಒಂದು ಎಕ್ಸಾಂಪಲ್ ಇದ್ರೆ, ಒಂದು ಪಾಠ ಹೇಳ್ಬಿಟ್ಟು ಒಂದು ಎಕ್ಸಾಂಪಲ್ ಅಂತ ಕೊಟ್ರೆ ಅದನ್ನ ನೋಡಿ ಫಾಲೋ ಮಾಡಿ ಹೇಳಕ್ಕೆ ಈಸಿ ಆಗುತ್ತೆ. ನಾನು ಹೇಗೆ ನನ್ನ ಪಾಪನ ಒಪ್ಕೊಳ್ಳೋದು ಎಂಬ ಒಂದು ಪ್ರಶ್ನೆ ಆಮೇಲೆ ಅನೇಕರಿದೆ. ಆದ್ರೆ ಇದರಲ್ಲಿ ಸತ್ಯವೇದ 7 ಉದಾಹರಣೆ ಇಟ್ಟಿದೆ. ತಮ್ಮ ಪಾಪವನ್ನು ಹೇಳಿಕೊಂಡ 7 ಜನರು, ತಾನು ಯಾಕೆ ಪಾಪವನ್ನು ಒಪ್ಕೊಳ್ತಾ ಇದ್ದೀನಿ, ಯಾವುದು ನಾನು ಹೀಗೆ ಮಾಡಿತ್ತು, ದೇವರು ನನ್ನನ್ನು ಹೇಗೆ ಕರುಣಿಸಿ ನನಗೆ ಸಹಾಯ ಮಾಡಿಕೊಟ್ಟಂತೆ ಸಾಕ್ಷಿಯನ್ನು ಈ ಸತ್ಯದ ಬರೆಸಿಬಿಟ್ಟಿದೆ. ಆದ್ರಿಂದ ಈ ಸಂದೇಶವನ್ನು ಒಂದು ಉಪಶೀರ್ಷಿಕೆ ಕಲಿಯೋಣ. ಬೇರೆಯವರ ಮೇಲೆ ದೂರು ಹೇಳದೆ ಕರುಣೆ ದೊರೆಯುವಂತೆ ತಮ್ಮ ಪಾಪಗಳನ್ನು ಅರಿಕೆ ಮಾಡಿ ಕ್ಷಮಾಪಣೆ ಪಡೆದ 7 ಶ್ರೇಷ್ಠರ ಸಾಕ್ಷಿಗಳು. ಬೇರೆಯವರ ಮೇಲೆ ದೂರು ಹೇಳದೆ, ಯಾಕಂದ್ರೆ ಎಲ್ಲಾ ಕಾಲದಲ್ಲಿ ಮನುಷ್ಯ ಮಾಡ್ತಾ ಹೋಗ್ತಾ, ನಾನು ಇವರಿಂದ ಈ ಪಾಪ ಮಾಡಿದೆ, ಅವರಿಂದ ಅದನ್ನ ಮಾಡಿದೆ, ಅವ್ರು ಹಿಂಗ್ ಮಾಡಿ ನಡೆದ್ರು ಹೇಳಿದ್ರು ಅಂತ ಹೇಳಿ ಲೈಫ್ ಲಾಂಗ್ ಇನ್ನೊಬ್ರು ಬ್ಲೇಮ್ ಮಾಡಿಕೊಂಡೆ ತಮ್ಮನ್ನು ಮೋಸ ಮಾಡ್ಕೊಳ್ತಾರೆ. ಅದಲ್ಲ ದೇವರ ಉದ್ದೇಶ. ಇನ್ನೊಬ್ಬರ ಮೇಲೆ ಅಲ್ಲ, ನಿನ್ನನ್ನು ಒಪ್ಕೋ, ನಿನ್ನ ಕಾರ್ಯ ಅಂತ ತಿಳ್ಕೊ. ಬೇರೆಯವರ ಮೇಲೆ ದೂರು ಹೇಳದೆ ಕರುಣೆ ದೊರೆಯುವಂತೆ ತಮ್ಮ ಪಾಪಗಳನ್ನು ಅರಿಕೆ ಮಾಡಿ ಕ್ಷಮಾಪಣೆ ಪಡೆದ 7 ಶ್ರೇಷ್ಠರ ಸಾಕ್ಷಿಗಳು. மற்றவர்கள் மேல் பழி சொல்லாமல் கிருபை கிடைக்கும்படி தங்கள் பாவங்களை அறிக்கை செய்து மன்னிப்பு பெற்றுக்கொண்ட 7 சிறந்தவர்களின் ಸಾಕ್ಷಿಗಳು. ಈ ಸತ್ಯದ ಬರೆಸಿಕೊಟ್ಟಿದೆ. ಹೌದು ಸ್ವಾಮಿ, ನಾನು ಪಾಪ ಮಾಡ್ಬಿಟ್ಟೆ. ಅದನ್ನು ಹೇಳಿದಾಗ ದೇವರನ್ನು ಕರುಣೆ ಮಾಡಿ ಅವ್ರಿಗೆ ಕೃಪೆ ಕೊಟ್ಟಿರುವುದನ್ನು ಇಲ್ಲಿ ಈ ಬೈಬಲ್ ರೆಕಾರ್ಡ್ ಮಾಡಿದೆ. ದೇವರಾತ್ಮನು ಅದನ್ನು ತುಂಬಾ ಬುದ್ಧಿಯಾಗಿ ಅದನ್ನು ಇಡಿಸಿದ್ದಾರೆ. ಯಾಕಂದ್ರೆ ನಾಳೆ ಚರಿತ್ರೆಯಲ್ಲಿ ನೀನು ಕೂಡ ಇದನ್ನು ಆಧಾರ ಮಾಡಿಕೊಂಡು ನೀನು ಕೂಡ ಕೃಪೆ ಪಡ್ಕೋಬೇಕು, ನಿನ್ನ ಪಾಪನ ಒಪ್ಕೋಬೇಕು, ಅರಿಕೆ ಮಾಡ್ಬೇಕು, ನೀನು ಬಿಡುಗಡೆ ಆಗಬೇಕು. ಯೇಸುವಿನ ರಕ್ತ ನಿನಗೆ ದೊಡ್ಡ ಕೃಪೆ ತೊಟ್ಟು ನೀನು ಶುದ್ಧಿಪಡಿಸಬೇಕು. ಹಾಗಾಗಿ ಈ ಎಕ್ಸಾಂಪಲ್ಸ್ ಅನ್ನು ಫಾಲೋ ಮಾಡೋಣ. ಅವ್ರು ಯಾಕೆ ಪಾಪ ಮಾಡಿದ್ರು, ಏನೋ ಅವ್ರನ್ನ ಪ್ರೇರೇಪಿಸಿದ್ದು, ಹೇಗೆ ಅಲ್ಲಿ ಬಿಡುಗಡೆ ಆಯ್ತು ಎಂಬುದನ್ನು ಅವರ ಕಾರ್ಯಗಳಿಂದ ಕೇಳೋಣ. ಮೊದಲನೇದಾಗಿ ಓದ್ರಿ ಅರಣ್ಯ ಕಾಂಡ 22ನೇ ಅಧ್ಯಾಯ 34ನೇ ವಚನ. ಎಣ್ಣಾಹಮಂ 22వ అధికారం 34వ వచనం. నంబర్స్ 22nd chapter 34th verse, page number 181. அப்பொழுது பிலேயாம் கர்த்தருடைய தூதனை நோக்கி, நான் பாவம் செய்தேன், வழியிலே நீர் எனக்கு எதிராக நிற்கிறதை அறியாதிருந்தேன். இப்பொழுதும் உமது பார்வைக்கு இது தகாததா இருக்குமானால் நான் திரும்பி போய் விடுகிறேன் என்றான். ಅದಕ್ಕೆ ಬಿಳಾಮನು, ನಾನು ಪಾಪ ಮಾಡಿದ್ದೇನೆ, ನೀನೇ ನನಗೆ ಎದುರಾಗಿ ದಾರಿಯಲ್ಲಿ ನಿಂತಿರುವುದು ನನಗೆ ತಿಳಿಯಲಿಲ್ಲ, ನಾನು ಮಾಡುವುದು ನಿನಗೆ ಕೆಟ್ಟದಾಗಿ ತೋರಿದರೆ ಹಿಂದಕ್ಕೆ ತಿರುಗಿಕೊಳ್ಳುತ್ತೇನೆ ಅಂದನು. ಮೊದಲನೇ ಆಯ್ಕೆ ಮಾಡಿದ ವ್ಯಕ್ತಿ ಬಿಳಾಮನು. ಬಿಲೆಯಾಮ್, ಬಾಲಾಮ್, ಅದಕ್ಕೊಂದು ಗಟ್ಸ್ಬೇಕು. ಈ ಮಾತನ್ನು ಆರಾಮನು ಹೇಳಲಿಲ್ಲ. ಇದನ್ನು ಯಾರು ಹೇಳ್ಬೇಕಾಗಿತ್ತು? ಮೊದಲ ಚರಿತ್ರೆಯಲ್ಲಿ ಆದಾಮನು ಏನೇ ತೊಡದಲ್ಲಿ ಹೇಳ್ಬೇಕಾಗಿತ್ತು. ಹಂಗೆ ಹೇಳ್ಬಿಟ್ಟಿದ್ರೆ ಇವತ್ತು ನಮ್ಮ ಮನೆ ಬರಲ್ಲ, ಚೇಂಜ್ ಆಗ್ಬಿಡ್ತಾ ಇತ್ತು. ಇದನ್ನು ಹೇಳೋದಕ್ಕೆ ಆದಾಮನಿಗೆ ಧೈರ್ಯ ಬರಲಿಲ್ಲ. ಮೂಲ ಪುರುಷ ಅಂತ ಹೇಳ್ತೀನಿ, ಆದ್ರೆ ಅತಿ ಶ್ರೇಷ್ಠವಾದ ತೀರ್ಮಾನ ಮಾಡಕ್ಕೆ ಅವನಿಗೆ ಸಾಧ್ಯವಾಗಲಿಲ್ಲ. ಅವನು ಹಂಜಿ ಬುರುಕ ಹೇಡಿಯಾಗ್ಬಿಟ್ಟ. ಇದೆಲ್ಲ ಗೊತ್ತಿತ್ತು, ನಾವು ಪಾಪ ಮಾಡೋದಕ್ಕೆ ಗೊತ್ತಾಯ್ತು. ಆದ್ರೆ ಒಪ್ಕೊಳ್ಳೋಕ್ಕಾಗಲಿ, ಅರಿಕೆ ಮಾಡೋಕ್ಕಾಗಲಿ ಕೆಪಾಸಿಟಿ ಇಲ್ಲದೆ ಅವನು ತನ್ನ ಭವಿಷ್ಯತನ್ನ ಹಾಳು ಮಾಡ್ಕೊಂಡ. ಸೊ ಅಂತ ಅತಿ ದೊಡ್ಡ ಒಂದು ಗುಂಪಿನಲ್ಲಿ ಸಾವಿರಾರು ವಿಶ್ವಾಸಿಗಳ ನಡುವೆ ಈ ಬಿಳಾಮನಲ್ಲಿ ಫಸ್ಟ್ ಎಕ್ಸಾಂಪಲ್ ಅಂದ್ಕೊಳ್ತಾನೆ, ಸ್ವಾಮಿ ನಾನ್ ಪಾಪ ಮಾಡ್ಬಿಟ್ಟೆ. ಮೊದಲ ಸಲ ಒಪ್ಕೊಳ್ತಿದ್ದಾನೆ, ನಾನು ತಪ್ಪು ಮಾಡ್ಬಿಟ್ಟೆ. ದೇವರ ಕರುಣೆ ಸಿಗಬೇಕಾದ್ರೆ ಫಸ್ಟ್ ಒಪ್ಕೊಳಕ್ಕೆ ತಿಳ್ಬೇಕು, ಅದನ್ನು ಬಾಯ್ ಬಿಟ್ಟು ಹೇಳಕ್ಕೆ ನಮಗೆ ಗಟ್ಸ್ಬೇಕು. ಅದು ಬಿಳಾಮನಿಂದ ನಾವು ನೋಡ್ತೀವಿ.
ಇದೇನಾಯ್ತು, ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶದ ಪ್ರಯಾಣವಾಗಿ 40 ವರ್ಷಗಳ ಪ್ರಯಾಣದಲ್ಲಿ ಹೋಗುತ್ತಿರುವಾಗ ಅನೇಕ ದೇಶಗಳ ಹಾದು ಹೋಗ್ಬೇಕಾಗಿತ್ತು. ಅವರ ಅಡ್ಡವಾಗಿ ಮೋವಾಬಿನ ಅರಸನಾದ ಬಾಲಾಕನು ಅವ್ರಿಗೆ ಎದ್ದು ಬಿದ್ದ ಅವ್ರ ಮುಂದೆ ಇದ್ದಾನೆ. ಅವನು ಭಯ ಬಿದ್ಬಿಟ್ಟ ಇಸ್ರಾಯೇಲ್ ನೋಡಿ, ಇವ್ರೇನಪ್ಪ ರಾಶಿ ರಾಶಿಯಾಗಿದ್ದಾರೆ, ನಾವೇ ಸ್ವಲ್ಪ ಜನ ಇದ್ದೀರಿ, ಇವ್ರು ನೋಡಿ ಹಿಂಗಿದ್ದಾರೆ, ಇವರು ಈ ಭೂಮಿಯನ್ನು ಮುಳುಗಿಸ್ಬಿಡ್ತಾರೆ ಅನ್ಸುತ್ತೆ, ಇಷ್ಟು ಜನ ನಮ್ಮ ಬಂದ್ಬಿಟ್ರೆ ಖಂಡಿತವಾಗಿ ನಮ್ಮನ್ನು ಗೆದ್ಬಿಡ್ತಾರೆ. ಆದ್ರಿಂದ ಇಸ್ರಾಯೇಲರನ್ನು ಗೆಲ್ಲೋಕೆ ನಮ್ಮ ಹತ್ರ ಶಕ್ತಿ ಇಲ್ಲ, ಅವ್ರ ಹತ್ರ ಸೈನ್ಯವಿಲ್ಲ, ಅವ್ರ ಹತ್ರ ರಾಜ ಇಲ್ಲ, ಆಯುಧವಿಲ್ಲ, ಆದ್ರೆ ಅವರ ರಾಶಿ ನೋಡಿದ್ರೆ ಭಯ ಆಗುತ್ತೆ ಅಂತ ಹೇಳಿ ಮೋವಾಬಿನ ಅರಸನಾದ ಬಾಲಾಕನು ಬಿಳಾಮನನ್ನು ಕರೆಸ್ತಾರೆ. ನೋಡಪ್ಪ ನೀನ್ ಬಾ, ನೀನು ಪ್ರವಾದಿಯಾಗಿದೆಯಲ್ಲ, ನಿನ್ನ ಬಾಯಿಂದ ಏನ್ ಹೇಳುತ್ತೋ ಹಂಗಾಗುತ್ತೆ, ಆದ್ರಿಂದ ನೀನು ನಿನ್ನ ಬಾಯಿಂದ ಇಸ್ರಾಯೇಲನ್ನು ಶಪಿಸ್ಬಿಡು, ಅವ್ರಿಗೆ ಶಾಪ ಕೊಟ್ಬಿಡು, ಅವಾಗೇನಾಗುತ್ತೆ ಅವರವರೆಲ್ಲ ಹಂಗೆ ಉದ್ರಿ ಸತ್ತೋಗ್ಬಿಡ್ತಾರೆ, ಆಗ ನನ್ನ ಸಮಸ್ಯೆ ನೀ ಬಿಡುತ್ತೆ ಅಂತ ಹೇಳಿ ಕರೆಸ್ತಾನೆ. ಸೊ ಹಾಗಾಗಿ ಬಿಳಾಮನು ಈ ಬಾಲಾಕನ ಮಾತಿನ ಮೇರೆಗೆ ಅವರನ್ನು ಶಪಿಸುವುದಕ್ಕೆ ಸಿದ್ಧನಾಗುತ್ತಾನೆ. ಅವತ್ತು ಕರ್ತನು ಬೀಳೋದೆ, ಏನ್ ಮಾಡಕ್ ಬಂದಿದ್ದೀಯಾ ಸ್ವಾಮಿ, ಈ ತರ ಹೇಳಿದಾರೆ ಶಪಿಸೋಕೆ, ನಿಮ್ಗೆ ಬುದ್ಧಿ ಇದೆಯಾ? ಅವ್ರು ನನ್ ಜನ, ಅವರು ಆಶೀರ್ವದಿಸಲ್ಪಟ್ಟ ಜನ, ಇಸ್ರಾಯೇಲರು ಆಶೀರ್ವದಿಸಲ್ಪಟ್ಟ ಜನ, ಅವ್ರನ್ನ ಯಾರು ಶಪಿಸಕ್ಕಾಗಲ್ಲ, ಹೋಗ್ ನೀನ್ ಕೆಲಸ ಮಾಡ್ಕೊಂಡು ಹೋಗು ಅಂತ ದೇವರವ್ರನ್ನ ರಿಟರ್ನ್ ಕಳ್ಸ್ಬಿಡ್ತಾರೆ. ಆಗ ಇವನು ಹೋಗಿ ಹೇಳ್ಬಿಡ್ತಾನೆ, ಸ್ವಾಮಿ ಬಾಲಕನೇ ಅರಸನೇ, ನಾನು ಶಪಿಸಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ಅರಸೆ ಮಾಡ್ತಾನೆ, ಬೇರೆ ದಾರಿ ಇಲ್ಲ, ಇವನು ಶಪಿಸಲೇಬೇಕು. ಆದ್ರಿಂದ ಅವನಿಗೆ ಸ್ವಲ್ಪ ಆಸೆಯನ್ನು ಹುಟ್ಟಿಸುತ್ತಾನೆ. ನಿನಗೆ ಕಾಸು ಕೊಡ್ತೀನಿ, ನಿನಗೆ ಹಣ ಕೊಡ್ತೀನಿ, ನಿನಗೆ ಐಶ್ವರ್ಯ ಕೊಡ್ತೀನಿ, ನಿನಗೆ ಘನತೆ ಗೌರವ ಕೊಡ್ತೀನಿ. ಅದಕ್ಕೆ ನೋಡ್ತಾನೆ, ನೀನು ನನ್ನ ಮನೆ ಫುಲ್ ಕಾಸು ಕೊಟ್ರು ನೋಡಿ, ಕಾಸು ಅಂತ ಹೇಳ್ಬೇಕು, ಕಾಸೆಲ್ಲ ನೀವು ಹಿಂಗಿಡ್ತೀರಾ, ಒಂದು ಡಬ್ಬದಲ್ಲಿ ಇಡ್ತೀರಾ, ಬೀರೋದಲ್ಲಿ ಇಡ್ತೀರಾ, ಮನೆ ಫುಲ್ ಹಣ ಇಡಕ್ಕಾಗುತ್ತಾ? ಆತರ ಯೋಚನೆ ಮಾಡಿ, ಒಂದು ಅರಸನು ಕೂಡ ಆತರ ಮಾಡಕ್ಕಾಗಲ್ಲ. ಆದ್ರೆ ಬಿಳಾಮ ಹೇಳ್ತಾನೆ, ನೀನು ನನ್ನ ಮನೆ ಫುಲ್ ಹಣ ಕೊಟ್ರು ಕೂಡ ನಾನು ಈ ಕೆಲಸ ಮಾಡಕ್ಕಾಗಲ್ಲ, ಯಾಕಂದ್ರೆ ಅವ್ರ ಆಶಿಸಲ್ಪಟ್ಟ ಜನ. ಆದರೆ ಅವನ ಮನಸ್ಸಲ್ಲಿ ಸ್ವಲ್ಪ ಹಂಗೆ, ಈ ಅರಸ ಎಲ್ಲ ನಾನು ಕೊಡ್ತೀನಿ ಅಂತ ಹೇಳಿದಾನೆ, ಮಾಡಬೇಕಾದ ಕೆಲಸ ಬರೀ ಇಸ್ರಾಯೇಲ್ ನೋಡಿ ಶಪಿಸ್ಬಿಟ್ರೆ ಸಾಕಲ್ವಾ ಅಂತ ಮನಸ್ಸು ಮಾಡಿಕೊಂಡು ಇವನು ಹಾಗೆ ಹೊರಡ್ತಾನೆ. ಆಗ ದೇವರು ಈ ಬಿಳಾಮನನ್ನು ಎದುರುಗೊಳ್ಳುವಂತೆ ಕತ್ತಿಯನ್ನು ಇರಿದವನಾಗಿ ಯೇಸು ಸ್ವಾಮಿ ಅಲ್ಲಿ ಬಿಳಾಮನ ಮುಂದೆ ನಿಂತ್ಕೊಳ್ತಾರೆ. ಬಿಳಾಮನಿಗೆ ಕಾಣಿಸಲ್ಲ, ಬಿಳಾಮನು ಕತ್ತೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾನೆ. ಆ ಕತ್ತೆಗೆ ಗೊತ್ತಾಗ್ಬಿಡುತ್ತೆ ಕರ್ತನು ಬಂದು ನಿಂತ್ಕೊಂಡಿದ್ದಾರೆ ಅಂತ, ಅದು ಇವನಿಗೆ ಅರ್ಥ ಆಗಲ್ಲ. 3 ಕಡೆ ಬೇರೆ ಬೇರೆ ಹೋಗ್ತಾನೆ, ಆ ಕತ್ತೆನ ಹೊಡಿತಾನೆ ಏನೋ ಮಾಡ್ತಾನೆ. ಕೊನೆಗೆ ದೇವರು ಆ ಕತ್ತೆಯ ಬಾಯಿ ಓಪನ್ ಮಾಡ್ತಾನೆ. ಆ ಕತ್ತೆ ಮಾತಾಡ, ಬುದ್ಧಿ ಇದೆಯಾ ನೋಡ, ಯಾಕಂತಿರೋದು ಅಲ್ಲಿ ಯೇಸು ಸ್ವಾಮಿ ನಿಂತ್ಕೊಂಡಿದ್ದಾರೆ, ತಿಳುವಳಿಕೆ ಇಲ್ವಾ? ಆಗ ಬುದ್ಧಿ, ಅಯ್ಯೋಯ್ಯೋ, ನನ್ನ ಈ ಕತ್ತೆಗಿರೋ ತಿಳುವಳಿಕೆ ನನಗಿಲ್ಲ, ನಾನು ಪ್ರವಾದಿ, ದೇವರ ಮನುಷ್ಯ, ಲೋಕದ ಜನರಿಗೆಲ್ಲ ಸ್ವಾರ್ಥ ಹೇಳುವನು, ಸತ್ಯ ಹೇಳುವನು, ಆಶೀರ್ವದಿಸುವನು, ದೇವರ ವಾಕ್ಯ ಪಾರಾಯಣ ಮಾಡುವಂತ ದೇವರ ಕಥೆ ಹೇಳ್ತಾ ಇದೀನಿ. ಆದ್ರೆ ನನಗೇನ್ ಗೊತ್ತಿಲ್ಲ, ದೇವರು ಯಾರು, ದೇವರು ಎಲ್ಲಿ ನಿಂತ್ಕೊಂಡಿದ್ದಾರೆ, ದೇವರು ಏನು, ಅದೇ ನನಗೆ ಅರ್ಥ ಆಗಿಲ್ಲ. ಆದ್ರೆ ಇದೆಲ್ಲ ಯಾರಿಗೆ ಅರ್ಥ ಆಗಿದೆ? ಅಷ್ಟು ಕತ್ತೆಗೆ ಅರ್ಥ ಆಗಿದೆ, ನನಗೆ ಅರ್ಥ ಆಗಲಿಲ್ಲ. ಸ್ವಾಮಿ ತಪ್ಪ ಮಾಡ್ಬಿಟ್ಟೆ, ಸ್ವಾಮಿ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ಬಿಳಾಮನು ಕರ್ತನ ಮುಂದೆ ಅಲ್ಲೇ ಸರೆಂಡರ್ ಆಗ್ತಾನೆ. ಆಗ ದೇವರವನ್ನು ಕ್ಷಮಿಸಿ ಅವನಿಗೆ ಕೃಪೆ ಕೊಡ್ತಾರೆ. ಸರಿ, ನೀನು ಅವನು ಕ್ಷಮಿಸ್ಬೇಕನ್ನ ಹೋಗಿದ್ದೇನೆ, ಸರಿ ಹೋಗು, ಅವನು ಕ್ಷಮಿಸಿದ ಮೇಲೆ ಕಳಿಸ್ತಾರೆ. ನೀನು ಏನೇ ಹೇಳಿದ್ರು ಕೂಡ ಇಸ್ರೇಲ್ ಶಪಿಸಕ್ಕಾಗಲ್ಲ, ನೀನು ಎಷ್ಟೇ ಶಾಪ ಹೇಳಿದ್ರು ಕೂಡ ಏನಾಗುತ್ತೆ ಅವರಿಗೆ, ನಿನ್ನ ಬಾಯಿಂದ ಆಶೀರ್ವಾದನೆ ಬರುವಂತೆ ಮಾಡ್ಬಿಡ್ತಾರೆ. ಕೊನೆಗೆ ಅವನು ಶಪಿಸಕ್ಕಾಗಲಿಲ್ಲ. ಇಸ್ರಾಯೇಲರು ಯಾವತ್ತೂ ಕೂಡ ಆಶೀರ್ವದಿಸಲ್ಪಟ್ಟವರಾಗಿದ್ದಾರೆ. ವಿಶ್ವಾಸಿಯೇ, ಇದೇ ಇಸ್ರಾಯೇಲರ ಚರಿತ್ರೆ. ಇವತ್ತು ಕೂಡ ಇಸ್ರೇಲ್ ದೇಶದಲ್ಲಿ ಯುದ್ಧ ನಡೀತಾ ಇದೆ. ಲೆಬನಾನ್ ಅವರು ಏನೇನೋ ಯುದ್ಧ ನಡೀತಾ ಇದೆ, ಇರಾನ್ ಅವರು ಏನೇನಾಗುತ್ತೆ, ಈ ಲೋಕ ತಾನೇ ಕೆಳಗೆ ನಿಂತ್ಕೊಂಡ್ರು ಕೂಡ ಇಸ್ರಾಯೇಲ್ ಅನ್ನು ಯಾರು ಟಚ್ ಮಾಡಕ್ಕಾಗಲ್ಲ. ಯಾಕಂದ್ರೆ ದೇವರಿಂದ ಆಶೀರ್ವಿಸಲ್ಪಟ್ಟ ದೇಶ, ಅವರ ಕೇಡನ್ನು ಯಾರು ಬಯಸಕ್ಕಾಗಲ್ಲ, ಅದು ಮೇಲೆ 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 ಹೋಗ್ತಾ ಇರುತ್ತದೆ. ಯಾಕಂದ್ರೆ ಇಸ್ರಾಯೇಲ್ ಸದಮಲ ಸ್ವಾಮಿಯ ದೇಶವನ್ನು ಆ ಜನನ ಕಾಯ್ತಿದ್ದಾರೆ. ಯೇಸು ಸ್ವಾಮಿ ಭೂಮಿಯಲ್ಲಿ ಮನುಷ್ಯ ಅವತಾರದಲ್ಲಿ ಬರುವಾಗ ಒಬ್ಬ ಇಸ್ರಾಯೇಲನಾಗಿ, ಒಬ್ಬ ಯಹೂದ್ಯನಾಗಿ ಹುಟ್ಟಿ ಬಂದಿದ್ದಾರೆ. ಯಾಕಂದ್ರೆ ಆತನು ತನ್ನ ಜನರನ್ನು ಅವರ ಪಾಪಗಳನ್ನು ಬಿಡಿಸಿ ಕಾಯುವನು. ಮತ್ತಾಯ 1:21 ಮಾತು ಚೇಂಜ್ ಆಗಲ್ಲ. ಆದ್ರಿಂದ ಇಸ್ರಾಯೇಲ್ನ ಶಪಿಸುವುದು ಯಾರ ಕೈಲಿ ಸಾಧ್ಯವಿಲ್ಲ. ಅದು ಬಿಳಾಮನೇ ಪ್ರಯಾಸ ಪಟ್ಟರು ಕೂಡ ಅದು ಸಾಧ್ಯ ಆಗಲ್ಲ. ಅವನು ಎಂತ ಪ್ರವಾದಿ ಆಗಿದ್ರು ಸರಿ,
ದೇವರ ಸಹಾಯ ಮಾಡಲ್ಲ. ಯಾಕಂದ್ರೆ ಇಸ್ರಾಯೇಲ್ ನನ್ನ ಕಣ್ಣ ಗುಡ್ಡೆ, ನಿನ್ನನ್ನು ಮುಟ್ಟುವವನು ನನ್ನ ಕಣ್ಣಗಡ್ಡೆ ಮುಟ್ಟಾನೆ. ಸೊ ಈಗ ಇಂಥ ಇಸ್ರಾಯೇಲ್ ಪ್ರೀತಿಸೋ ದೇವರೇ ಯೇಸು ಸ್ವಾಮಿ ನಂಬುದ್ರ ಮೂಲಕ ನಮ್ಮನ್ನು ಕೂಡ ಇಸ್ರಾಯೇಲ್ ಜೊತೆಗೆ ಕಸಿ ಮಾಡಿದ್ದಾರೆ. ಆದ್ರೆ ಅವರ ಮಾರ್ಗದಲ್ಲಿ ನಮಗೆ ಸಿಗುವ ಮಾಡಿದ್ದಾರೆ. ಆದ್ರಿಂದ ವಿಶ್ವಾಸಿಯೇ, ನಿನ್ನನ್ನು ಶಪಿಸೋಕೆ ಯಾರ ಕೈಲೂ ಆಗಲ್ಲ, ನಿನ್ನ ಕೇಳನ್ನು ಬಯಸೋಕೆ ಯಾರ ಕೈಲೂ ಆಗಲ್ಲ. ನಿನಗಿರೋ ಏನೆಲ್ಲ ದ್ರೋಹ ಮಾಡು ಅದಾಗೋದಿಲ್ಲ. ಕರ್ತನ ಹಸ್ತ ನಿನ್ನ ತಲೆ ಮೇಲೆ ಇರುವಾಗ ಯಾರು ಏನೆಲ್ಲ ಗುಂಪು ಮಾಡಿರು, ಎಂತೆಂಥ ಅಧಿಕಾರಿಗಳು, ಎಂತೆಂಥ ಅರಸರು, ಎಂತೆಂಥ ಪ್ರವಾದಿಗಳು ನಿಂತ್ಕೊಂಡ್ರು ಕೂಡ ದೇವರನ್ನ ಪ್ರೀತಿಸುವಾಗ ನಿನ್ನ ಕೇಳನ್ನು ಬಯಸಕ್ಕೆ ಯಾರ ಕೈಲೂ ಆಗಲ್ಲ. ಇದು ಬೀಳಮ್ಮ ಅರ್ಥ ಆಗಿ ಸ್ವಾಮಿ ಹೇಳ್ಬಿಟ್ಟ ಏನಂತ, ನಾನು ಪಾಪ ಮಾಡಿದ್ದೇನೆ. ಇದಕ್ಕೆ ಕಾರಣ ಗೊತ್ತಾ, ನನ್ ಮುಂದೆ ಸ್ವಲ್ಪ ಕಾಸು ಹಣ ಎಲ್ಲ ತೋರಿಸಿ ಸ್ವಲ್ಪ ಗೌರವ ಘನತೆ ಅಂತ ಹೇಳಿದ್ರು. ನಾನು ಅದಕ್ಕೆ ಸ್ವಲ್ಪ ಮರಳಾಗ್ಬಿಟ್ಟೆ, ಸ್ವಾಮಿ ನನ್ನ ರಕ್ಷಿಸಿರಿ ಅಂತ ಹೇಳಿ ಕರ್ತನ ಸಹಾಯನ ಕೇಳಿದ. ಕರ್ತನವನ್ನು ಕಾಪಾಡಿ ಬಿಟ್ಬಿಟ್ರು. ಹಾಗಾಗಿ ಕಲಿಯುವ ಮೊದಲನೇ ಪಾಠ ನಾನು ಹೇಳಿದೆ ಆಲ್ರೆಡಿ, ಕ್ಷಮಾಪಣೆ ಪಡೆದ 7 ಶ್ರೇಷ್ಠರು ಹೇಳಿದ ಸಾಕ್ಷಿಗಳು. ಹಾಗಾದ್ರೆ ಬೀಳಾಮ ಹೇಳುವ ಸಾಕ್ಷಿ ಏನಾಗಿದೆ, ಬೀಳಾಮನಾದ ನಾನು ಹಣದ ಮೇಲೆ ಮತ್ತು ಘನತೆ ಗೌರವದ ಮೇಲೆ ಪ್ರೀತಿ ಇಟ್ಟು ಪಾಪ ಮಾಡಿದ್ದೇನೆ ಎಂದು ಅರಿಕೆ ಮಾಡಿ ಕ್ಷಮಾಪಣೆ ಪಡೆದೆನು. ಬೀಳಾಮನಾದ ನಾನು ಹಣದ ಮೇಲೆ ಮತ್ತು ಘನತೆ ಗೌರವದ ಮೇಲೆ ಪ್ರೀತಿ ಇಟ್ಟು ಪಾಪ ಮಾಡಿದ್ದೇನೆಂದು ಅರಿಕೆ ಮಾಡಿ ಕ್ಷಮಾಪಣೆ படதனோ பிழையமாகிய நான் பணத்தின் மேலும் கௌரவத்தின் மேலும் பிரியம் வைத்து பாவம் செய்தேன் என்று அறிக்கை செய்து மன்னிப்பு பெற்றேன் என்றார். ವಿಶ್ವಾಸಿಯೇ, ಇದುವೇ ಸತ್ಯವೇದ. ಕರ್ತನ ಸನ್ನಿಧಿಯಲ್ಲಿ ಮಾನಸಾಂತರ ಪಡಬೇಕು, ನೀನು ಮಾತಾಡಬೇಕು. ಯಾಕಂದ್ರೆ ನಮ್ಮ ದೇವರು ಮಾತನಾಡುವ ದೇವರು. ಕರ್ತನ ನಮ್ಮ ಸಂಗಡ ಮಾತಾಡ್ಬೇಕು. ಸಭೆಯಲ್ಲಿ ಯಾರು ಮಾತಾಡ್ತಾ ಕೂತ್ಕೊಳ್ಬಾರ್ದು. ಕರ್ತನ ಮುಂದೆ ನಾವು ಹೇಳ್ಬೇಕು, ನಾನು ಪಾಪ ಮಾಡಿದ್ದೇನೆ. ಕರ್ತನು ಕೇಳುತ್ತಾನೆ. ಬೇಲೆ ದೇವರು ಕರುಣಿಸಿ ಕ್ಷಮಾಪಣೆ ಕೊಟ್ಟು ಅವನು ಕೊಲ್ಲಲಿಲ್ಲ, ಹೋಗುವಂತ ಕಳಿಸ್ಕೊಡ್ತಾರೆ. ಎರಡನೇದಾಗಿ ಇನ್ನೊಬ್ಬರ ಸಾಕ್ಷಿಯನ್ನು ಕಲಿಯೋಣ. ಯೋಶುವನು 7ನೇ ಅಧ್ಯಾಯ 20 ಮತ್ತು 21ನೇ ವಚನ. ಯೋಸುವ 7ಾம் அதிகாரம் 20-21 வசனம். Joshua 7th chapter 20 and 21st verse, page number 251. அப்பொழுது ஆகான் யோசுவாவுக்கு பிரதித்திரமாக, மெய்யாகவே நான் இஸ்ரவேலின் தேவனாகிய கர்த்தருக்கு விரோதமாக பாவம் செய்தேன், இன்னின்ன பிரகாரமாக செய்தேன். கொள்ளையிலே நேர்த்தியான ஒரு பாபிலோனிய சால்வையும் 200 வெள்ளி சேக்கலையும் 50 சேக்கல் நிறையான ஒரு பொன் பாலத்தையும் நான் கண்டு அவைகளை இச்சித்து எடுத்துக்கொண்டேன். இதோ அவைகள் என் கூடாரத்தின் மத்தியில் பூமிக்குள் புதைந்திருக்கிறது, வெள்ளி அதன் அடியில் இருக்கிறது என்றார். ಆಕಾನನು ಯೋಶುವ ನೋಡಿ ಹೇಳ್ತಾರೆ, ನಾನು ಕೊಳ್ಳೆಯಲ್ಲಿ ಶೀನಾರ್ ದೇಶದ ಒಂದು ಉತ್ತಮವಾದ ನಿಲುವಂಗಿ ಅಂದ್ರೆ ಒಂದು ಡ್ರೆಸ್, ನಿಲುವಂಗಿಯನ್ನು 200 ರೂಪಾಯಿ ತೂಕದ ಬೆಳ್ಳಿಯನ್ನು 50 ರೂಪಾಯಿ ತೂಕದ ಬಂಗಾರದ ಗಟ್ಟಿಯನ್ನು ಕಂಡು ಅದನ್ನು ಆಶೆಯಿಂದ ತೆಗೆದುಕೊಂಡನು. ಅವುಗಳು ನನ್ನ ಗುಡಾರದ ಮಧ್ಯದಲ್ಲಿ ಹುದುಗಿಟ್ಟಿದ್ದೇನೆ. ಬೆಳ್ಳಿಯು ಅಂಗಿಯು ಕೆಳಗಿರುತ್ತದೆ. ನಾನು ನಿಜವಾಗಿ ಇಂಥದ್ದನ್ನು ಮಾಡಿ ಇಸ್ರಾಯೇಲ್ ದೇವರಾದ ಕರ್ತನಿಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ ಎಂದು ಉತ್ತರ ಕೊಟ್ಟನು. ಎರಡನೆಯ ಧೈರ್ಯಶಾಲಿ. ಪಾಪ ಮಾಡಿ ನಿಜ, ಆದ್ರೆ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಕ್ಕೆ ಧೈರ್ಯ ಬೇಕು. ಆ ಕಾರಣ ಪಾಪಿ ಆದ್ರೂ ಕೂಡ ನಾನು ಪಾಪ ಮಾಡಿದ್ದೇನೆಂದು ದೇವರ ಮುಂದೆ ಅರಿಕೆ ಮಾಡಿ ನೋಡಿ, ಅಲ್ಲೇ ಮ್ಯಾಟ್ರ್ ಸಿಗೋದು. ಇಸ್ರಾಯೇಲರು ದೇವರ ಬಲದಿಂದ ದೇವರ ನಾಮದಿಂದ ಎಲ್ಲಿ ಹೋದ್ರು ಜಯ ಸಿಕ್ಕಿತು. ಆದ್ರೆ ಒಂದು ಸಣ್ಣ ಊರು ಅವ್ರ ಮುಂದೆ ಇತ್ತು, ಆಯಿ ಎಂಬ ಒಂದು ಸಣ್ಣ ಊರು. ಆಯಿ ಎಂಬುದು ಹೆಸರು ಎಷ್ಟು ಚಿಕ್ಕದೋ ಅದಕ್ಕೆಲ್ಲ ಚಿಕ್ಕದೇ ಊರು. ಅಲ್ಲಿ ಬರೀ ಅವರು 3,000 ಜನ ಹೋಗಿದ್ರೆ ಸಾಕು, ಆ ದೇಶವನ್ನು ಗೆದ್ಬಿಟ್ಟು ಬರ್ಬೋದು. ಆದ್ರೆ ಇಸ್ರಾಯೇಲ್ ಎಲ್ಲರೂ ಹೋಗ್ಬಿಟ್ಟು ಸೋತೋಗ್ಬಿಟ್ರು. ಇವರಲ್ಲಿ ಸುಮಾರು 36 ಜನ ಇಸ್ರಾಯೇಲ್ ಸತ್ತೋಗ್ಬಿಟ್ರು. ಯೋಶುವ ಅಳು ಬಂದ್ಬಿಡ್ತು, ಏನ್ ದೇವ್ರೆ, ನಾವು ಯಾವತ್ತೂ ಸೋಲೋದಿಲ್ವಲ್ಲ, ನಾವು ಹೇಗೆ ಸೋತೋದ್ವಿ? ದೇವರು ಹೇಳಿದ್ರು, ಶಾಪಗ್ರಸ್ತ ಕೆಲಸ ಒಬ್ಬನ್ ಮಾಡಿದ್ದಾನೆ, ಕಂಡು ಹಿಡಿ ಅಂತ ಹೇಳಿದಾಗ ಗೋತ್ರವಾಗಿ ಕಂಡು ಹಿಡಿದಾಗ ಅಲ್ಲಿ ಆಕಾನನು ಸಿಕ್ಕಿ ಬೀಳ್ತಾನೆ. ಯಾಕಪ್ಪ ಇಸ್ರಾಯೇಲ್ ದೇವರ ಹೆಸರನ್ನು ಅವಮಾನ ಪಡಿಸಕ್ಕೆ ಯಾಕೆ ಕೆಲಸ ಮಾಡ್ಬಿಟ್ಟೆ? ಸ್ವಾಮಿ, ನನಗೊಂದು ಆಸೆ ಬಂದ್ಬಿಡ್ತು, ಆ ಆಸೆ ನನ್ನ ಪಾಪ ಮಾಡಕ್ಕೆ ಪ್ರೇರೇಪಿಸ್ಬಿಡ್ತು. ಏನು ಆ ಆಸೆ? ಶೀನಾರ್ ದೇಶದ ಒಂದು ಉತ್ತಮವಾದ ನಿಲುವಂಗಿ. ಶೀನಾರ್ ದೇಶ ಅಂದ್ರೆ ಬಾಬಿಲೋನ್ ದೇಶದ ಒಂದು ಬಟ್ಟೆ.
ಬೀಳಾಮನಿಗೆ ಹಣದ ಮೇಲೆ ಆಸೆ, ಘನತೆ ಗೌರವದ ಮೇಲೆ ಆಸೆ. ಇವನಿಗೆ ಯಾವ್ದ್ರ ಮೇಲೆ? ಬಟ್ಟೆ ಬರಗಳ ಮೇಲೆ. ಕ್ರೈಸ್ತರನ್ನು ಹೇಳಿಕೊಂಡು ಸಭೆಗೆ ಸೇರಿಕೊಂಡು ದೀಕ್ಷಾಸ್ನಾನ ಮಾಡಿಕೊಂಡು ಏನೆಲ್ಲ ಮಾಡಿದ್ರು ಕೂಡ ಕೆಲವರಿಗೆ ಈ ಬಟ್ಟೆ ಬರಗಳ ಮೇಲೆ ಮೋಹದಿಂದ ಬಿಡುಗಡೆ ಆಗಲ್ಲ. ಎಷ್ಟು ಬಂದ್ರು ಸಾಕಾಗಲ್ಲ, ಎಷ್ಟು ತುಂಬಿದ್ರಿಗೂ ಸಾಕು ಏನ ಅಂತ ಹೇಳಕ್ ಮನಸ್ಸು ಬರಲ್ಲ. ಅನ್ನ ಬೇಕಾದ್ರೆ ನೀನು ಸಾಕು ಸಾಕು ಅಂತ ಹೇಳ್ತೀವಿ ಅಲ್ವಾ, ಆದ್ರೆ ಬಟ್ಟೆ ಮಾತ್ರ ಬೇಡ, ಅದು ತುಂಬುತ್ತಾ ಇರ್ಲಿ ಸಮುದ್ರ ತರ. ಅದೇ ಸಮಸ್ಯೆ ಇಲ್ಲಿ ಆಕಾರನಿಗೆ. ಶಿನಾರ್ ದೇಶದ ಒಂದು ನಿಲುವಂಗಿಯ ಮೇಲೆ ನನ್ನ ಕಣ್ಣು ಬಿದ್ದ್ಬಿಡ್ತು, ಅದನ್ನು ಕಳ್ತನ ಮಾಡಬೇಕು ಅಂತ ಆಸೆ ಪಟ್ಬಿಟ್ಟೆ. ಅಲ್ಲಿ ಮಾತ್ರವಲ್ಲ, ಬಟ್ಟೆ ಮೇಲೆ ಮಾತ್ರವಲ್ಲ, ಆಮೇಲೆ ಬೆಳ್ಳಿ ಮೇಲೆ ಮತ್ತೆ ಬಂಗಾರದ ಮೇಲೆ. ವಿಶ್ವಾಸಿಗಳಾದ ನಾವು ಬೆಳ್ಳಿ ಬಂಗಾರ ಇವುಗಳನ್ನೆಲ್ಲ ಆಶ್ರಯಿಸಿಕೊಂಡು ಅವುಗಳನ್ನು ನಾವು ದೊಡ್ಡದಾಗಿ ಹೇಳುವುದಕ್ಕೆ ಕರೆಪಟ್ಟವರಲ್ಲ. ವಿಗ್ರಹಗಳಿಗೆ ದೊಡ್ಡ, ಯಾಕಂದ್ರೆ ಅವರ ದೇವರುಗಳು ಬೆಳ್ಳಿ ಬಂಗಾರಗಳಲ್ಲಿ ಮೂರ್ತಿಗಳು ಮಾಡಿರ್ತಾರೆ, ಅದಕ್ಕೆ ನಮಸ್ಕಾರ ಮಾಡಿ ಕೂತ್ಕೊಳ್ತಾರೆ. ನಾವು ಅದಕ್ಕಿಂತ ಮೇಲಾದವರು. ಪರಲೋಕದಲ್ಲಿ ಬಂಗಾರ ಬೀದಿಯಲ್ಲಿ ನಡೀತೇವೆ, ನಮ್ಮ ತಾಳುಗಳಿಗೆ ಬಂಗಾರ ಇರುತ್ತದೆ, ನಮ್ಮ ತಲೆ ಮೇಲೆ ಇಟ್ಕೊಳ್ಳುವುದಕ್ಕಲ್ಲ. ನಾವು ವಿಶೇಷವಾದ ಜನ ತಿಳ್ಕೊಳ್ಳಿ. ಅವರ ನಂಬಿಕೆಗೂ ನಮ್ಮ ನಂಬಿಕೆ ತುಂಬಾ ವ್ಯತ್ಯಾಸ. ಅವರ ದೇವರುಗಳನ್ನು ಅವ್ರು ಹೇಳಿ ನೀವು ಏನು ಪ್ರಸಾದ ಅಂತ ಹೇಳಿ ಹೇಗೆ ಭಯಭಕ್ತಿಯಿಂದ ಮಾಡ್ತಾರೋ ಅದು ನಮಗೆ ಕೇವಲ, ಅದನ್ನ ನಾವು ಮುಟ್ಟೋದಿಲ್ಲ. ಅರ್ಥ ಆಯ್ತಾ? ಈ ಲೋಕದವರೆಲ್ಲ ದೊಡ್ಡ ಮುಂದೆ ಹೇಳುವಾಗ ನಮಗೆ ಅದು ಅಸಹ್ಯ. ಯಾಕೆಂತ ಹೇಳಿದ್ರೆ ನಮ್ಮ ದೇವರು ತುಂಬಾ ದೊಡ್ಡವನು. ಅವರ ದೇವರು ಬೆಳ್ಳಿ ಬಂಗಾರಗಳು ಮಾತ್ರ, ನಮ್ಮ ದೇವರು ಮಹೋನ್ನತ ದೇವರು. ಆದ್ರಿಂದಲೇ ಸತ್ಯದ ಕಲಿಸಿಕೊಡಿದ್ರೆ ನಾವು ಯಾವ್ಯಾವ್ದಿಂದ ಬಿಡುಗಡೆಯಾಗಿ ನಾವು ಶ್ರೇಷ್ಠ ಜನರಾಗಿ ನಿಂತ್ಕೊಳ್ಬೇಕಂತ. ಅದನ್ನೇ ಬೆಳ್ಳಿ ಬಂಗಾರ ಇವುಗಳ ಮೇಲಿರುವ ಮೋಹದಿಂದ ಬಿಡುಗಡೆ ಆಗುವುದಕ್ಕೆ ಸತ್ಯ ಕಲಿಸಿಕೊಡಿದೆ. ಆದ್ರೆ ಅನೇಕರಿಗೆ ಅದು ತುಂಬಾ ಕಷ್ಟ. ಇಲ್ಲಪ್ಪ ಸರ್, ಬೇಕಾದ್ರೆ ಚರ್ಚ್ ಬೇಕಾದ್ರೆ ಬಿಟ್ಬಿಡ್ತೀವಿ, ಆದ್ರೆ ಇದನ್ನ ಬಿಡಲ್ಲ ಅಂತ ಹೇಳಿ ಹೇಳ್ತಾರೆ. ನಿಮ್ ಇಷ್ಟ ಅಂತ ಒಂದು ತಡೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಅದೇ ಮುಖ್ಯ. ಅಂದ್ರೆ ಅದರಿಂದ ಹೋಗ್ಲಿ, ಅದರಿಂದ ಹೋಗಿ ಅದರ ಪ್ರತಿಫಲವನ್ನು ಕೊಯ್ತಾರೆ. ಇಲ್ಲಿ ಆಕಾರದ ಸಮಸ್ಯೆ ಅದೇ. ನಿರುವಂಗಿ ಬಟ್ಟೆಗಳ ಮೇಲಿದ್ದ ಮೋಹ ಬಿಟ್ಟೋಗ್ಲಿಲ್ಲ, ಬೆಳ್ಳಿ ಬಂಗಾರದ ಆಸೆ ಬಿಟ್ಟೋಗ್ಲಿಲ್ಲ. ಆದ್ರಿಂದ ಏನ್ ಮಾಡ್ತಾನೆ, ದೇವರು ಹೇಳಿದ ಮೇಲೂ ಕೂಡ ಅದರ ಮೇಲೆ ಆಸಕ್ತನಾಗಿ ಅದರ ಹಿಂದೆ ನಿಂತುಕೊಂಡಾಗ ಕೊನೆಗೆ ಅವನ ಮೂಲಕ ಇಸ್ರಾಯೇಲ್ ದೇಶವು ಸೋಲನ್ನು ಅನುಭವಿಸುವಂತೆ, ಅನೇಕ ದೇವಭಟರು ಮರಣವನ್ನು ನೋಡುವಂತೆ ಕಾರಣವಾಯಿತು. ಹಾಗಾದ್ರೆ ದೇವರು ಹೇಳಿದ್ರು, ಇಸ್ರಾಯೇಲ್ಗೆ ಮತ್ತೆ ಜಯ ಬರ್ಬೇಕಾದ್ರೆ ಇದಕ್ಕಾದ ಶಿಕ್ಷೆ ಕೊಡಲ್ಪಡಬೇಕು, ಅದನ್ನು ಕರೆಸಿ ಅಂತ ಹೇಳಿದಾಗ ಆ ಕಾರಣ ಬಂದು, ಹೌದು ಸ್ವಾಮಿ, ನಾನು ಪಾಪ ಮಾಡಿಬಿಟ್ಟೆ, ನನಗೆ ಬಟ್ಟೆಗಳ ಮೇಲೆ ಬೆಳ್ಳಿ ಬಂಗಾರದ ಆಸೆ ನನ್ನನ್ನು ಈ ತರ ಮಾಡ್ಬಿಡ್ತು ಅಂತ ಹೇಳಿ ಒಪ್ಪಿಕೊಂಡ. ವಿಶ್ವಾಸಿಯೇ, ಅವನೊಂದು ಧೈರ್ಯಶಾಲಿಯೇ. ಸಭೆಯಲ್ಲಿ ಎಷ್ಟು ವಿಶ್ವಾಸಿಗಳಿದ್ದಾರೆ, ಎಲ್ಲರಿಗೂ ಧೈರ್ಯ ಇಲ್ಲ. ನನಗೆ ಬೆಳ್ಳಿ ಬಂಗಾರದ ಮೇಲೆ ಆಸೆ ಇಲ್ಲ ಅಂತ ಹೇಳಕ್ಕೆ ಧೈರ್ಯ ಕೆಪಾಸಿಟಿ ಇಲ್ಲದವರು ಸಭೆಯಲ್ಲಿ ಇರ್ತಾರೆ. ಅದು ಹೇಳಕ್ ಧೈರ್ಯ ಇಲ್ಲ. ಬೇರೆ ಎಲ್ಲ ದೊಡ್ಡ ದೊಡ್ಡ ಮಾತಾಡ್ತಾರೆ, ಆದ್ರೆ ಇದರಿಂದ ತಪ್ಪಿಸಿಕೊಳ್ಳಕ್ಕೆ ಅನೇಕರಿಗೆ ಸಾಧ್ಯವಾಗೋದಿಲ್ಲ. ಕಾಪಾಡಿಕೊಳ್ಳಿ. ನೀನು ವ್ಯಭಿಚಾರ ಮಾಡಿದ್ರೆ ಮಾತ್ರ ಪಾಪ ಅಲ್ಲ, ಕೊಲೆ ಮಾಡಿದ್ರೆ ಮಾತ್ರ ಪಾಪ ಅಲ್ಲ, ಕಳ್ತನ ಮಾತ್ರ ಮಾಡಿದ್ರೆ ಪಾಪ ಅಲ್ಲ. ಈ ಆಸೆಗಳಲ್ಲಿ ಕೂಡ ನೀನು ಪಾಪಿಯಾಗ್ಬಿಡ್ತೀಯ, ನಿನ್ನ ಭವಿಷ್ಯತ್ತು ಕೊನೆಗೊಳ್ಳುತ್ತೆ ಎಂಬುದನ್ನು ಮರಿಬೇಡ. ನಿಲುವಂಗಿಯ ಮೇಲೆ ಆಸೆ, ಬೆಳ್ಳಿ ಬಂಗಾರದ ಮೇಲೂ ಆಸೆ. ಇದನ್ನು ಒಪ್ಪಿಕೊಂಡ ಹೌದು ಸ್ವಾಮಿ, ಅದು ಪಾಪ ಮಾಡ್ಬಿಟ್ಟೆ, ಅದಕ್ಕೆ ಸತ್ಯ ಬರೆಸಿಬಿಟ್ಟಿದೆ. ನೀನು ಬುದ್ಧಿವಂತನಾದ್ರೆ ಎಕ್ಸಾಂಪಲ್ ಅನ್ನು ಕಲ್ತ್ಕೊಳ್ತೀಯ, ಫಾಲೋ ಮಾಡ್ತೀಯ, ನೀನು ದೇವರ ಸಹಾಯ ಪಡ್ಕೊಂಡ್ಬಿಡ್ತೀಯ. ನಿನಗೆ ಅನೇಕ ವಿಷಯ ಗೊತ್ತು, ಅನೇಕ ಕಾರ್ಯಗಳು ಗೊತ್ತು, ಆದ್ರೆ ಅನೇಕದ ಆಸೆಗಳ ಮೇಲೆ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವಾಗದೆ ಮೋಸ ಮಾಡ್ಕೊಂಡ್ಬಿಡ್ತೀಯ. ಕಾಪಾಡಿಕೋ. ಎರಡನೇ ಪಾಠ, ಆಕಾನನ ಏನು ಸಾಕ್ಷಿ ಹೇಳ್ತಾರೆ? ಆಕಾನನಾದ ನಾನು ಸುಂದರವಾದ ಬಟ್ಟೆ ಬರೆಗಳು ಬೆಳ್ಳಿ ಬಂಗಾರದ ಮೇಲೆ ಪ್ರೀತಿ ಇಟ್ಟು ಪಾಪ ಮಾಡಿದ್ದೇನೆಂದು ಅರಿಕೆ ಮಾಡಿ ಕ್ಷಮಾಪಣೆ ಪಡೆದೆನು. ಆಕಾನನಾದ ನಾನು ಸುಂದರವಾದ ಬಟ್ಟೆ ಬರೆಗಳು ಬೆಳ್ಳಿ ಬಂಗಾರದ ಮೇಲೆ ಪ್ರೀತಿ ಇಟ್ಟು ಪಾಪ ಮಾಡಿದ್ದೇನೆಂದು ಅರಿಕೆ ಮಾಡಿ ಕ್ಷಮಾಪಣೆ ಪಡೆದನು. ವಿಶ್ವಾಸಿಯೇ, ನೀ ಎಷ್ಟು ವರ್ಷದ ವಿಶ್ವಾಸಿ, ನೀ ಏನೆಲ್ಲ ಸಾಧನೆ ಮಾಡ್ತಾ ಇದ್ದೀಯಾ, ಇದೆಲ್ಲ ಕಥೆಗಳು ಹೇಳ್ಕೊಂಡು ಇರುವುದರಿಂದ ಏನು ಪ್ರಯೋಜನವಿಲ್ಲ. ಆ ಕಾರಣ ಹೇಳಿದ ಅರಿಕೆ ನಿನ್ನ ಕೈಯಲ್ಲಿ ಹೇಳಕ್ಕಾಗುತ್ತಾ? ಅದರಿಂದ ಬಿಡುಗಡೆ ಮಾಡಕ್ಕಾಗುತ್ತಾ? ಅದೇ ಮ್ಯಾಟರ್. ಯಾಕಂದ್ರೆ ಒಪ್ಪಿಕೊಂಡು ಅರಿಕೆ ಮಾಡುವವನಿಗೆ ದೇವರು ಸಹಾಯ ಮಾಡ್ತಾರೆ, ಇದು ಹೇಳಕ್ಕಾಗದವನಿಗೆ ಮೋಸ ಮಾಡಿಕೊಳ್ಳುತ್ತಾನೆ. ஆகானாகிய நான் அழகான துணிமணிகளும் வெள்ளி பொன்னின் மேல் பிரியம் வைத்து பாவம் செய்தேன் என்று அறிக்கை செய்து மன்னிப்பு பெற்றேன். ವಿಶ್ವಾಸಿಯೇ, ಒಪ್ಪಿಕೊಳ್ಳಬೇಕು, ಅರಿಕೆಯನ್ನು ಮಾಡಬೇಕು.
ಇದು ಮನೆಯಲ್ಲಿ ರಹಸ್ಯವಾಗಿ ಅವ್ರ ಮನೆಯಲ್ಲಿ ಬೀಗ ಹಾಕೊಂಡು ಮಾಡ್ತೀನಿ ಅಂತಲ್ಲ, ಇದನ್ನು ಸಭೆಯಲ್ಲಿ ಮಾಡಿದ ಕಾರ್ಯ, ಪಬ್ಲಿಕ್ ಅಲ್ಲಿ ಒಪ್ಪಿಕೊಂಡ ಕಾರ್ಯ. ಯಾಕಂತ ಹೇಳಿದ್ರೆ ನಿನ್ನ ದೇವರು ನಿನ್ನನ್ನು, ಯಾಕಂದ್ರೆ ನೀವು ಪಾಪಿ ಆದದ್ದು ರಹಸ್ಯವಾಗಿ ಅಲ್ಲ, ಬಹಿರಂಗವಾಗಿ ಆಗಿದ್ಯಾ. ಅದನ್ನ ಟ್ರೀಟ್ಮೆಂಟ್ ಬಹಿರಂಗವಾಗಿ ಆಗಬೇಕು. ಅದಕ್ಕೆ ಒಂದು ಧೈರ್ಯ ಬೇಕು. ಅದಾಗಬೇಕಾದ್ರೆ ದೇವರ ಆತ್ಮ ನಮ್ಮಲ್ಲಿ ಕಾರ್ಯ ಮಾಡಬೇಕು. ಮೂರನೇದಾಗಿ, ನಾನು ಪಾಪಿಯಾಗಿದ್ದೇನೆ ಒಪ್ಪಿಕೊಂಡು ಕ್ಷಮಾಪಣ ಪಡೆದ ವ್ಯಕ್ತಿ ಹೋದ್ರಿ 1 ಸಾಮುವೇಲ 15ನೇ ಅಧ್ಯಾಯ 24ನೇ ವಚನ. 1 ಸಾಮುವೇಲ್ 15ஆம் அதிகாரம் 24ஆம் வசனம். 1 சாமுவேல் 15th chapter 24th verse, page number 318. அப்பொழுது சவுல் சாமுவேலை நோக்கி, நான் கர்த்தருடைய கட்டளையையும் உம்முடைய வார்த்தைகளை மீறினதினாலே பாவம் செய்தேன். நான் ஜனங்களுக்கு பயந்து அவர்கள் சொல்லை கேட்டேன். ಸೌಲನು ಸಾಮುವೇಲನು ಹೇಳ್ತಾರೆ, ನಾನು ಕರ್ತನ ಮತ್ತು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿದ್ದೇನೆ. ಕಾರಣ ಜನರಿಗೆ ಹೆದರಿ ಅವರ ಮಾತನ್ನು ಕೇಳಿದೆನು. ಮೂರನೆಯ ಡೇಂಜರ್ ಇಲ್ಲಿ ಬರುತ್ತದೆ. ಒಂದು ವಿಶ್ವಾಸಿ ದೇವರ ಮಾತನ್ನು ಕೇಳಬೇಕು, ಸತ್ಯವೇದ ಏನ್ ಹೇಳ್ತದೆ ಅದನ್ನು ಮಾಡಬೇಕು. ಆದ್ರೆ ವಿಶ್ವಾಸಿ ದೇವರ ಮಾತನ್ನು ಕೇಳುವುದಕ್ಕಿಂತ ಅವರು ಏನ್ ಹೇಳ್ತಾರೆ, ಈ ಜನ ಏನ್ ಹೇಳ್ತಾರೆ, ಅವರೆಲ್ಲರ ಪ್ರೀತಿ ಕಾಪಾಡ್ಕೋಬೇಕಾದ್ರೆ ಅವ್ರು ಹೇಳಿದಾಗೆಲ್ಲ ಕುಣಿಬೇಕಲ್ಲ ಅಂತ ಹೇಳಿ ದೇವರ ಮಾತನ್ನು ತಳ್ಳಿಬಿಟ್ಟು ಜನರ ಮಾತನ್ನು ಕೇಳುವುದಕ್ಕೆ ಮುಂದೆ ಹೋಗ್ಬಿಡ್ತೀವಿ. ಸೌಲಿಗೆ ಬಂದ ಸಮಸ್ಯೆ ಅದೇ. ಸಾಮುವೇಲ ಹೇಳಿದ ಮಾತನ್ನು ಕೈ ಬಿಟ್ಬಿಟ್ಟ, ದೇವರ ಹೇಳಿದ ಮಾತನ್ನು ದೂರ ಮಾಡ್ಬಿಟ್ಟ. ಎಲ್ಲಾ ಮೆಜಾರಿಟಿ ಜನ ಏನಿದ್ದಾರೋ ಅವ್ರ ಜನ ನಿಂತ್ಕೊಳ್ಳೋಣ, ಅವರೆಲ್ಲ ನಡ್ಕೋಕೋದ್ರೆ ನಾವು ನಡ್ಕೋಕೋಣ, ಅವ್ರನ್ನ ಪರ್ಲೋಗೋದು ಹೋಗೋಣ ಅಂತ ಹೇಳಿ ಜನರು ಹಿಂಗೆಲ್ಲ ಕುಣಿತಾರೋ ಹಾಗೆ ನಾವು. ಯಾಕಂದ್ರೆ ನಮಗೆ ಜನನೇ ಮುಖ್ಯ. ಯಾಕಂದ್ರೆ ಅವ್ರಲ್ಲ ರಾಜ ಅಂತ ಕರಿಬೇಕಲ್ವಾ. ನಾನು ಅವ್ರ ವಿರೋಧವಾಗಿ ಸ್ವಾಮಿ ಮಾತು ಕೇಳ್ಕೊಂಡ್ ಬಿಟ್ರೆ ಅವ್ರನ್ನ ತಿರಸ್ಕಾರ ಮಾಡ್ಬಿಡ್ತಾರ ಅಂತ ಹೇಳಿ ಜನರ ಮಾತಿಗೆ ಹೆದರಿ ಅವ್ರು ಹೇಳುವುದನ್ನು ಮಾಡ್ಬಿಟ್ಟ. ಹೀಗಾಗಿ ಅವನು ಪಾಪಿ ಆಗಿಬಿಟ್ಟ, ದೇವರವರನ್ನು ಕೈ ಬಿಡ್ತಾರೆ. ವಿಶ್ವಾಸಿಯೇ, ನೀನು ಯಾರ ಮಾತನ್ನು ಕೇಳುವುದಕ್ಕೆ ಕರೆಯಲ್ಪಟ್ಟಿದ್ಯಾ? ನಿನ್ನ ಗುರು ಯಾರು? ನಿನ್ನ ದೇವರು ಯಾರು? ನೀನು ಯಾರ ಮಾತನ್ನ ಕೇಳಬೇಕು, ಯಾರ ಮಾತನ್ನ ಕೈಗೊಳ್ಬೇಕು? ನೀವು ಮನುಷ್ಯರ ಮಾತನ್ನು ಕೇಳುವುದಕ್ಕೆ ಕರೆಯಲ್ಪಟ್ಟಿದೆಯೋ, ದೇವರ ಮಾತನ್ನು ಕೇಳುವುದಕ್ಕೆ ಕರೆಯಲ್ಪಟ್ಟಿದೆಯೋ? ಆದ್ರೆ ನಾವು ಈ ಭೂಮಿಲಿ ವಾಸ ಮಾಡ್ತಿದ್ದೀವಿ, ಇಲ್ಲಿ ಸಮಾಜದಲ್ಲೇ ಇದ್ದೀವಿ, ಇವರೆಲ್ಲ ಇದ್ದಾರೆ, ಓಕೆ. ಆದ್ರೆ ಇವರು ಯಾರು ನನ್ನ ದೇವರಲ್ಲ, ಇವರು ಯಾರು ನನ್ನ ರಕ್ಷಕರಲ್ಲ, ಇವರು ಯಾರು ನನ್ನ ನ್ಯಾಯ ತೀರ್ಪಿನಲ್ಲಿ ಜೊತೆ ನಿಂತ್ಕೊಳ್ಳುವವರಲ್ಲ. ಅದಕ್ಕಾಗಿ ನಾನು ಜ್ಞಾಪಕ ಇಟ್ಕೊಳ್ಬೇಕು, ಜನರೆಲ್ಲರನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಟ್ಟು ದೇವರಿಗೆ ಶತ್ರು ಆದ್ರೆ ಅದೆಷ್ಟು ದೊಡ್ಡ ಭಯಂಕರ. ಸೌಲನು ಮಾಡಿದ ಅದೇ. ಇಸ್ರಾಯೇಲರ ಮೊದಲ ರಾಜ, ಫಸ್ಟ್ ಕಿಂಗ್, ದೇವರ ಕೃಪೆ ನಷ್ಟ ಮಾಡ್ಕೊಳ್ತಾನೆ. ಯಾಕೆಂತ ಹೇಳಿದ್ರೆ ದೇವರಿಗೆ ಹೆದರಬೇಕಾದವನು ದೇವರಿಗೆ ಹೆದರದೆ ಮನುಷ್ಯರಿಗೆ ಹೆದರುತ್ತಾನೆ. ವಿಶ್ವಾಸಿಯೇ, ಜನಗಳನ್ನು ಎದುರಿಸಿ ಮಾತಾಡಕ್ಕೆ ಒಂದು ಗಟ್ಸ್ಬೇಕು. ಈ ಅಂಜುಬುರ್ಗರು ಏಡಿಗಳು ಮಾಡ್ತಾ ಗೊತ್ತಾ, ಅವ್ರ ಹತ್ರ ನೈಸಾಗಿ ಮಾತಾಡ್ಕೊಡ್ತಾರೆ. ಅದೆಲ್ಲ ತಂತ್ರದ ಒಂದು ಬದುಕು. ಮುಖಾಮುಖಿಯಾಗಿ ಎಸ್ ಎಸ್ ನೋ ನೋ ಕರೆಕ್ಟ್ ಆಗಿ ಹೇಳಕ್ಕೆ ಕಲ್ತ್ಕೊಂಡಿರ್ಬೇಕು. ಸ್ವಾಮಿಯವರು ಅದು ತುಂಬಾ ಕರೆಕ್ಟ್. ನೀನು ಅರಸನಾದ್ರೂ ಸರಿ, ಯಾರೇ ಆದ್ರೂ ಸರಿ, ಒಂದೇ ಮಾತು ಹಾಗಿರ್ಬೇಕು. ಅದು ಯಾವಾಗ ಸಾಧ್ಯ? ಯಾವಾಗ ನಾವು ದೇವರಿಗೆ ಹೆದರ್ತೀವಿ. ಯಾವ ಮನುಷ್ಯ ನೋಡಿ ಹೆದರ್ಬೇಕಾಗಿಲ್ಲ, ಯಾರನ್ನು ನೈಸ್ ಮಾಡ್ಬೇಕಾಗಿಲ್ಲ, ಯಾರನ್ನು ಕೈಕಾಲು ಹಿಡಿಬೇಕಾಗಿಲ್ಲ. ಇಲ್ಲಿ ಸೌಲನು ಮಾಡಿದ ಕಾರ್ಯ ದೇವರಿಗೆ ಹೆದರದೆ ಇರುವ ಮನುಷ್ಯರಿಗೆ ಹೆದರಿಬಿಟ್ಟ. ವಿಶ್ವಾಸಿ, ನಿನ್ನ ಜೀವಿತದಲ್ಲಿಯೂ ಈ ಸಮಸ್ಯೆ ಬರ್ತದೆ. ದೇವ್ರ ಮಾತು ಕೇಳೋದ, ದೇವರಿಗೆ ಹೆದರದ ಮನುಷ್ಯರ ಮಾತನ್ನು ಕೇಳೋದ. ಅದು ನಿನ್ನ ತಂದೆ ತಾಯಿಗಳಾಗ್ಬೋದು, ನಿನ್ನ ಗಂಡ ಹೆಂಡತಿ ಆಗಬಹುದು, ನಿನ್ನ ಮನೆಯವರಾಗುದು, ಕುಟುಂಬ ಯಾರ್ಯಾವುದು, ಅವ್ರಿಗೆ ದೇವರಿಗೆ ಹೆದರ್ತಾರೆ ನೋಡ್ಕೋ. ಅವ್ರು ದೇವರಿಗೆ ಹೆದರದವರಾಗಿದ್ದು ನೀನು ದೇವರ ನಂಬಿಕೆ ವಿರೋಧ ನಿಂತುಕೊಳ್ಳುವಾಗ ನೀನು ಯಾವ್ದು ಕೈಗೊಳ್ತೀಯ, ಯಾವ್ದು ಮಾಡ್ತೀಯ, ನೀನು ಏನ್ ಮಾಡ್ಬಿಡ್ತೀಯೋ ಅದನ್ನ ಚರಿತ್ರೆ ಆಗ್ಬಿಡ್ತದೆ. ಮತ್ತೆ ನೀನು ಸಾರಿ ಕೆಡುವುದರಿಂದ ಅದನ್ನ ಪುನಃ ರಿವರ್ಸ್ ಮಾಡಕ್ಕಾಗಲ್ಲ. ಸೌಲಭ್ಯದ ಸಮಸ್ಯೆ ದೇವರಿಗೆ ಹೆದರದೆ ಇರುವ ಜನರ ಮಾತಿಗೆ ಹೆದರಿ ಅವರ ಮಾತನ್ನು ಕೇಳಿಬಿಟ್ಟ. ಕೊನೆಗೆ ಅವನು ಪಾಪಿ ಆಗ್ಬಿಟ್ಟ. ಸ್ವಾಮಿಯೆಲ್ಲ ಮುಂದೆ, ಸ್ವಾಮಿ ನಾನು ಪಾಪ ಮಾಡ್ಬಿಟ್ಟೆ. ದೇವರು ಕ್ಷಮಿಸ್ತಾರೆ, ಪರವಾಗಿಲ್ಲ, 40 ವರ್ಷ ಕೂತ್ಕೋ, ಕಿರೀಟ ಇಟ್ಕೋ ತಲೆ ಮೇಲೆ, ಸಿಂಹಾಸನ ಕೂತ್ಕೋ, ನೀನೇ ರಾಜ, ಇವನ್ ನಾನು ಕೊಲ್ಲಲ್ಲ, ದಾವಿದನ ನಿನ್ನನ್ನು ಕೊಲ್ಲಕ್ಕೆ ಬಿಡಲ್ಲ, ನಿನ್ನ ಯಾರು ಕೊಲ್ಲಕ್ ಬಿಡಲ್ಲ, ಇರ್ಕೋ, ಜೀವಂತ ಹೆಣಾಗಿರು. ಜೀವಂತ ಹೆಣ ಅಂದ್ರೆ ಸತ್ತೋಗಿದ್ರೆ ಅವತ್ತೇ ಅವನ ಅವಮಾನ ಮುಗಿದೋಗ್ಬಿಡ್ತಾ ಇತ್ತು.
ಆದ್ರೆ ಇವನು ಜೀವಂತವಾಗಿದ್ದಾನೆ, ಅದು ಹೆಣ ತರ ಇದ್ದಾನೆ. ಯಾವ ಬಿಡುಗಡೆ ಇಲ್ಲ, ಯಾವ ರಕ್ಷಣೆ ಇಲ್ಲ. ತಿನ್ನುತ್ತಿರುವುದು ಮೃಷ್ಟಾನ್ನ ಭೋಜನ, ಅದರಲ್ಲಿ ಸುಖ ಇಲ್ಲ. ಮಲಗುತ್ತಿರುವುದು ಅಂತ ಮಂಜಿಗೆ ನಿದ್ದೆ ಬರ್ತಾ ಇಲ್ಲ. ಶವದ ಒಂದು ಬದುಕು. ದೇವರಿಗೆ ಹೆದರಬೇಕಾದ ನಾವು ಮನುಷ್ಯರಿಗೆ ಹೆದರುವುದಕ್ಕೆ ಪ್ರಾರಂಭಿಸಿಬಿಟ್ರೆ, ಅವನ ಮಾತನ್ನು ಕೇಳುವುದಕ್ಕೆ ಮುಂದೆ ನಿಂತ್ಕೊಂಡ್ಬಿಟ್ರೆ, ಹೀಗೆ ದೇವರಿಗೆ ಇರುವುದಕ್ಕೆ ಪಾಪ ಮಾಡ್ಬಿಡ್ತೇವೆ. ಇದು ಸೌಲನ ಒಂದು ಕಾರ್ಯ. ಹಾಗಾಗಿ ಸೌಲನ್ನು ಹೇಳುವ ಸಾಕ್ಷಿ ಏನು? ಮೂರನೇ ಸಾಕ್ಷಿ, ಸೌಲನಾದ ನಾನು ದೇವರ ಭಯವಿಲ್ಲದ ಜನರಿಗೆ ಹೆದರಿ ಅಂತವರ ಮಾತಿಗೆ ವಿಧೇಯನಾಗಿ ಪಾಪ ಮಾಡಿದ್ದೇನೆಂದು ಅರಿಕೆ ಮಾಡಿ ಕ್ಷಮಾಪಣೆ ಪಡೆದೆನು. ಸೌಲನಾದ ನಾನು ದೇವರಿಗೆ ಭಯವಿಲ್ಲದ ಜನರಿಗೆ ಹೆದರಿ ಅಂತವರ ಮಾತಿಗೆ ವಿಧೇಯನಾಗಿ ಪಾಪ ಮಾಡಿದ್ದೇನೆಂದು ಅರಿಕೆ ಮಾಡಿ ಕ್ಷಮಾಪಣೆ ಪಡೆದನು. சவுலாகிய நான் தேவனுடைய பயமில்லாத ஜனங்களுக்கு பயந்து அவர்களின் பேச்சுக்கு கீழ்ப்படிந்து பாவம் செய்தேன் என்று அறிக்கை செய்து மன்னிப்பு பெற்றேன். ವಿಶ್ವಾಸಿಯೇ, ದೇವರಿಗೆ ಭಯವಿಲ್ಲದ ಬದುಕು ಅದು ನಿನ್ಗೆ ಹೆಣದ ಜೀವಿತ. ಅರಮನೆಯಲ್ಲಿದ್ದರೂ ಸುಖ ಇಲ್ಲ ನಿನಗೆ. ಸುಖ ನಿನ್ನ ಗುಡಿಸಿನ ಮನೆಯಲ್ಲಿದ್ದರೂ ಸರಿ, ದೇವರಿಗೆ ಎದುರು ಒಂದು ಬದುಕಿದ್ರೆ ನಿನ್ನ ಸುಖ ಹಾಗೆ ನೆಮ್ಮದಿಯಾಗಿರುತ್ತದೆ. ನಿನಗೆ ಬರೀ 1000 ರೂಪಾಯಿ ಸಂಬಳ ಇದ್ರೆ ಒಂದು ಚಿಂತೆ ಇಲ್ಲ. ದೇವರಿಗೆ ಭಯ ಪಡುವ ಒಂದು ಜೀವಿತ ಇದ್ರೆ ನೀನು ಹಾಗೆ ಸುಖವಾಗಿ ಒಳ್ಳೆ ಬದುಕು ಬಾಳಕ್ಕೆ ಸಾಧ್ಯ. ದೇವರ ಮೇಲೆ ಯಾರಿಗೆ ಭಯವಿಲ್ಲ ಅವ್ರು ಎಲ್ಲಾ ಮನುಷ್ಯರಿಗೆ ಭಯಪಟ್ಟು, ಎಲ್ಲಾ ದೆವ್ವಭೂತಗಳಿಗೆ ಭಯಪಟ್ಟು, ಎಲ್ಲಾ ಕಷ್ಟಪಟ್ಟು ಅವಸ್ಥೆ ಪಡ್ತಾ ಇರ್ತಾರೆ. ಅವರ ಬದುಕು ತುಂಬಾ ಕಷ್ಟ ಆಗಿರ್ತದೆ. ಕೊನೆಗೆ ಅವ್ರು ದೇವರ ಮುಂದೆ ಪಾಪ ಮಾಡಿಕೊಂಡವರಾಗಿ ಜೀವಿಸಿದ್ರು ಕೂಡ ಪ್ರಯೋಜನ ಇಲ್ಲದ ಬಾಳನ್ನು ಬಾಳ್ಬೇಕಾಗುತ್ತದೆ. ಸೌಲನಾದ ನಾನು ದೇವರ ಭಯವಿಲ್ಲದ ಜನರಿಗೆ ಹೆದರಿ. ಹಾಗಾದ್ರೆ ನೀನು ಸಂಭಾಷಿಸುವ ವ್ಯಕ್ತಿಗಳ ಹತ್ರ ನೋಡು, ಇವರು ದೇವರಿಗೆ ಭಯ ಪಡೋ ಜನರ, ಸಭೆಯಲ್ಲಿ ಸಾಕ್ಷಿಯಾಗಿರೋ ಜನರ, ದೇವರ ನಾಮಕ್ಕೆ ಮಹಿಮೆ ತರೋ ಜನರ, ಇವರು ಸಭೆಯನ್ನು ಕಟ್ಟುವವರ, ಸಭೆಯನ್ನು ಹೊರದಾಕುವವರ, ಚೆಕ್ ಮಾಡಿಕೋ. ನಾನು ಯಾರ ಮಾತಿಗೆ ಎದುರ್ತಾ ಇದ್ದೀನಿ, ಯಾವ್ದನ್ನು ಮೆಚ್ಚಿಸ್ತಾ ಇದ್ದೀನಿ, ಏನ್ ನಡೆಸ್ತಾ ಇದ್ದೀನಿ, ಜ್ಞಾಪಕವುಳ್ಳವರಾಗಿರೋಣ. ಸೌಲನು ಹೀಗೆ ದೇವರ ಭಯವಿಲ್ಲದ ಜನರಿಗೆ ಹೆದರಿ ತಾನು ಮೋಸ ಹೋಗಿ ಪಾಪ ಮಾಡಿಕೊಂಡು ತನ್ನ ಬದುಕು ಅರಸನಾಗಿದ್ದು ಅವನು ಭಿಕ್ಷುಕರಿಗಿಂತ ಕೇವಲವಾದ ಬದುಕನ್ನೇ ನಡೆಸಬೇಕಾಗಿ ಬಂತು. ನಾಲ್ಕನೆಯ ಕನ್ಫೆಷನ್ 2 ಸಾಮುವೇಲ 12ನೇ ಅಧ್ಯಾಯ 13ನೇ ವಚನ. 2 ಸಾಮುವೇಲ್ 12ஆம் அதிகாரம் 13ஆம் வசனம். 2 Samuel 12th chapter 13th verse, page number 351. அப்பொழுது தாவீது நாத்தானிடத்தில், நான் கர்த்தருக்கு விரோதமாய் பாவம் செய்தேன் என்றான். நாத்தான் தாவீதை நோக்கி, நீ சாகாதபடிக்கு கர்த்தர் உன் பாவம் நீங்க செய்தார். ಆಗ ದಾವೀದನು ನಾತಾನನಿಗೆ, ನಾನು ಕರ್ತನಿಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ನಾತಾನನು ಅವನಿಗೆ, ಕರ್ತನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ ಎಂದು ಉತ್ತರ ಕೊಟ್ಟನು. ದಾವೀದನು ಇಸ್ರಾಯೇಲ್ ದೇಶದ ಅರಸನು. ಅವನ ಅರಸನಾದ್ರಿಂದ ಅವನ ಪಾಪಕ್ಕೆ ಮಾಡ್ಬೇಕಾ ಬೇಡವಾ ಅಂತ ಪ್ರಶ್ನೆ ಬೇಡಂಗಿಲ್ಲ. ನೀನು ಅರಸನಾದ್ರೂ ಸರಿ, ನೀನು ಯಾರೇ ಆದ್ರೂ ಸರಿ, ದೇವರ ಮುಂದೆ ಎಲ್ಲ ಒಂದೇ ನ್ಯಾಯವೇ. ನಾತಾನನು ದೇವರ ಸೇವಕನಾಗಿ ದಾವೀದನು ಹೇಳ್ತಾನೆ, ಆ ಪಾಪಿ ನೀನೇ ಅಂತ ಹೇಳಿ ಅವನ ಕೈ ನೋಡಿ ತೋರಿಸ್ತಾರೆ. ತಕ್ಷಣ ದಾವೀದನು, ಹೌದು ಸ್ವಾಮಿ, ನಾನು ಈ ದೇಶಕ್ಕೆಲ್ಲ ಅಧಿಪತಿ, ನನ್ನ ಮಾತಿನ ಮುಂದೆ ಎಲ್ಲರೂ ಅಡ್ಡ ಬೀಳ್ತಾರೆ. ಆದ್ರೆ ನಾತಾನ್ ಎಂಬ ಸೇವಕರು ಬಂದಾಗ ದಾವೀದನು ಅವನ ಮುಂದೆ ಅಡ್ಡ ಬೀಳ್ತಾನೆ. ಯಾಕೆಂದ್ರೆ ದೇವರ ಮನುಷ್ಯ, ದೇವರ ಮಾತನ್ನು ಹೇಳುವಾಗ ನಾನ್ ತಲೆ ಬಾಗಬೇಕು. ಆ ಪಾಪಿ ನೀನೇ ಅಂತ ಹೇಳಿದಾಗ ದಾವೀದನು ಒಪ್ಪಿಕೊಳ್ತಾನೆ, ನಾನು ಕರ್ತನಿಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ. ಒಪ್ಪಿಕೊಂಡ, ಬಾಯಿ ಬಿಟ್ಟು ಅರಿಕೆ ಮಾಡಿದ. ಆದ್ರೆ ದೇವರು ಕೇಳ್ಬಿಟ್ಟು ಹೌದಾ, ಕರ್ತನು ದಾವೀದನ ಪಾಪವನ್ನು ಕ್ಷಮಿಸಿದರು, ನೀನು ಸಾಯಲ್ಲ ಅಂತ ಮಾತು ಕೊಟ್ಬಿಟ್ರು. ವಿಶ್ವಾಸಿಯೇ, ನಮಗೆಲ್ಲ ಆಸೆ 100 ವರ್ಷ ಬದುಕ್ಬೇಕಂತ. ಕೆಜಿ ಗಟ್ಲೆ ಮಾತ್ರೆ ತಿಂತೀವಿ, ಲೀಟರ್ ಗಟ್ಲೆ ಸಿರಪ್ ಕುಡಿತೀವಿ, ಮನೆ ಫುಲ್ ಮೆಡಿಕಲ್ ಸ್ಟೋರ್ ಮಾಡ್ಕೊಳ್ತೀವಿ. ಏನಕ್ಕೆ ನಾವು ಸಾಯಬಾರ್ದು ಅಂತ ಸತ್ತೋಗ್ಬಿಡ್ತೀವಿ ಭಯ ಇರ್ತಾನೆ. ಅದರಲ್ಲಿ ಟ್ರೀಟ್ಮೆಂಟ್ ಇಲ್ಲಿದೆ. ನೀನು ಸಾಯದೇ ಇರಬೇಕಾದ್ರೆ ದೇವರು ನಿನ್ನ ಕ್ಷಮಿಸಿರ್ಬೇಕು. ಏನ್ ಮಾಡ್ಬೇಕು? ದೇವರ ಮುಂದೆ ನಿನ್ನ ಪಾಪನ ಒಪ್ಪಿಕೊಳ್ಳಬೇಕು, ಬಾಯಿ ಬಿಟ್ಟು ಅರಿಕೆ ಮಾಡ್ಬೇಕು, ದೇವ್ರು ಹೇಳ್ಬೇಕು ನೀನು ಸಾಯಲ್ಲ ಅಂತ ಹೇಳ್ಬೇಕು. ದೇವ್ರು ನಿನ್ನ ಸಾಯಲ್ಲ ಅಂತ ಹೇಳ್ಬಿಟ್ರೆ ಯಾವ್ದು ಟ್ರೀಟ್ಮೆಂಟ್ ನಿಂಗೆ ಬೇಕಾಗಿಲ್ಲ, ಯಾವ ಸಹಾಯ ನಿಂಗೆ ಬೇಕಾಗಿಲ್ಲ. ದೇವರಿಗೆ ಜೀವ ಕೊಟ್ಬಿಡ್ತಾರೆ. ದಾವೀದನು ಸುಖವಾಗಿ ಬಾಳಿದ. ದಾವೀದನು ಯಾರು ಕೊಲ್ಲಕ್ಕಾಗ್ಲಿಲ್ಲ. ತನ್ನ ಮುಪ್ಪಿನ ಪ್ರಾಯದವರೆಗೆ ಬದುಕಿ ಯಾವ ಶತ್ರುವಿನ ಕೈಯಲ್ಲಿ ಕೊಲ್ಲಲ್ಪಡದೆ ತನ್ನ ಆಯುಷ್ಕಾಲವನ್ನು ಪೂರ್ಣಗೊಳಿಸಿದ. ಯಾಕಂದ್ರೆ ದೇವರು ಹೇಳಿದ್ರು, ನೀನು ಸಾಯೋದಿಲ್ಲ. ಯಾಕೆಂದ್ರೆ ನೀನು ನಿನ್ನ ಜೀವಿತದಲ್ಲಿ ಏನ್ ಮಾಡಿದೀಯೋ
ಅದನ್ನು ಒಪ್ಪಿಕೊಂಡು ಅರಿಕೆ ಮಾಡಿಬಿಟ್ಟೆ. ದಾವೀದನಿಗೆ ಯಾವಾಗ ಹೇಳಿದ? ದಾವೀದನಿಗೆ ದೇವರು ಎಲ್ಲ ಕೊಟ್ಟಿದ್ರು, ದಾವೀದನಿಗೆ ಏನು ಕೊರತೆ ಇರಲಿಲ್ಲ. ಒಳ್ಳೆ ಬಾಳು, ಒಳ್ಳೆ ಅನುಕೂಲ, ಒಳ್ಳೆ ಅರಮನೆ, ಎಲ್ಲಾ ಸುಖ ಇದೆ. ಒಬ್ಬರಿಗೆ ಒಬ್ಬರು ಅಂತ ತೀರ್ಮಾನ ಹೋಗಿ ದಾವೀದನ ಆಲ್ರೆಡಿ 7 ಹೆಂಡತಿಗಳಿದ್ದಾರೆ. ಎಂಟನೇ ಹೆಂಡತಿಯಾಗಿ ಬಚ್ಚಬಳೆ ಮೇಲೆ ಕಣ್ಣಿಡ್ತಾನೆ. ನೋಡಿ, 7-8 ಸಾವಿರ ಆಗ್ಲಿಲ್ಲ, 8ನೇ ಹೆಂಡತಿ ಮೇಲೆ. ಯಾರು? ಅವಳು ಊರಿಯನ ಹೆಂಡತಿ, ಬೇರೆಯವರ ಹೆಂಡತಿ. ಆಕೆ ಮೇಲೆ ಮನಸ್ಸಿಡ್ತಾನೆ, ಆಕೆ ಜೊತೆಗೆ ಪಾಪ ಮಾಡ್ತಾನೆ. ಆ ಪಾಪವನ್ನು ಕವರ್ ಮಾಡುವುದಕ್ಕೆ ತುಂಬಾ ಪ್ರಯಾಸ ಪಡ್ತಾನೆ. ಆದ್ರೆ ಅದನ್ನ ತಪ್ಸ್ಕೊಳಕ್ಕಾಗಲ್ಲ. ಕೊನೆಗೆ ಇವ್ರ ಮೇಲೆ ಅಪಾಯ ಬರುತ್ತೆ, ಗೊತ್ತಾಗುತ್ತೆ. ಆದ್ರಿಂದ ಅದನ್ನು ಮುಚ್ಚೋಕೆ ಕೊನೆಗೆ ಊರಿಯ ಬಂದ್ಬಿಟ್ಟು ಕೇಳ್ಬಿಟ್ರೆ ಏನಾಗುತ್ತದೆ ಹೇಳಿ, ಊರಿಯನನ್ನು ಕೊಲೆ ಕೂಡ ಮಾಡ್ತಾನೆ. ಆಗ ಕೇಳೋಕೆ ನೀವು ಪ್ರಶ್ನೆ ಮಾಡಕ್ಕೆ ಯಾರು ಇಲ್ಲ, ಇನ್ಮೇಲೆ ನಾನೇ ರಾಜ ಅಂತ ನೆನೆಸ್ಕೊಂಡಿದ್ರು. ಆದ್ರೆ ಅವ್ರು ಹೇಳಿದ್ರು, ನಾನ್ ನಿಮ್ಮ ಅಪ್ಪ ಇದ್ದೀನಿ ಅಂತ ಹೇಳಿ ದೇವ್ರು ಹೇಳಿದ್ರು. ಹಾಗೆ ವಿಚಾರ ಮಾಡಿದ ಆ ಮಗು ಏನಾಗುತ್ತದೆ? ಒಂದು ನೀನ್ ಸಾಯ್ಬೇಕು, ಇಲ್ಲ ಮಗು ಸಾಯ್ಬೇಕು, ಡಿಸೈಡ್ ಮಾಡು. ತಂದ್ಕೊಂಡ ಊರಿನೊಂದಿಗೆ ನನ್ನ ಸಮಸ್ಯೆ ಎಲ್ಲ ಮುಗಿದೋಗ್ಬಿಡುತ್ತೆ ಕೊಲೆ ಮಾಡೋದ್ರಿಂದ. ನಿನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತ ನೀನು ಬಾಯಿ ಬಿಟ್ಟು ಒಪ್ಕೋಬೇಕು. ಹೌದು, ನಾನು ಪಾಪ ಮಾಡಿದ್ದೇನೆ, ಬಾಯಿ ಬಿಟ್ಟು ಅರಿಕೆ ಮಾಡ್ಬೇಕು, ಅವಾಗಲೇ ಪರಿಹಾರ. ನೀನು ಎಷ್ಟು ಕೊಲೆ ಮಾಡುವುದರಿಂದಲೋ, ಯಾರಿಗೆ ಏನೆಲ್ಲ ಕೊಡುವುದರಿಂದಲೋ ಯಾವ ಪರಿಹಾರ ಆಗುವುದಿಲ್ಲ, ಯಾವ ನೆಮ್ಮದಿ ಸಿಗುವುದಿಲ್ಲ. ಅದು ಅರಿಕೆ ಮಾಡುವಾಗ, ಒಪ್ಪಿಕೊಂಡು ಅರಿಕೆ ಮಾಡುವಾಗ ಬಿಡುಗಡೆ ಸಿಗುತ್ತದೆ. ಆಗ ನಾತಾನ್ ಇದೆಲ್ಲ ಹೇಳಿದಾಗ ಒಪ್ಕೊಂಬಿಟ್ಟ. ಹೌದು, ದೇವ್ರು ನನಗೆ ಎಲ್ಲವನ್ನು ಕೊಟ್ಟಿದಾಗಲೂ ಕೂಡ ಆ ವ್ಯಭಿಚಾರ ಆತ್ಮ ನಾನು ಬಿಡ್ಲಿಲ್ಲ. ಇನ್ನೊಬ್ಬನ ಹೆಂಡತಿಯ ಮೇಲೆ ಕಣ್ಣಿಟ್ಟದು ತಪ್ಪಾಯಿತು. ಕೊನೆಗೆ ವ್ಯಭಿಚಾರ ಮಾಡಿದೆ, ಅದನ್ನು ಮುಚ್ಚಕ್ಕೆ ತುಂಬಾ ಪ್ರಯಾಸ ಪಟ್ಟೆ. ಅಸಾಧ್ಯವಾಗದೆ ಹೋದಾಗ ಅವನ ಗಂಡನಾದ ಊರಿನನ್ನು ಕೊಲೆ ಕೂಡ ಮಾಡ್ಬಿಟ್ಟೆ. ಹೀಗೆಲ್ಲ ಮಾಡಿ ದೇವರ ಮುಂದೆ ನಾನು ಪಾಪ ಮಾಡ್ಬಿಟ್ಟೆ ಅಂತ ಹೇಳಿ ಅರಸನು ದೇವರ ಮನುಷ್ಯನಾದ ನಾತಾನನ ಮುಂದೆ ಒಪ್ಪಿಕೊಂಡನು. ದೇವರ ನೋಡಿದ್ರು, ವಿಶ್ವಾಸಿಗಳು ದೇವರ ಮನುಷ್ಯನ ಮುಂದೆ ಅದು ಒಪ್ಕೊಳ್ಳಕ್ಕೆ ಗಟ್ಸಿರ್ಬೇಕು, ಅದು ಹೇಳಕ್ಕೆ ತಿಳ್ಕೊಂಡಿರ್ಬೇಕು, ಆ ಒಂದು ಮೆಚೂರಿಟಿ ಇರ್ಬೇಕು. ದೇವರಾಗ ನೋಡ್ತಾ ಇರ್ತಾರೆ, ಅವನಿಗೆ ಹೇಳ್ಬಿಡು, ನಾನು ಅವನು ಕ್ಷಮಿಸಿದ್ದೀನಿ, ಅವನು ಸಾಯೋದಿಲ್ಲ. ಕೊನೆಗೇನಾಯ್ತು? ಆ ಸ್ತ್ರೀಯನ್ನೇ ಮನೆ ಮಾಡ್ಕೊಳ್ತಾರೆ. ಆಕೆಯಲ್ಲಿ 2ನೇ ಮಗ ಹುಟ್ಟುತ್ತಾನೆ, ಅವನೇ ಸೊಲೊಮೋನನು. ಆ ಸೊಲೊಮೋನನೇ ದಾವೀದನಿಗೆ ನೆಕ್ಸ್ಟ್ ರಾಜನಾಗಿ ಹುಟ್ಟುವುದಕ್ಕೆ ದೇವರ ಕೃಪೆ ಕೊಡ್ತಾರೆ. ಆ ಸೊಲೊಮೋನನಿಂದಲೇ ಯೆರೂಸಲೇಮಿನ ದೇವಾಲಯ ಕಟ್ಟುವುದಕ್ಕೆ ದೇವರು ಭಾಗ್ಯ ಮಾಡ್ತಾರೆ. ಎಲ್ಲಿ ದಾವೀದನು ತನ್ನ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ದೇವರ ಕೃಪೆ ಪಡ್ಕೊಂಡಾಗ ಈ ಎಲ್ಲಾ ಭಾಗ್ಯ ಸಾಧ್ಯ ಆಯ್ತು. ಇದಕ್ಕೆ ಬದಲಾಗಿ ಏನೆಲ್ಲ ಯುದ್ಧ ಮಾಡಿದ್ರು, ಏನೆಲ್ಲ ಕೊಲೆ ಮಾಡಿದ್ರು, ಏನೆಲ್ಲ ಕಾಸು ಕೊಟ್ರು, ಏನೆಲ್ಲ ಸಾರಾಯಿ ಕೊಟ್ರು, ದಾವೀದ ಮಾಡ್ತಾನೆ, ಸಾರಾಯಿ ಎಲ್ಲ ಕೊಡಿಸ್ತಾನೆ. ಏನೆಲ್ಲ ಮಾಡಿ ಅದನ್ನ ಕವರಪ್ ಮಾಡಕ್ಕೆ ಏನ್ ಮಾಡಿದ್ರು ಪರಿಹಾರ ಇಲ್ಲ. ಒಂದೇ ದಾರಿ, ನಿನ್ನ ಪಾಪನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ ಮಾತ್ರ, ಇಲ್ಲಾಂದ್ರೆ ಇಲ್ಲ. ವಿಶ್ವಾಸಿಯೇ, ನೀನು ಅರಸನಾಗಿರು, ಭಿಕ್ಷುಕನಾಗಿರು, ನೀನು ಓದಿದವನಾಗಿರು, ವಿದ್ಯಾಭ್ಯಾಸ ಇಲ್ಲದವನಾಗಿರು, ನೀನು ಯಾರೇ ಆಗಿರು, ಪರಿಹಾರ ಬೇರೆ ಎಲ್ಲೂ ಇಲ್ಲ, ಒಂದೇ ದಾರಿಯಲ್ಲಿದೆ. ಅದನ್ನು ಒಪ್ಪಿಕೊಂಡು ಅರಿಕೆ ಮಾಡುವಾಗ ದೇವನಿಗೆ ಸಮಾಧಾನ ಕೊಡ್ತಾರೆ. ಇಲ್ಲದೆ ಹೋದ್ರೆ ಇಲ್ಲ. ಯಾಕಂದ್ರೆ ಈ ಸತ್ಯದ ಒಂದೇ ಫಾರ್ಮಲ್ ಆಯ್ತಿದೆ. ಕಲಿಯುವ 4ನೇ ಪಾಠ, ದಾವೀದ ಹೇಳಿದ ಸಾಕ್ಷಿ ಏನು? ದಾವೀದನಾದ ನಾನು ಬತ್ಷೆಬಳೊಂದಿಗೆ ವ್ಯಭಿಚಾರ ಮಾಡಿ ಊರಿಯನನ್ನು ಕೊಂದು ಪಾಪ ಮಾಡಿದ್ದೇನೆಂದು ಅರಿಕೆ ಮಾಡಿ ಕ್ಷಮಾಪಣೆ ಪಡೆದೆನು. ದಾವೀದನಾದ ನಾನು ಬತ್ಷೆಬಳೊಂದಿಗೆ ವ್ಯಭಿಚಾರ ಮಾಡಿ ಊರಿಯನನ್ನು ಕೊಂದು ಪಾಪ ಮಾಡಿದ್ದೇನೆಂದು ಅರಿಕೆ ಮಾಡಿ ಕ್ಷಮಾಪಣೆ படுதேனு. தாவீதாகிய நான் பத்ஷாபாவோடு வேசித்தனம் செய்து ஊரியாவை கொன்று பாவம் செய்தேன் என்று அறிக்கை செய்து மன்னிப்பு பெற்றேன். ನೀನು ಅರಸನಾದ್ರೂ ಸರಿ, ನೀನು ಕೂಡ ಕ್ಷಮಾಪಣೆ ಪಡಿಬೇಕು. ಅರಸನಿಗೆ ಎಲ್ಲರೂ ಕ್ಷಮಾಪಣೆ ಕೊಡ್ತಾನೆ, ಆದ್ರೆ ಅರಸನಿಗೂ ಕೂಡ ಕ್ಷಮಾ ಪಡಬೇಕಾದ್ರೆ ದೇವ್ರು ಕೊಡ್ಲೇಬೇಕು, ನಾತಾನ ಹೇಳಲೇಬೇಕು. ಇದು ನಿಮ್ಗೆ ಅರ್ಥ ಆಗ್ಬೇಕು. ಅದಕ್ಕೆ ತಿಳ್ಕೊಳ್ಳಿ, ನೀವು ನಿಮ್ಮ ಜೀವಿತದಲ್ಲಿ ನೀವು ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಮಾಡಿರ್ಬೋದು, ನಿಮ್ಮ ಕೆಲಸದಲ್ಲಿ ದೊಡ್ಡ ದೊಡ್ಡ ಡೆಸಿಗ್ನೇಷನ್ ನಿಮ್ಗೆ ಇರ್ಬೋದು, ನೀವು ಯಾವ್ದಾದಕ್ಕೂ ಸಿ ಆಗಿರ್ಬೋದು, ಏನೇ ಆಗಿರ್ಬೋದು, ನೀವು ಯಾಕಂದ್ರೆ ಮಂತ್ರಿ ಆಗ್ಬೋದು, ನೀವು ಪ್ರೈಮ್ ಮಿನಿಸ್ಟರ್ ಏನೇ ಆಗ್ಬೋದು, ಯಾರು ಏನೇ ಆದ್ರೂ ಕೂಡ ಸಭೆಯಲ್ಲಿ ಅವರೆಲ್ಲ ವಿಶ್ವಾಸಿಗಳು ಮಾತ್ರ. ಅವರ ಮೇಲೆ ಪಾಸ್ಟ್ ಇರ್ತಾರೆ. ಅವರ ಆತ್ಮಗಳನ್ನು ಪ್ರಶ್ನೆ ಮಾಡೋಕೆ ಅಧಿಕಾರ ಪಡೆದು ಪಾಸ್ಟ್ ಮಾತ್ರ. ಈ ಒಂದು ತಿಳುವಳಿಕೆ ಸತ್ಯದ ಕಲಿಸ್ಬಿಡ್ತದೆ. ಇದನ್ನೇ ದಾವೀದ ಒಪ್ಪಿಕೊಂಡವನಾಗಿ ನಾತಾನ ಮುಂದೆ ಹಾಗೆ ಸರೆಂಡರ್ ಆಗ್ತಾನೆ. ಆಗ ದೇವರು ಅವನಿಗೆ ಕ್ಷಮಾಪಣೆ ಕೊಡ್ತಾರೆ, ಸಹಾಯ ಮಾಡ್ತಾರೆ. ದಾವೀದನಾದ ನಾನು ಬತ್ಷೆಬಳೊಂದಿಗೆ ವ್ಯಭಿಚಾರ ಮಾಡಿ ಊರಿನನ್ನು ಕೊಂದು ಪಾಪ ಮಾಡಿದ್ದೇನೆಂದು ಅರಿಕೆ ಮಾಡಿ ಕ್ಷಮಾಪಣೆ ಪಡೆದನು.
ಆದ್ರೆ ಅರಸನು ಕೂಡ ಕ್ಷಮಾಪಣೆ ಪಡೆದೇನೆ ಬದುಕು, ಕ್ಷಮಾಪಣೆ ಪಡೆದೆ ಸಮಾಧಾನ ಇಲ್ಲ. ಏನ್ ಊಟ ತಿಂತೀರಾ, ಏನ್ ಖರ್ಚು ಮಾಡ್ತೀರಾ, ಏನು ಯಾವ ರಥದಲ್ಲಿ ಹೋಗ್ತೀರಾ, ಏನ್ ಬಟ್ಟೆ ಹಾಕ್ತೀರಾ, ಇದೆಲ್ಲ ಇಲ್ಲ. ಅರ್ಥನು ಕ್ಷಮಿಸ ಕೊಟ್ರೆ ಸಮಾಧಾನ, ಇಲ್ಲ ಅಂದ್ರೆ ಇಲ್ಲ. ಏಳನೇದಾಗಿ ಏಳನೇ ಅಲ್ಲ, ಐದನೇದಾಗಿ ಕ್ಷಮಾಪಣೆ ಬೇಡಿದ ವ್ಯಕ್ತಿ ಮೀಕ. ಮೀಕ 7ನೇ ಅಧ್ಯಾಯ 9ನೇ ವಚನ. ಮೀಕ 7ಾம் அதிகாரம் 9ாம் ವಚನ. ಮೀಕ 7th chapter 9th verse, ಪೇಜ್ ನಂಬರ್ 988. நான் கர்த்தருக்கு விரோதமாக பாவம் செய்தேன். நான் கர்த்தருக்கு விரோதமாக பாவம் செய்து அவர் எனக்காக வழக்காடி என் நியாயத்தை விசாரிக்க மட்டும் அவருடைய கோபத்தை சுமப்பேன். அவர் என்னை வெளிச்சத்திலே கொண்டு வருவார். அவர் என்னை வெளிச்சத்தில் கொண்டு வருவார். அவருடைய நீதியை பார்ப்பேன். ನಾನು ಕರ್ತನಿಗೆ ಪಾಪ ಮಾಡಿದ್ದರಿಂದ ಆತನ ರೋಷವನ್ನು ತಾಳಿಕೊಂಡಿರುವೆನು. ಕಾಲಾನುಕಾಲಕ್ಕೆ ಆತನು ತನ್ನ ವ್ಯಾಜ್ಯವನ್ನು ನಿರ್ವಹಿಸಿ ನನಗೆ ನ್ಯಾಯವನ್ನು ತೀರಿಸುವನು. ನನ್ನನ್ನು ಬೆಳಕಿಗೆ ತರುವನು. ಆತನ ರಕ್ಷಣಾ ಧರ್ಮವನ್ನು ನೋಡುವೆನು. ಮೀಕನು ಮಾಡಿದ ಪಾಪವೇನು? ಮೀಕನು ದೇವರ ಪ್ರವಾದಿ, ಇಸ್ರಾಯೇಲ್ ಜನತೆಗೆ ದೇವರ ಮಾತನ್ನು ಹೇಳುವುದಕ್ಕೆ ಬಂದಿದ್ದಾರೆ. ದೇವರ ತೀರ್ಪನ್ನು ಇಸ್ರಾಯೇಲ್ ಜನತೆಗೆ ಹೇಳಿದಾಗ ಇಸ್ರಾಯೇಲ್ ಜನರೆಲ್ಲ ಒಪ್ಪಿಕೊಂಡ್ರು. ಹೌದು ಸ್ವಾಮಿ, ನಮಗೆ ಸ್ವಲ್ಪ ಅಹಂಕಾರ ಬಂದಾಗ ದೇವರನ್ನು ತಳ್ಳಿಬಿಟ್ಟು ನಮ್ಮ ಮನಸ್ಸಿಗೆ ಬಂದಾಗೆಲ್ಲ ಜೀವಿಸ್ಬಿಟ್ವಿ, ಈಗ ನಾವು ಶಿಕ್ಷೆ ಅನುಭವಿಸ್ತಾ ಇದೀವಿ, ನಮಗೆ ಗೊತ್ತಾಯ್ತು, ನಮಗೆ ಅವಾಗ ಬುದ್ಧಿ ಇರ್ಲಿಲ್ಲ ಅಂತ ಹೇಳಿ ಇಸ್ರಾಯೇಲ್ ಜನತೆ ಒಪ್ಪಿಕೊಂಡಾಗ ಅವರಿಗೆ ಸುವಾರ್ತೆ ಹೇಳಿದ ಮೀಕನು ದೇವರ ಮುಂದೆ ಹೇಳ್ತಾರೆ, ಸ್ವಾಮಿ ಇವರೆಲ್ಲರೂ ಒಪ್ಪಿಕೊಂಡಿದ್ದಾರೆ, ಆದ್ರಿಂದ ಇವರೆಲ್ಲರ ಸಾಮೂಹಿಕವಾದ ಜವಾಬ್ದಾರಿ ನಾನು ಒಪ್ಕೊಂಡು ಹೇಳ್ತೀನಿ. ಇಸ್ರಾಯೇಲ್ ಜನತೆ ಪರವಾಗಿ ನಾನು ಕರ್ತನಿಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ. ಮೀಕನು ಪಾಪ ಮಾಡಲಿಲ್ಲ, ಆದ್ರೆ ಯಾವ ಜನರಿಗೆ ರೆಪ್ರೆಸೆಂಟೇಟಿವ್ ಆಗಿದ್ದಾನೋ ಆ ಜನರು ಅದನ್ನು ಒಪ್ಪಿಕೊಂಡಾಗ ಅವರೆಲ್ಲರ ಕಾರ್ಯಗಳನ್ನು ತಲೆ ಮೇಲೆ ವಹಿಸಿಕೊಂಡು ನಾನು ಕರ್ತನ ವಿರೋಧವಾಗಿ ಪಾಪ ಮಾಡಿದ್ದೇನೆ ಎಂದು ಅರಿಕೆ ಮಾಡಿದರು. ವಿಶ್ವಾಸಿಯೇ, ಇಲ್ಲಿ ಮೀಕಿನಿಂದ ನಾವು ಕಲಿಬೇಕಾದ ಕಾರ್ಯ, ಅನೇಕ ಸಮಯದಲ್ಲಿ ಮನೆಯಲ್ಲಿ ಎಲ್ಲರೂ ತಪ್ಪು ಮಾಡಿರಲ್ಲ, ಯಾರೋ ಒಬ್ರು ತಪ್ಪು ಮಾಡಿರ್ತಾರೆ. ಆದ್ರೆ ಆ ಮನೆ ಏನ್ ಮಾಡುತ್ತೆ, ಕೆಲವು ಮನೆಗಳಲ್ಲಿ ಸಮಸ್ಯೆ ಗೊತ್ತಾ, ಗಂಡ ತಪ್ಪು ಮಾಡಿದ ತಿಳ್ಕೊಳ್ಳಿ, ಹೆಂಡತಿ ಯಾವತ್ತು ಒಪ್ಕೊಳ್ಳಲ್ಲ, ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಇಲ್ಲ ಸರ್ ಕರೆಕ್ಟ್ ಅಂತ ವಾದ ಮಾಡ್ತಾರೆ. ಕೆಲವು ಮನೆಗಳಲ್ಲಿ ಹೆಂಡತಿ ಎಷ್ಟು ತಪ್ಪು ಮಾಡಿದ್ರು ಕೂಡ ಗಂಡ ಸಪೋರ್ಟ್ ಮಾಡ್ತಾ ಇರ್ತಾರೆ, ಯಾಕಂದ್ರೆ ಅವರಿಗೆ ದೇವರ ಆತ್ಮ ಇಲ್ಲ. ಕೆಲವು ಮನೆಗಳಲ್ಲಿ ಮಕ್ಕಳು ಎಷ್ಟು ತಪ್ಪು ಮಾಡಿದ್ರು ಕೂಡ ಎತ್ತವರು ಸಪೋರ್ಟ್ ಮಾಡ್ತಾ ಕೂತ್ಕೊಳ್ತಾರೆ, ಯಾಕಂದ್ರೆ ಅವರಲ್ಲಿ ದೇವರ ಆತ್ಮ ಇಲ್ಲ. ದೇವರ ಆತ್ಮ ಇದ್ರೆ ದೇವರು ಪರಿಶುದ್ಧನು, ಪಾಪವನ್ನು ಸಹಿಸಿಕೊಳ್ಳುವನಲ್ಲ. ನಾವು ಶುದ್ಧನಾದ್ರೆ ಮಾತ್ರ ಸಹಿಸಿಕೊಳ್ತಾರೆ. ಆತನಿಂದ ನಾವು ಬಿಡುಗಡೆ ಪಡೀಲಿಲ್ಲ ಅಂದ್ರೆ, ಯಾಕಂದ್ರೆ ಅದು ನೀತಿವಂತನು ಸತ್ಯವಂತನಾಗಿರುವುದರಿಂದ ಆತನ ಪಾಪವನ್ನು ಹಂಗೆ ಅಡ್ಜಸ್ಟ್ ಮಾಡ್ಕೊಳಲ್ಲ ಎಂದು ತಿಳ್ಕೊಂಡು ಪಾಪ ಅಂತ ಹೇಳಿದಾಗ ಅದನ್ನು ಒಪ್ಪಿಕೊಳ್ಳಕ್ಕೆ ಕಲ್ತ್ಕೊಳ್ಬೇಕು, ಅದನ್ನು ಸರಿಪಡಿಸಕ್ಕೆ ಬೇಕು. ಅದೇ ಒಂದು ಒಳ್ಳೆ ಜವಾಬ್ದಾರಿ. ಒಂದು ಒಳ್ಳೆ ಯಜಮಾನ ಸಾರೆ ಗೊತ್ತಾ, ತಪ್ಪು ಮಾಡಿದಾಗ ಒಪ್ಕೋಬೇಕು. ಅವತ್ತು ನಾಮಾನನು ಮೂರ್ಖತನ ಮಾಡಿದಾಗ ಅವನ ಹೆಂಡತಿ ಹೇಳಿದ್ರು, ಅಭಿಗೆ ಹೇಳು, ಸ್ವಾಮಿ ನಮ್ ಗಂಡ ರೂಲ್ಸ್ ಹುಚ್ಚ, ಅರಿವಿಲ್ಲ ಅವನಿಗೆ, ತಪ್ಪು ಮಾಡ್ಬಿಟ್ಟ, ನಾ ಕ್ಷಮಾಪಣೆ ಕೇಳ್ತೀನಿ. ಇದೇ ರಕ್ಷಣೆ ಮಕ್ಕಳ ಲಕ್ಷಣ. ನಿನ್ನ ಮನೇಲಿ ಯಾರೋ ತಪ್ಪು ಮಾಡ್ಬಿಟ್ರೆ ಅದನ್ನು ಒಪ್ಕೊಳ್ಬೇಕು, ಹೌದು ತಪ್ಪು ಮಾಡ್ಬಿಟ್ಟೆ ಅಂತ. ಅದಕ್ಕೆ ಬದಲಾಗಿ ಸಪೋರ್ಟ್ ಮಾಡ್ತಾ ಕೂತ್ಕೊಳ್ಳುವಾಗ ಇಬ್ರು ಎಲ್ಲರೂ ಸೇರಿ ಔಟ್ ಆಗ್ತಾರೆ. ಆದ್ರೆ ಇದನ್ನೇ ಮೀಕಲ್ ಕಲ್ಸ್ಕೊಡ್ತಾರೆ, ನಿನಗೆ ಸಂಬಂಧಪಟ್ಟವ್ರು ತಪ್ಪು ಮಾಡಿದಾಗ ಅದು ನಿನ್ನ ತಪ್ಪು ಅಂತ ಹೇಳಿ ಹೇಳ್ಕೋಬೇಕು. ಸ್ಕೂಲಲ್ಲಿ ಮಕ್ಕಳು ತಪ್ಪು ಮಾಡ್ಬಿಟ್ಟು ನಾಳೆ ಸ್ಕೂಲ್ ಬರಬೇಡ ಅಂತ ಹೇಳ್ತಾರೆ, ಆಮೇಲೆ ಪೇರೆಂಟ್ಸ್ ಹೋಗ್ತೀವಿ, ಏನ್ ಮಾಡ್ತೀವಿ, ಪೇರೆಂಟ್ಸ್ ಆಗ ನಾವು ಪ್ರಿನ್ಸಿಪಾಲ್ ಹತ್ರ, ಸ್ವಾಮಿ ದಯವಿಟ್ಟು ಕ್ಷಮಿಸಿ, ತಪ್ಪು ಮಾಡಿದ್ವಿ ಯಾರು, ಆದ್ರೆ ನಾವಂತ ಹಂಗ್ ಬೆಳೆಸ್ಬಿಟ್ಟಿದೀವಿ, ತಪ್ಪಾಯ್ತು, ನನ್ ಮಗನ ನೆಂಟು ನೋಡ್ಕೊಳ್ತೀವಿ, ಇನ್ನೊಂದ್ ಸ್ವಲ್ಪ ಚಾನ್ಸ್ ಕೊಡಿ, ಯಾರು ಕೇಳ್ತಾರೆ, ಅವನಿಗೆ ಸಂಬಂಧಪಟ್ಟ ಜವಾಬ್ದಾರಿ ತಂದೆ ಕೇಳ್ತಾರೆ, ತಾಯಿ ಕೇಳ್ತಾರಲ್ಲ, ಅದನ್ನೇ ಇಲ್ಲಿ ಮೀಕ ಮಾಡ್ತಾರೆ. ನಿನಗೆ ಸಂಬಂಧಪಟ್ಟವ್ರು ಯಾರು, ಅವ್ರಿಗೆ ಬುದ್ಧಿ ಇಲ್ಲ, ಒಪ್ಕೊಳ್ಳಿಕ್ಕೆ ತಿಳುವಳಿಕೆ ಇಲ್ಲ, ಅರಿಕೆ ಮಾಡಕ್ಕೆ ಮನಸ್ಸು ಇಲ್ಲ, ಅವ್ರು ಹಿಂಗೆ ಅಹಂಕಾರಿಗಳೇ ಉದ್ದಾಡ್ತಿದ್ದಾರೆ. ಹಾಗಾದ್ರೆ ಬಿಟ್ರೆ ಅದು ಇಡೀ ಕುಟುಂಬಕ್ಕೆ ನಾಶ, ಇಡೀ ದೇಶಕ್ಕೆ ನಾಶ ಆಗುತ್ತೆ. ಆದ್ರಿಂದಲೇ ಮೀಕರು ಒಪ್ಪಿಕೊಂಡವರಾಗಿ, ಸ್ವಾಮಿ ನಾನು ನಿಮಗೆ ವಿರುದ್ಧ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಸಾಮೂಹಿಕವಾದ ಜವಾಬ್ದಾರಿಯನ್ನು ಹೊತ್ತುಕೊಂಡು ದೇವರ ಮುಂದೆ ಪಾಪವನ್ನು ಅರಿಕೆ ಮಾಡಿ ಒಪ್ಪಿಕೊಳ್ತಾರೆ. ಆಗ ದೇವರು ಇಸ್ರಾಯೇಲ್ ಜನತೆಗೆ ಸಹಾಯ ಮಾಡ್ತಾರೆ. ಆದ್ರಿಂದ ಹುಷಾರಾಗಿರ್ರಿ, ಮೂರ್ಖತನ ಮಾಡಬೇಡಿ, ಯಾಕಂದ್ರೆ ಇದು ಸೈತಾನ ಆತ್ಮ. ಅವತ್ತು ಹವ್ವಳು ತಪ್ಪು ಮಾಡುವಾಗ ಗಂಡನ ಆದಾಮನೇ ಮಾಡಿಲ್ಲ, ಎಚ್ಚರಿಸಲಿಲ್ಲ. ಅವತ್ತು ಆದಾಮ ಎಚ್ಚರಿಸ್ಬಿಟ್ಟಿದ್ರೆ ಇವತ್ತು ಈ ಭೂಮಿ ಈ ತರ ನಾಶ ಆಗ್ತಾ ಇರಲಿಲ್ಲ.
ಹೆಂಡತಿ ಮಾಡಿದ ತಪ್ಪನ್ನು ಆದಾಮನ ಸಪೋರ್ಟ್ ಮಾಡಿದ, ಆದಾಮನ ತಪ್ಪಿಗೆ ಇವಳು ಸಪೋರ್ಟ್ ಮಾಡಿದ. ಈಗ ಎಲ್ಲ ಟೋಟಲ್ ಆಗಿ ಅವಸ್ಥೆ ಆಗ್ಬಿಟ್ರು. ಯಾಕಂದ್ರೆ ದೇವರ ಆತ್ಮ ಅಲ್ಲಿ ಇಲ್ಲ. ದೇವರ ಆತ್ಮ ಯಾವತ್ತೂ ಕೂಡ ಪಾಪಕ್ಕೆ, ಅನ್ಯಾಯಕ್ಕೆ, ಅವಿಧೇಯತೆಗೆ ಜೊತೆ ನಿಂತ್ಕೊಳ್ಳೋದಿಲ್ಲ. ಆದ್ರಿಂದ ನನ್ನ ಜೊತೆ ಮೋಸ ಮಾಡಿದ್ದಾರೆ ಸ್ವಾಮಿ, ನಾನು ನಿಮ್ಗೆ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ಎಲ್ಲಾ ಜನರ ಪಾಪವನ್ನು ಅದಕ್ಕೆ ರೆಪ್ರೆಸೆಂಟೇಟಿವ್ ನಿಂತ್ಕೊಂಡಿದ್ದೀನಿ. ಈ ಕಾಲಕ್ಕೆ ನನ್ನನ್ನು ಪರವಾಗಿ ಕರೆದಿದ್ದೀರಾ, ಆದ್ರಿಂದ ನಾನು ಇವು ಸ್ವರ ತಿಳಿಸಿದ್ದೀನಿ. ಅವ್ರು ನಂಬ್ತಿದ್ದಾರೆ, ದಯವಿಟ್ಟು ನಮಗೆ ಸಹಾಯ ಮಾಡ್ಬೇಕಂತ ಹೇಳಿ ನಾನು ಕರ್ತನ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ನಿಮ್ಗೆ ಏನ್ ಕೋಪ ಇದೆಯೋ ಅದನ್ನ ನಮಗೆ ತೋರಿಸಿರಿ. ಆತನ ರೋಷವನ್ನು ತಾಳಿಕೊಂಡಿರುವೆನು. ನಾನು ದೇವರ ಮೇಲೆ ಕೆಳಗೇನಿಲ್ಲ, ನಿಜ ತಪ್ಪು ಮಾಡಿ ನಿಜ. ನೀವು ಏನ್ ಹೊಡಿಬೇಕೋ ಹೊಡಿರಿ, ಏನ್ ಶಿಕ್ಷೆ ಕೊಡ್ಬೇಕೋ ಕೊಡ್ರಿ. ಕಾಲಾನುಕಾಲಕ್ಕೆ ಆತನ ತನ್ನ ವ್ಯಾಜ್ಯವನ್ನು ನಿರ್ವಹಿಸಿ ನನಗೆ ನ್ಯಾಯ ತೀರಿಸ್ತಾನೆ. ಆತನ ಮಾಡೋಲ್ಲ ಸರಿ, ನೀವು ಎಷ್ಟು ಹೊಡೆದು ಓಡಿಸ್ಕೊಳಕ್ ರೆಡಿ ಇದೀವಿ, ಯಾಕಂದ್ರೆ ತಪ್ಪು ಮಾಡಿದೀವಿ. ಇದೇ ಸಾಮೂಹಿಕವಾದ ಜವಾಬ್ದಾರಿ ಹೊತ್ಕೊಂಡು ಮಾತಾಡೋ ಒಂದು ಜೀವಿತ. ವಿಶ್ವಾಸಿಗಳೇ, ದೇವರು ನಿಮಗೆಲ್ಲ ಒಂದು ಕುಟುಂಬ ಕೊಟ್ಟಿದ್ದಾರೆ, ನಿಮಗಂತ ಒಂದು ಮನೆ ಕೊಟ್ಟಿದ್ದಾರೆ, ನಿಮಗಂತ ಒಂದು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ. ನೀವು ಒಂದು ಜವಾಬ್ದಾರಿ ಉಳ್ಳ ವ್ಯಕ್ತಿಗಳು. ನೀವು ಯಾರು ಬ್ಯಾಚಲರ್ಸ್ ಆಗಿ ಸುಮ್ಮನೆ ಹಂಗೆ ತಿರುಗಾಡುವುದಕ್ಕೆ ಕರೆಯಲ್ಪಟ್ಟವರಲ್ಲ. ನೀವೆಲ್ಲ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಇದೆ. ನಿನ್ನ ಮನೆಯಲ್ಲಿ ನಿನ್ನ ಹೆಂಡತಿ ಆಗಲಿ, ನಿನ್ನ ಗಂಡ ಆಗಲಿ, ನಿನ್ನ ಮಕ್ಕಳಾಗಲಿ, ನಿನ್ನ ಕುಟುಂಬಕ್ಕೆ ಯಾರೇ ಆಗಲಿ ಬೇಜವಾಬ್ದಾರಿಯಿಂದ ಕರ್ತನ ಮುಂದೆ ದ್ರೋಹಿಗಳಾಗಿ ಹೋದಾಗ ಅದನ್ನು ಒಪ್ಪಿಕೊಂಡು ಅರಿಕೆ ಮಾಡುವ ಕೆಲಸ ನಿನ್ನ ಮೇಲೆ ಇದೆ. ಇದನ್ನೇ ಅವತ್ತು ಯೋಬನು ಮಾಡಿದ. ಪ್ರತಿದಿನ ತನ್ನ ಮಕ್ಕಳು ಎಲ್ಲಾದ್ರೂ ಮನಸ್ಸಲ್ಲಾದ್ರೂ ಪಾಪ ಮಾಡಿ ಇರು ತಿಂದುಕೊಂಡು ಅವರೆಲ್ಲರಿಗಾಗಿ ಪ್ರತಿದಿನ ಯಜ್ಞವನ್ನು ಅರ್ಪಿಸುತ್ತಿದ್ದ. ಅದೇ ಜವಾಬ್ದಾರಿಯುಳ್ಳ ಒಂದು ತಂದೆಯ, ಜವಾಬ್ದಾರಿಯುಳ್ಳ ತಾಯಿಯ ಜವಾಬ್ದಾರಿ. ಇದನ್ನೇ ಮೀಕನು ಕಲಿಸಿಕೊಡ್ತಿದ್ದಾನೆ. ನಾವು ಇದನ್ನು ತಿಳ್ಕೊಳ್ಬೇಕು. ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳಿದ್ರೆ ಯು ಆರ್ ನಾಟ್ ಫಿಟ್ ಟು ಬಿ ಎ ಲೀಡರ್. ನೀನು ಅದಕ್ಕೆ ಯೋಗ್ಯನಲ್ಲ. ನೀನು ನಿನ್ನ ಮನೆಗೆ ಯಜಮಾನಿ ಹೇಳ್ಕೊಳ್ಳೋಕೆ ಲಾಯಕ್ಕಿಲ್ಲ. ಆದ್ರಿಂದ ತಿಳ್ಕೊಳ್ಳಿ, ದೇವರು ಅದಕ್ಕೆ ನಮಗೆ ಈ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಬೇಡ ಅಂದ್ರೆ ದೇವರು ಅದನ್ನು ಕಿತ್ತಾಕೋದ್ರೆ ಸಾರಿ ಅಲ್ವಾ? ಪ್ರತಿಯೊಬ್ಬರ ಆತ್ಮ ದೇವರ ಕರದಲ್ಲಿದೆ. ದೇವ್ರಿಗೆ ಯಾರು ಬೇಡವಾ ದೇವ್ರು ತಳ್ಬಿಡ್ತಾರೆ ಅಷ್ಟೇ. ನೀನು ತಳ್ಬಿಟ್ರೆ ಮುಗಿದೋಯ್ತು. ಆಮೇಲೆ ನೀನು ಅನಾಥಾಗಿ ನಿಂತ್ಕೊಳ್ತೀಯ. ಆಮೇಲೆ ಮಕ್ಕಳಿಲ್ಲ, ಮನೆ ಇಲ್ಲ, ಕುಟುಂಬ ಇಲ್ಲ, ಗಂಡ ಇಲ್ಲ, ಹೆಂಡತಿ ಇಲ್ಲ ಅಂತ ಹೇಳಿ ಆಳ್ತಾ ಇರ್ತೀಯ. ಇರುವಾಗ ಅದನ್ನು ಕಾಪಾಡ್ಕೊಳ್ಳೋಕೆ ಬುದ್ಧಿ ಇಲ್ಲ. ತಪ್ಪು ಮಾಡುವಾಗ ಅದನ್ನ ದೇವರ ಮುಂದೆ ಹೇಳ್ಬೇಕು. ಅದು ಹೇಳಿದ್ರು, ಸ್ವಾಮಿ ನಮ್ಮ ಗಂಡ ತಪ್ಪು ಮಾಡ್ಬಿಟ್ಟಿದ್ದಾನೆ, ಬುದ್ಧಿ ಇಲ್ಲ, ದಯವಿಟ್ಟು ಕ್ಷಮಿಸ್ಬೇಕು. ಅದೇ ಬುದ್ಧಿವಂತಿಕೆ. ದೇವರ ಸಹಾಯ ಪಡ್ಕೋಬೇಕು. ಅದು ಹಂಗೆ ಅಡ್ಜಸ್ಟ್ಮೆಂಟ್ ಮಾಡುವುದರಿಂದ ಇಲ್ಲ ಸ್ವಲ್ಪ ದಿವಸ ಬಿಟ್ಬಿಟ್ಟು ಅದೆಲ್ಲ ಸರಿಯಾಗ್ಬಿಡುತ್ತೆ. ನೋ, ಆ ಕ್ಯಾನ್ಸರ್ ಒಳಗೆ ಇರುತ್ತೆ, ಬೆಳೀತಾ ಬರ್ತಾ ಇರುತ್ತೆ. ಅದು ಪರಿಹಾರ ಆಗೋದಿಲ್ಲ. ಒಪ್ಪಿಕೊಂಡು ಅರಿಕೆ ಮಾಡುವಾಗ ಮಾತ್ರ ನಿಮಗೆ ಸಹಾಯ ಸಿಗುತ್ತದೆ. ಹಾಗಾಗಿ ಕಲಿಬೇಕಾದ 5ನೇ ಪಾಠ, ಮೀಕನಿಂದ ಸಾಕ್ಷಿ. ಮೀಕನಾದ ನಾನು ಇಸ್ರಾಯೇಲರ ಆತ್ಮಿಕ ದಂಗೆಗೆ ಸಾಮೂಹಿಕ ಜವಾಬ್ದಾರಿ ಹೊತ್ತು ಪಾಪ ಮಾಡಿದ್ದೇನೆಂದು ಅರಿಕೆ ಮಾಡಿ ಕ್ಷಮಾಪಣೆ ಪಡೆದನು. ಮೀಕನಾದ ನಾನು ಇಸ್ರಾಯೇಲರ ಆತ್ಮಿಕ ದಂಗೆಗೆ ಸಾಮೂಹಿಕ ಜವಾಬ್ದಾರಿ ಹೊತ್ತು ಪಾಪ ಮಾಡಿದ್ದೇನೆಂದು ಅರಿಕೆ ಮಾಡಿ ಕ್ಷಮಾಪಣೆ ಪಡೆದನು. ಮೀಕವಾಗಿ நான் இஸ்ரவேலரின் ஆவிக்குரிய கலகத்துக்கு சமூக பொறுப்பேற்று பாவம் செய்தேன் என்று அறிக்கை செய்து மன்னிப்பு பெற்றேன். ಅದನ್ನ ನಾಚಿಕೆ ಪಡೋದೇನಿಲ್ಲ. ಏನ್ ನಾಚಿಕೆ ಪಡಕೇನಿಲ್ಲ. ಯಾಕಂದ್ರೆ ನಿನ್ನ ಜನ, ನಿನ್ನ ಫ್ಯಾಮಿಲಿ ಒಪ್ಕೋ. ಅದನ್ನು ಹೇಳಿದ್ರೆ ಹಂಗೆ ಸೈಲೆಂಟ್ ಆಗಿ ನಿಂತ್ಕೊಳ್ಳೋದೇ ತಪ್ಪು. ಅದಕ್ಕೆಲ್ಲ ಪರಿಹಾರ ಮಾಡಿಕೊಳ್ಳುವುದೇ ಬುದ್ಧಿವಂತಿಕೆ. 6ನೇದಾಗಿ ತಮ್ಮ ಪಾಪವನ್ನು ಒಪ್ಪಿಕೊಂಡು ಕ್ಷಮಾಪಣೆ ಪಡೆದ ವ್ಯಕ್ತಿ. ಮತ್ತಾಯನ ಬರೋ ಸುವಾರ್ತೆ 27ನೇ ಅಧ್ಯಾಯ 4ನೇ ವಚನ. ಮತ್ತೇಯು 27ஆம் அதிகாரம் 4ஆம் வசனம். Matthew 27th chapter 4th verse, page number 36. குற்றமில்லாத இரத்தத்தை நான் காட்டி கொடுத்ததினால் பாவம் செய்தேன் என்றான். அதற்கு அவர்கள், எங்களுக்கு என்ன, அது உன் பாடு என்றார்கள். ಇಸ್ಕರಿಯೋತ ಯೂದನು ಹೇಳ್ತಾನೆ, ತಪ್ಪಿಲ್ಲದವನನ್ನು ಅಂದ್ರೆ ಯೇಸು ಕ್ರಿಸ್ತನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದೇನು ಅಂದನು. ಅದಕ್ಕೆ ಅವರು, ಅದು ನನಗೇನು, ನೀನೇ ನೋಡಿಕೋ ಅಂದರು. ಬಸವನಬೆಳಕಿಲಿ ಒಂದು ವ್ಯಕ್ತಿ, ಇಸ್ಕರಿಯೋತ ಯೂದ, ಯೇಸು ಸ್ವಾಮಿ ಅಪೊಸ್ತಲರಲ್ಲಿ ಒಬ್ಬನಾದವನು, ಒಪ್ಕೊಂಡ್ಬಿಡ್ತಾನೆ, ನಾನ್ ತಪ್ಪು ಮಾಡ್ಬಿಟ್ಟೆ. ಅರಿಕೆ ಮಾಡ್ಬಿಟ್ಟು ನಾವು ಒಪ್ಪಿಕೊಟ್ಟ, ನಾನ್ ತಪ್ಪು ಮಾಡ್ಬಿಟ್ಟೆ. ತಪ್ಪೇ ಮಾಡಿದ ಯೇಸು ಸ್ವಾಮಿಯನ್ನು ನಾನು ಮರಣಕ್ಕೆ ಒಪ್ಪಿಸುವುದಕ್ಕೆ, ಒಂದು ದ್ರೋಹಿ ಆಗುವುದಕ್ಕೆ ನಾನು ಕಾರ್ಯ ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬೇಕಂತ ಹೇಳಿ ಕೇಳ್ತಾರೆ. ಹಾಗೆ ಅದಕ್ಕೆ ಶಿಕ್ಷೆಯಾಗಿ ಅವ್ರು ಸಾಯ್ತಾನೆ. ವಿಶ್ವಾಸಿ ತನ್ನ ಜೀವ ಇರುವಾಗಲೇ ಇದನ್ನ ಮಾಡ್ಬೇಕು. ಪ್ರತಿಯೊಬ್ಬರು ತಮ್ಮ ಜೀವ ಇರುವಾಗಲೇ ಕ್ಷಮಾಪಣೆ ಪಡ್ಕೋಬೇಕು. ಸತ್ತೋದ ಮೇಲೆ ಅವ್ರಿಗಾಗಿ ಪ್ರಾರ್ಥನೆ ಮಾಡುವುದರಿಂದಲೋ, ಅವ್ರಿಗಾಗಿ ಮೀಟಿಂಗ್ ಇಡುವುದರಿಂದಲೋ, 3 ದಿವಸ ಲೀಟರ್ ಗಟ್ಟಲೆ ಹಾಲು ಸುರಿಯುವುದರಿಂದಲೋ ಏನು ಪ್ರಯೋಜನ ಬರಲ್ಲ.
ನೀನು ಮಾಡಿದ ತಪ್ಪನ್ನು ಜೀವಂತವಾಗಿರುವಾಗಲೇ ಅದಕ್ಕಾದ ತಪ್ಪನ್ನು ಒಪ್ಪಿಕೊಂಡು ದೇವರ ಸಹಾಯವನ್ನು ಬೇಡಬೇಕು. ಪ್ರಾಣ ಹೋದ ಮೇಲೆ ಅದು ಮಾಡಕ್ ಆಗೋದಿಲ್ಲ. ಇಸ್ಕರಿಯೋತ ಯೂದನು ತಾನು ಜೀವಂತವಾಗಿರುವಾಗಲೇ ಇದನ್ನು ಅರಿಕೆ ಮಾಡಿದ. ಯೇಸು ಸ್ವಾಮಿ ಹಿಡ್ಕೊಳ್ಳುವುದಕ್ಕೆ ಕೊಡಲ್ಪಟ್ಟ 30 ಬೆಳ್ಳಿ ನಾಣ್ಯಗಳು ಹೋಗಿ ರಿಟರ್ನ್ ಕೊಟ್ಟ. ಕಾಣಿಕೆ ಹಾಕಿದ್ರು, ಇದು ಶಾಪರ ಸ್ಥಾನ ಅಂತ ಹೇಳಿ ಬಿಸಾಕ್ಬಿಟ್ರು. ಈ ಶಾಪರ ಸ್ಥಾನವನ್ನು ಕಾಣಿಕೆ ಹಾಕ್ಬೇಡ, ಅದು ಬೀದಿಯಲ್ಲೇ ಬಿದ್ದಿತ್ತು, ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಸರಿ, ಅದು ವೇಸ್ಟ್ ಆಗುತ್ತೆ ಅಂತ ಹೇಳಿ ಆ ಹಣವನ್ನು ತಗೊಂಡು ಒಂದು ಹೊಲ ತಗೊಂಡ್ರು. ಹೇಗೆ ಗೊತ್ತಾ, ಯೆರೂಸಲೇಮಿಗೆ ಬಂದು ಯಾರಾದ್ರೂ ಅನಾಥರು, ಈ ಸಂಬಂಧ ಇಲ್ಲದು ಯಾರಾದ್ರೂ ಪ್ರಯಾಣಿಕರು ಯಾರಾದ್ರೂ ಸತ್ತೋಗ್ಬಿಟ್ರೆ ಅವರ ಹೆಣವನ್ನು ಹೂಡುವುದಕ್ಕೆ ಆ ಜಾಗದಲ್ಲಿ ಆ ಹೆಣ ಉತ್ಕೊಳ್ಳಿ. ಅದನ್ನೆಲ್ಲ ಇವತ್ತು ಭೂಮಿಯಲ್ಲಿದೆ, ಯೆರೂಸಲೇಮಲ್ಲಿದೆ. ಯೇಸು ಸ್ವಾಮಿಯನ್ನು ಮಾರಿದ 30 ಬೆಳ್ಳಿ ನಾಣ್ಯದ ಹಣ ಬೇಡ ಅಂದ್ಬಿಟ್ರು. ಯಾಕಂದ್ರೆ ನಿಂತಾನೆ ನಾವು, ಅಯ್ಯೋ ನಾನು ತಪ್ಪೇ ಮಾಡಿದೆ, ಯೇಸು ಸ್ವಾಮಿಯನ್ನು ಮಾಡಕ್ಕೆ ಒಪ್ಪಿಸ್ಕೊಟ್ಟಲ್ಲ, ನಾನು ದೊಡ್ಡ ತಪ್ಪ ಮಾಡ್ಬಿಟ್ಟೆ ಅಂತ ಹೇಳಿ ಒಪ್ಪಿಕೊಂಡ. ವಿಶ್ವಾಸಿ, ಯೇಸು ಸ್ವಾಮಿಯನ್ನು ನಂಬುವುದಕ್ಕೆ ನೀನು ಬಂದಿದ್ಯಾ? ಯೇಸು ಸ್ವಾಮಿನ ಅವಮಾನ ಪಡಿಸಲ್ಲ, ಯೇಸು ಸ್ವಾಮಿ ಎಲ್ಲಿಯೂ ಕೂಡ ತಲೆ ಬಗ್ಗಿಸೋ ಕೆಲಸ ಮಾಡಲ್ಲ, ಯೇಸು ಸ್ವಾಮಿ ಹೆಮ್ಮೆ ಪಡುವ ಹಾಗೆ ಯೇಸು ನಮಗೆ ಮಹಿಮೆ ತರೋ ಜೀವಿತವನ್ನು ಮಾಡ್ತೀನಿ ಹಂಗಲ್ಲ ಡೈಲಾಗ್ ಹೇಳಿದ್ದು ನೀನ್ ತಾನೆ ಯೇಸು ಸ್ವಾಮಿ ಹತ್ರ ಒಡಂಬಡಿಕೆ ಮಾಡಿಕೊಂಡೆ, ನಾನು ನೂತನ ಸೃಷ್ಟಿಯಾಗಿರ್ತೀನಿ, ಯೇಸು ಸ್ವಾಮಿಗೆ ಸಂತೋಷ ಪಡಿಸ್ತೀನಿ, ಸಭೆಯಲ್ಲಿ ಸಾಕ್ಷಿ ಇದ್ದಿರ್ತೀನಿ. ಆಮೇಲೆ ಏನಾಯ್ತು? ಏನ್ ಮಾಡ್ದೆ? ಯೇಸು ಸ್ವಾಮಿ ಮಹಿಮೆ ಪಡುವ ಕೆಲಸ ಮಾಡ್ದ ಅಥವಾ ಏನ್ ಮಾಡ್ತಾ ಇದ್ದೀಯಾ? ಅವತ್ತು ಇಸ್ಕರಿಯೋತ ಒಪ್ಕೊಂಡ್ಬಿಟ್ಟ, ಅವನು ಸ್ವಾಮಿನ ಅವಮಾನ ಮಾಡೋ ಕೆಲಸ ಮಾಡ್ಬಿಟ್ಟೆ, ನಿಮಗೆ ನೋವು ತರೋ ಕೆಲಸ ಮಾಡ್ಬಿಟ್ಟೆ ಅಂತ ಹೇಳಿ ಅವನ ಅರಿಕೆ ಮಾಡಿ ಒಪ್ಕೊಂಡ್ಬಿಟ್ಟ. ನಾನೇನ್ ಮಾಡ್ತಾ ಇದ್ದೀನಿ, ನೀನೇನ್ ಮಾಡ್ತಾ ಇದ್ದೀಯಾ? ಅದೇ ಮ್ಯಾಟರ್. ನೀನೇ ಸ್ವಾಮಿ ರಕ್ಷಿಸೋದಕ್ಕೆ ಶಕ್ತನೇ, ಆತ ನೀತಿವಂತನೇ, ಸತ್ಯವಂತನೇ. ಆದ್ರೆ ನಾವು ಒಪ್ಪಿಕೊಂಡು ಅರಿಕೆ ಮಾಡಿದ ಪಕ್ಷದವರಿಗೆ ಆತನು ಏನು ಮಾಡಕ್ಕೆ ಆಗುವುದಿಲ್ಲ. ಯೇಸು ಸ್ವಾಮಿ ನಾವು ತಪ್ಪಾಡುವಾಗ ಎಲ್ಲಾದ್ರೂ ಕಾರಣ ಆಗಿದ್ರ? ನಮ್ಮನ್ನ ಎಲ್ಲಾದ್ರೂ ಪಾಪ ಮಾಡಕ್ಕೆ ಪ್ರೇರೇಪಿಸಿದನ? ನಮ್ಗೆಲ್ಲಾದ್ರೂ ಸಪೋರ್ಟ್ ಮಾಡಿದ? ಯೋಚನೆ ಮಾಡಿ. ಯೇಸು ಸ್ವಾಮಿ ಎಲ್ಲಾದ್ರೂ ನಮ್ಮನ್ನು ಪಾಪಿಗಳಾಗಿರುವುದಕ್ಕೆ ನಮ್ಮನ್ನು ಪ್ರೋತ್ಸಾಹ ಪಡಿಸಿದಾರ? ಯೇಸು ಸ್ವಾಮಿ ಸಂತೋಷ ಪಡ್ತಿದ್ದಾರಾ? ಯೇಸು ನಮ್ಮ ಮಹಿಮೆ ಪಡ್ತಾ ಇದೀಯಾ? ನೀನು ಸಭೆಗೆ ಸೇರಿಕೊಂಡದ್ರಿಂದ ನೀನು ಲೋಕಕ್ಕೆ ಬೆಳಕಾಗಿ ಜೀವಿಸೋದಕ್ಕೆ ಕಾರ್ಯ ಆಗ್ತಿದ್ಯಾ? ಏನಾಗ್ತಾ ಇದೆ? ಇದೆಲ್ಲ ಇಲ್ಲ ಅಂತ ಹೇಳಿದಾಗ ಇಸ್ಕರಿಯೋತ ಹೇಳ್ದ, ಹೌದು ಸ್ವಾಮಿ, ನಾನ್ ತಪ್ಪು ಮಾಡ್ಬಿಟ್ಟೆ. ಹಾಗಾದ್ರೆ ಯೋಚನೆ ಮಾಡಿ, ಇಸ್ಕರಿಯೋತನನ್ನು ಕೆಟ್ಟವನಂತ ಹೇಳ್ತೀವಿ ಅಲ್ವಾ? ಕೆಟ್ಟ ಅಪೊಸ್ತಲ ಹೇಳ್ತೀವಿ. ಆದ್ರೆ ಅವ್ರು ನನ್ನ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡ್ಬಿಟ್ಟ, ಅವ್ರಿಗೆ ಪರಿಹಾರ ಸಿಗ್ಬಿಡ್ತು. ಆದ್ರೆ ಇದುವರೆಗೆ ಪಾಪವನ್ನೇ ಒಪ್ಪಿಕೊಳ್ಳದೆ ಸೈಲೆಂಟ್ ಆಗಿ ಕುತ್ಕೊಂಡ್ರಿ ನಮ್ಮ ಸ್ಥಿತಿ ಏನು? ಕಂಪೇರ್ ಮಾಡ್ಕೊಳ್ಳಿ. ಇಸ್ಕರಿಯೋತ ನನ್ನನ್ನು ಕಂಪೇರ್ ಮಾಡ್ಕೊಳ್ಳಿ, ನಮ್ಮನ್ನು ಕಂಪೇರ್ ಮಾಡ್ಕೊಳ್ಳಿ. ಅವನನ್ನು ಕೆಟ್ಟವನ ಅಂತ ಹೇಳಿದ್ರೆ ಪಾಪವನ್ನು ಅರಿಕೆ ಮಾಡಿ ಸಹಾಯ ಪಡ್ಕೊಂಡು ಅವನನ್ನು ಕೆಟ್ಟವನಾದ್ರೆ ಪಾಪವನ್ನೇ ಅರಿಕೆ ಮಾಡಿ ಸೈಲೆಂಟ್ ಆಗಿ ಕುತ್ಕೊಂಡ್ರೆ ನಮ್ಮ ಗತಿ ಏನು? ನಾವೆಲ್ಲ ಹೋಗ್ತೀವಿ? ಏನ್ ಸ್ವಾಮಿ ರಕ್ಷಿಸ್ತಾರ? ಆತ ನೀತಿವಂತನು ಸತ್ಯವಂತಾನೆ, ನಮ್ಗೇನ್ ಮಾಡ್ತಾರೆ? ಯೋಚನೆ ಮಾಡಿ. ಯಾಕಂದ್ರೆ ಪ್ರೋಗ್ರಾಮ್ ಏನು? ಸುವಾರ್ತೆಯನ್ನು ಕೇಳಿ ಒಂಥರ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ ಪರಿಹಾರ. ಅದನ್ನು ಅವ್ನು ಮಾಡ್ಬಿಟ್ಟ ಇಸ್ಕರಿಯೋತ, ನಾನಿನ್ನು ಮಾಡ್ಲಿಲ್ಲ ಎಂಬುದೇ ಇಲ್ಲಿ ಎಚ್ಚರಿಕೆ ವಿಷಯ. ಹಾಗ ಕಲಿಯುವ 6ನೇ ಪಾಠ. ಇಸ್ಕರಿಯೋತ ಹೇಳಿದಪ್ಪ ಸಾಕ್ಷಿ, ಇಸ್ಕರಿಯೋತ ಯೂದನಾದ ನಾನು ತಪ್ಪಿಲ್ಲದ ಯೇಸುವನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದ್ದೇನೆಂದು ಅರಿಕೆ ಮಾಡಿ ಕ್ಷಮಾಪಣೆ ಪಡೆದನು. ಇಸ್ಕರಿಯೋತ ಯೂದನಾದ ನಾನು ತಪ್ಪಿಲ್ಲದ ಯೇಸುವನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದ್ದೇನೆಂದು ಅರಿಕೆ ಮಾಡಿ ಕ್ಷಮಾಪಣೆ ಪಡೆದೆನು. இஸ்கரியோத யூதனான நான் பாவம் மறியாத இயேசுவை மரணத்துக்கு ஒப்பு கொடுத்து பாவம் செய்தேன் என்று அறிக்கை செய்து ಮನ್ನಿಪ್ಪು ಪೆಟ್ಟೇನ್. ಯೇಸು ಸ್ವಾಮಿ ಒಳ್ಳೆಯವರು, ಯೇಸು ಸ್ವಾಮಿ ಯಾರನ್ನು ಕ್ಷಮಿಸದೇ ಇರೋದಿಲ್ಲ. ಯಾರ್ಯಾರು ಒಪ್ಕೊಳ್ತಾರೆ, ಯಾರೆಲ್ಲ ಬಾಯ್ ಬಿಟ್ಟು ಅರಿಕೆ ಮಾಡ್ತಾರೆ, ಅವ್ರ ಯೇಸು ಕ್ಷಮಿಸ್ಬಿಡ್ತಾರೆ. ಯಾಕೆಂದ್ರೆ ಆತನು ನೀತಿವಂತನು ಸತ್ಯವಂತನು ಆಗಿದ್ದಾನೆ, ನಂಬಿಗಸ್ತನಾಗಿದ್ದಾನೆ. ಯಾರಿಗಾಗಿ ಯಾವ್ದನ್ನು ಚೇಂಜ್ ಮಾಡ್ಕೊಳಲ್ಲ, ತುಂಬಾ ಪಕ್ಕ ಹೇಳಿ ಮಾತ್ರ ನೆರವೇರಿಸ್ತಾರೆ. ಆದ್ರೆ ನೀನು ಆತನ ಕಂಡೀಷನ್ ಕಂಪ್ಲೀಟ್ ಮಾಡಲಿಲ್ಲ ಅಂದ್ರೆ ಯೇಸು ಸ್ವಾಮಿ ನಿಮಗೆ ಸಹಾಯ ಮಾಡಕ್ಕೆ ಸಾಧ್ಯ ಆಗಲ್ಲ. ಕೊನೆಯದಾಗಿ ತನ್ನ ಪಾಪವನ್ನು ಅರಿಕೆ ಮಾಡಿದ ವ್ಯಕ್ತಿಯನ್ನು ಓದಿರಿ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 18ನೇ ವಚನ. ಲೂಕ 15ಾம் அதிகாரம் 18ாம் வசனம். லூக் 15th chapter 18th verse, page number 92. நான் எழுந்து என் தகப்பனிடத்திற்கு போய், தகப்பனே, பரத்துக்கு விரோதமாகவும் உமக்கு முன்பாகவும் பாவம் செய்தேன். ಹಿರಿಯ ಮಗನಾದ ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ.
ಇದುವೇ ಅವನ ಜೀವಿತವನ್ನೇ ಚೇಂಜ್ ಮಾಡ್ಬಿಡ್ತು. ತಂದೆಯ ಮನಸ್ಸನ್ನು ಕರಗಿಸ್ಬಿಡ್ತು. ತಂದೆ ಅವನನ್ನು ಆನಂದಿಸುವುದಕ್ಕೆ ಕಾರಣ ಮಾಡಿತ್ತು. ಅವನ ಕೈಗಳಿಗೆ ಬೆರಳಲ್ಲಿ ಉಂಗುರ ಹಾಕೋದಕ್ಕೆ ಕಾರ್ಯ ಮಾಡಿತ್ತು. ಅವನ ಪಾದಗಳಿಗೆ ಚಪ್ಪಲಿ ಹಾಕೋದಕ್ಕೆ ಮಾಡಿತ್ತು. ಅವರಿಗೆ ಒಳ್ಳೆ ಅಂಗಿಯನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ಅವರಿಗಾಗಿ ಮನೆಯಲ್ಲಿ ಔತಣ ಏರ್ಪಡ ಸಾಧ್ಯ ಆಯಿತು. ಎಲ್ಲರೂ ಟರ್ನಿಂಗ್ ಪಾಯಿಂಟ್ ಅಲ್ಲಿ ನಾನು ಪಾಪ ಮಾಡ್ಬಿಟ್ಟೆ, ಪರಲೋಕಕ್ಕೆ ವಿರೋಧವಾಗಿ ನಿನಗೆ ವಿರೋಧವಾಗಿ ಪಾಪ ಮಾಡ್ಬಿಟ್ಟೆ ಅಂತ ಬಾಯಿ ತೆರೆದು ಒಪ್ಪಿಕೊಂಡು ಅರಿಕೆ ಮಾಡಿದಾಗ ಇದೆಲ್ಲ ಆಯ್ತು. ಇದೆಲ್ಲ ಮಾಡದೇ ಇರುವಾಗ ಅವ್ನಿಗೆ ಇದನ್ನು ಏನು ಸಾಧ್ಯವಿಲ್ಲ. ನೋಡಿ, ಇವನ ಜೀವಿತದಲ್ಲಿ ಇವನು ಹಿಂಗೆ ಹೇಳ್ಬಾರಾಗಿತ್ತು, ಅಪ್ಪ ಯಾಕೆ ನೀನು ಹಂಗ್ ಮಾಡ್ಬಿಟ್ಟೆ, ನಾನು ಕಾಸು ಕೇಳಿದಾಗ ಏನ್ ಮಾಡ್ಬೇಕಾಯ್ತು, ನೀನು ಒಂದು 50 ರೂಪಾಯಿ ಕೊಟ್ಬಿಟ್ಟು ಹೋಗ್ಬಾಪ ಅಂತ ಹೇಳ್ಬೇಕು. ನೀನು ಆಸೆ ಎಲ್ಲ ಕೊಟ್ಬಿಟ್ಟೆ, ನೀನು ಸ್ವಲ್ಪ ಕೊಟ್ಟಿದ್ರೆ ಸ್ವಲ್ಪ ಖರ್ಚು ಮಾಡ್ತಾ ಇದ್ದೆ. ಆದ್ರೆ ಮಿಸ್ಟೇಕ್ ಯಾರ್ದು? ನಾವ್ ಹೇಳ್ತಾ ಇದ್ವಿ ಅಲ್ವಾ? ಮಾಡಿದ್ರೆ ತಪ್ಪು ನಾವು ಯಾರ ಮೇಲೆ ಬಿಡ್ತಾ ಇದ್ವಿ? ಅಪ್ಪಂದೇ ತಪ್ಪು. ಅಪ್ಪಗೆಲ್ಲ ಫುಲ್ ಕೊಡಬಾರ್ದಾಗಿತ್ತು, ಸ್ವಲ್ಪ ಕೊಟ್ಟಿದ್ರೆ ಅವ್ನು ಪಟ್ಟಿಗೆ ಜೀವಿಸ್ತಾ ಇರ್ಲಿಲ್ಲ ಅಂತ ಹೇಳಿ ಅಪ್ಪನ ಮೇಲೆ ಹೇಳಕ್ಕೆ ಹೋಗ್ತಾ ಇದ್ವಿ. ಆದ್ರೆ ಕಿರಿಯ ಮಗನು ಅಪ್ಪನ ಮೇಲೆ ದೂರು ಹೇಳಲಿಲ್ಲ. ಎರಡನೇದಾಗಿ ಅವನು ಹೋಗಿ ತನ್ನ ಗೆಳೆಯರ ಜೊತೆಗೆ ಸೇರಿಕೊಂಡ. ನಾನು ತುಂಬಾ ಒಳ್ಳೆಯವನೇ, ನನ್ನ ಜೊತೆ ಸೇರಿದವರೆಲ್ಲ ಸರಿ ಇಲ್ಲ, ಅವರೇ ನನ್ನ ಕೆಡಿಸ್ಬಿಟ್ರು ಅಂತ ಹೇಳಿ ಈ ಕಿರಿಯ ಮಗನು ಗೆಳೆಯರ ಮೇಲೆ ದೂರು ಹೇಳಲಿಲ್ಲ. ತಿಳ್ಕೊಳ್ಳಿ, ಯಾಕೆಂದ್ರೆ ನಿಜವಾಗಿ ಮಾನಸಂತರ ಪಡುವವರು ಯಾರು ಕೂಡ ಇನ್ನೊಬ್ಬರ ಮೇಲೆ ಹೇಳಲ್ಲ. ಅವ್ರ ಕಾರಣ ಇವ್ರ ಕಾರಣ ಅಂತ ಹೇಳಲ್ಲ. ಇಲ್ಲಿ ಕಿರಿಯ ಮಗನು ತಾನೇ ಒಪ್ಕೊಳ್ತಾನೆ, ನನಗೆ ಪಾಲನೆ ಮಾಡಿದ ನನ್ನ ತಂದೆಯೂ ಕಾರಣವಲ್ಲ, ಹಣವೂ ನನಗೆ ಕಾರಣವಲ್ಲ, ನನ್ನ ಗೆಳೆಯರು ಕಾರಣ ಅಲ್ಲ, ನಾನಿವತ್ತು ಹಂದಿಗಳ ಹಿಂದೆ ಇರುವ ಜೀವಿತಕ್ಕೆ ನಾನೇ ಕಾರಣ, ಯಾರಿಗೂ ಹೊಣೆ ಅಲ್ಲ, ನನ್ನ ಮೂರ್ಖತನವಿದೆಲ್ಲ ಮಾಡಿಬಿಡ್ತಂತ ಹೇಳಿ ಅವನು ಧೈರ್ಯವಾಗಿ ನಿಂತ್ಕೊಂಡು ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ನಾನು ಪಾಪ ಮಾಡಿದ್ದೇನೆ ಒಪ್ಪಿಕೊಂಡಾಗ ಅವನ ಬದುಕು ಚೇಂಜ್ ಆಗ್ಬಿಡ್ತು. ಇನ್ನು ಮುಂದೆ ನಿನ್ನ ಕೆಲಸಗಾರರಲ್ಲಿ ಒಬ್ಬನಾಗಿರೋದಕ್ಕೆ ನನ್ನ ಸೇರಿಸಿಕೋ, ನಿನ್ನ ಮುಂದೆ ನನ್ನ ಮಗನಲ್ಲ ಅಂತ ಹೇಳುವಾಗ ತಂದೆ ಹೇಳ್ತಾರೆ, ನನ್ನ ಮಗನು ಸತ್ತವನಾಗಿದ್ದನು ಈಗನಾಗಿದ್ದಾನೆ, ತಿರುಗಿ ಬದುಕಿ ಬಂದಿದ್ದಾನೆ, ಬಂದಿದೆ, ಹಬ್ಬ ಮಾಡೋಣ, ಕೊಂಡೋಣ ಅಂತ ಹೇಳಿ ಆ ಮನೆಗೆ ಒಂದು ಆಚರಣೆಯ ಒಂದು ಹಬ್ಬವಾಗಿ ಚೇಂಜ್ ಆಯ್ತು. ಯಾಕೆ? ಒಂದೇ ಒಂದು ಡೈಲಾಗ್, ನಾನ್ ಪಾಪ ಮಾಡಿಬಿಟ್ಟೆ ಅಂತ ಹೇಳಿ ಬಾಯಿ ತೆರೆದು ಹೇಳಿತು. ವಿಶ್ವಾಸಿಯೇ, ಎಷ್ಟು ತನಕ ನಿನ್ನ ಜೀವಿತದಲ್ಲಿ ಯಾರ್ಯಾರನ್ನೋ ಕಥೆ ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತೀಯ? ನಿನಗೆ ಬಾಯಿ ಇದೆ ಅಂತ ಹೇಳೋದಕ್ಕಾಗಿ, ನಿನ್ನ ಬಾಯಲ್ಲಿ ನಾಲ್ಗೆಯಲ್ಲಿ ಎಲುಬಿಲ್ಲ ಎಂಬುದಕ್ಕಾಗಿ ಯಾರ್ಯಾರ ಮೇಲೋ ಕಾರಣ ಹೇಳ್ಕೊಂಡು ಎದ್ದಿದ್ದ ಟೈಮ್ ಪಾಸ್ ಮಾಡ್ತೀಯ. ಇದರಿಂದ ಆಗುವ ಕಾರಣವೇನು? ನಿನ್ನ ಬದುಕು ಹಂಗೇ ಇರುತ್ತೆ, ಇನ್ನು ಹಂದಿಗಳ ಜೊತೆಗೆ ಇರುತ್ತೆ, ಇನ್ನು ಅವಮಾನದಲ್ಲೇ ಇರುತ್ತೆ. ಅದಕ್ಕೆ ಚೇಂಜ್ ಆಗೋದಕ್ಕೆ ಒಂದೇ ದಾರಿ, ಡೋಂಟ್ ಬ್ಲೇಮ್ ಎನಿಬಡಿ. ಯಾರ ಮೇಲೆ ನೀನು ಕತೆ ಹೇಳ್ಬೇಡ, ಅದಕ್ಕೆ ನೀನೇ ಕಾರಣ ಅಂತ ಒಪ್ಪಿಕೋ. ಹೇಳ್ಬಿಟ್ಟ, ಇದಕ್ಕೆ ನಾನೊಬ್ಬನೇ ಕಾರಣ, ನಾನು ಪರಲೋಕಕ್ಕೆ ವಿರೋಧವಾಗಿ ನನ್ನ ತಂದೆ ನಿನ್ನ ಮುಂದೆ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳ. ಈ ಮಾತೆ ಅವನ ಬದುಕನ್ನೇ ಹಂಗೆ ಉಲ್ಟಾ ಮಾಡ್ಬಿಡ್ತು. ಅಳುವವನಾಗಿದ್ದ ಅವನಿಗೆ ಅವನ ಮನೆಯು ದೊಡ್ಡ ಹಬ್ಬವಾಗಿ ಬದಲಾವಣೆ ಆಗ್ಬಿಡ್ತು. ಇದರವರೆಗೆ ಆ ಒಂದು ಯೇಸು ಸಾಮ್ಯದಲ್ಲಿ ಕಿರಿಯವನು ಕೆಟ್ಟವನಾಗಿಯೂ ಕಿರಿಯವನು ಒಳ್ಳೆಯವನಾಗಿಯೂ ಚಿತ್ರಿಸಲ್ಪಟ್ಟಿದೆ. ಆದ್ರೆ ಏನಾಯ್ತು ಗೊತ್ತಾ? ಕಿರಿಯವನು ಒಳ್ಳೆಯವನಾಗ್ಬಿಟ್ಟ, ಹಿರಿಯವನು ಕೆಟ್ಟವನಾಗ್ಬಿಟ್ಟ. ಅವನ ಮನೆಯೊಳಗೆ ಬಂದು ರೋಡ ನಿಂತ್ಕೊಂಡು ಕೋಲ್ಕೊಂಡು ಅಪ್ಪ ಮೇಲೆ ಬೈಕೊಂಡು ಅಲ್ಲಿ ಹಾಳಾಗ್ಬಿಟ್ಟ. ಆದ್ರೆ ನಾನು ಪಾಪ ಮಾಡಿಬಿಟ್ಟೆ ಅಂತ ಹೇಳಿ ಬಾಯ್ಬಿಟ್ಟು ಅರಿಕೆ ಮಾಡಿದವನು ಲೈಫೇ ಒಟ್ಟಾಗ್ಬಿಡ್ತು. ಕೆಟ್ಟವನ್ನ ನೆನೆಸ್ಕೊಂಡು ಒಳ್ಳೆಯವನಾಗಿ ಮಾಡಿ ದೇವರ ಕೃಪೆ ಆಧಾರ ಮಾಡಿಕೊಂಡ. ಯಾಕೆಂದ್ರೆ ನಮ್ಮ ದೇವರು ಕರೆಕ್ಟ್, ಮಾತು ಹೇಳಿದ್ರೆ ಕರೆಕ್ಟ್ ಆಗಿರ್ತಾರ. ಹಾಗಾಗಿ ಕಿರಿಯವನ ಹೇಳುವ ಸಾಕ್ಷಿ 7ನೇ ಪಾಠ, ಕಿರಿಯ ಮಗನಾದ ನಾನು ಪಾಪಿಯಾದದಕ್ಕೆ ನಾನೊಬ್ಬನೇ ಕಾರಣ ಎಂದು ಒಪ್ಪಿಕೊಂಡು ಪಾಪ ಮಾಡಿದ್ದೇನೆಂದು ಅರಿಕೆ ಮಾಡಿ ಕ್ಷಮಾಪಣೆ ಪಡೆದನು. ಕಿರಿಯ ಮಗನಾದ ನಾನು ಪಾಪಿಯಾದದಕ್ಕೆ ನಾನೊಬ್ಬನೇ ಕಾರಣ ಎಂದು ಒಪ್ಪಿಕೊಂಡು ಪಾಪ ಮಾಡಿದ್ದೇನೆಂದು ಅರಿಕೆ ಮಾಡಿ ಕ್ಷಮಾಪಣೆ ಪಡೆದನು. இளைய மகனாகிய நான் பாவியானதற்கு நான் ஒருவனே காரணம் என்று ஏற்றுக்கொண்டு பாவம் செய்து என்று அறிக்கை செய்து மன்னிப்பு பெற்றேன். ಸೊ ಯಾರೆಲ್ಲ ಅರಿಕೆ ಮಾಡಿದ್ರೋ ಅವ್ರಿಗೆಲ್ಲ ಏನಾಗಿದೆ? ಕ್ಷಮಾಪಣೆ ಸಿಕ್ಕಿದೆ. ಯಾಕೆ ಸಿಕ್ಕಿತು? ಯೇಸುಸ್ವಾಮಿ ಹೇಳ್ಬಿಟ್ಟಿದ್ದಾರೆ ಏನಂತ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತರು ನೀತಿವಂತನಾಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಎಷ್ಟು ಕರೆಕ್ಟ್ ಆದ ದೇವರು, ಎಲ್ಲಿ ಕೂಡ ಚೇಂಜ್ ಆಗುವುದಿಲ್ಲ. ಮಾತು ತುಂಬಾ ಕ್ಲಿಯರ್ ಕಟ್ ಆಗಿದ್ದಾರೆ. ಆದ್ರೆ ವಿಶ್ವಾಸಿಯೇ, ಎಷ್ಟು 1000 ವರ್ಷಗಳಾದರೂ ಕೂಡ ಈ ದೇವರು ಬದಲಾವಣೆ ಆಗೋದಿಲ್ಲ. ಇವತ್ತು ಕೂಡ ನಾವ್ ಯಾರು ಒಪ್ಕೊಳ್ಬೇಕು, ನಾವ್ ಯಾರನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನಮ್ಮ DNA ಎಲ್ಲಿಂದ ಬರುತ್ತೆ? ಆದಾಮನಿಂದ. ಅವನು ಯಾರು? ರಿಜೆಕ್ಟೆಡ್ ಅಷ್ಟೇ.
ಏನೇನ್ ದೊಡ್ಡದಲ್ಲಿ ಇಲ್ಲ ಇರುವುದಕ್ಕೆ ಲಾಯಕ್ಕಿಲ್ಲ ಅವನು, ಅವನ ಹೊಟ್ಟೆಯಿಂದ ಬಂದವರೇ. ಹಾಗಾದ್ರೆ ನಾವೆಲ್ಲ ಯಾರು? ಅಷ್ಟೇ. ನಮ್ಮನ್ನು ಒಪ್ಪಿಕೊಂಡ್ರೆ ಸಾಕು, ಅದನ್ನು ಅರ್ಥ ಮಾಡಿಕೊಂಡು ಬಾಯಿ ತೆರೆದು ಹೇಳ್ಬಿಟ್ರೆ ನಿನಗೆ ಬಿಡುಗಡೆ. ಹೃದಯದಿಂದ ನಂಬುವುದರಿಂದ ನಿನಗೆ ನೀತಿ ಉಂಟಾಗುತ್ತದೆ, ಬಾಯಿಂದ ಅರಿಕೆ ಮಾಡುವ ಮೂಲಕ ನಿನಗೆ ರಕ್ಷಣೆ ಉಂಟಾಗುತ್ತದೆ. ನಾವೆಲ್ಲರಿಗೂ ಹೃದಯದಲ್ಲಿ ನಾವು ಪಾಪಕ್ಕೆ ಒಪ್ಕೊಳ್ತೀವಿ, ನಿನಗೆ ಹೃದಯದಲ್ಲಿ ನೀತಿಯಾಗಿದೆ. ಆದ್ರೆ ಎಷ್ಟು ತರ ನೀವು ಬಾಯಿ ಬಿಟ್ಟು ಹೇಳೋದಿಲ್ಲ, ಅಷ್ಟ ತರಕಾಲ ನಿನಗೆ ರಕ್ಷಣೆ ಆಗಲ್ಲ. ಅದ ಕಾರಣ ದಾರಿ ನೀನು ಅರಿಕೆ ಮಾಡುವಾಗ ಯೇಸುವಿನ ರಕ್ತ ಸಕಲ ಪಾಪಗಳಿಂದ ನಮ್ಮನ್ನು ಕ್ಷಮಿಸಿಬಿಟ್ಟು ಸಕಲ ಅನ್ಯಪಡಿಸಿ ನಮ್ಮನ್ನು ಶುದ್ಧಿ ಮಾಡ್ತಾರೆ. ವಿಶ್ವಾಸಿಯೇ, ಯೇಸು ಸ್ವಾಮಿ ಇವತ್ತು ಜೀವಿಸುತ್ತಿದ್ದಾರೆ. ನಿನ್ನನ್ನು ಪರಿಶುದ್ಧ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕಿದ್ದಾರೆ. ಅದು ಪರಿಶುದ್ಧ ದೇವರಾಗಿದ್ದಾರೆ. ಆದ್ರಿಂದ ನಾವು ಪಾಪಿಗಳಾಗಿದ್ದೇವೆ. ನಮ್ಮನ್ನು ಪರಿಶುದ್ಧ ಮಾಡುವುದಕ್ಕೆ ಯೇಸುವಿನ ರಕ್ತ ಸಿದ್ಧವಾಗಿದೆ. ಯೇಸುವಿನ ನಾಮ ನಮಗಾಗಿ ಕಾರ್ಯ ಮಾಡ್ತಾ ಇದೆ. ಅದಕ್ಕಾದ ಕಂಡೀಷನ್, ನೀನು ಯಾರಂತ ನೀನು ಒಪ್ಕೋಬೇಕು, ಅದನ್ನ ಬಾಯಿ ಬಿಟ್ಟು ಹೇಳ್ಬೇಕು. ಅದನ್ನ ಭಯ ಪಡದೆ ಹೆದರದೆ ದೇವರ ಕೃಪೆಯನ್ನು ಪಡ್ಕೊಳ್ಳಕ್ಕೆ ನಂಬಿಗಸ್ತನು ನೀತಿವಂತನಾಗಿರುವ ಯೇಸು ಸ್ವಾಮಿ ಆಶ್ರಯ ಮಾಡಿಕೊಳ್ಳುವಂತೆ ಈ ನಂಬಿಕೆಯನ್ನು ಕ್ರಿಯೆಯಲ್ಲಿ ತೋರ್ಪಡಿಸಬೇಕು. ಕ್ರಿಯೆ ಇಲ್ಲದ ನಂಬಿಕೆ ಸತ್ತದಾಗಿದೆ. ಯೇಸು ಸ್ವಾಮಿ ಜೀವಂತನಾಗಿದ್ದಾನೆ, ನಿನಗೆ ಸಹಾಯ ಮಾಡಕ್ಕೆ ಕಾಯ್ತಿದ್ದಾರೆ. ವಿಶ್ವಾಸಿಯೇ, ಈ ದೇವರು ಒಳ್ಳೆಯವರು. ದೋಷವನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದಿಲ್ಲ, ಅವನ ಅಡಿಕೆ ಮಾಡಿ ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುತ್ತದೆ. ಈ ದಿನ ನಮಗೆ ಕರುಣೆ ದೊರೆಯುವ ದಿನವಾಗಲಿ, ನಮ್ಮ ಬದುಕಿಗೆ ಒಂದು ಬಿಡುಗಡೆ ಆಗಲಿ, ನಮಗೆ ಸಮಾಧಾನ ಸಿಗಲಿ. ವಿಶ್ವಾಸಿಯೇ, ನೀನು ಜೀವಂತವಾಗಿರುವಾಗಲೇ ಮಾತ್ರ ಇದೆಲ್ಲ ಮಾಡಬೇಕು. ನಾವು ಎಷ್ಟು ದಿನ ತೀರ್ತೀನಿ ಗೊತ್ತಿಲ್ಲ, ಎಷ್ಟು ಜನರ ಇದು ಕೊನೆ ವಾರ ಅಂತ ಗೊತ್ತಿಲ್ಲ ಅಲ್ವಾ? ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ನಮ್ಮ ಲೈಫ್ ಎಷ್ಟು ನಿಜ ಗೊತ್ತಿಲ್ಲ. ಆದ್ರೆ ಜೀವಂತವಾಗಿರುವಾಗಲೇ ಈ ಪ್ರೋಗ್ರಾಮ್ ಅನ್ನು ಪ್ರೋಸೆಸ್ ಅನ್ನು ಮಾಡಿ ಮುಗಿಸ್ಬಿಟ್ರೆ ನಿನಗೆ ನೀತಿವಂತನು ನಂಬಿಗಸ್ತನಾಗಿರುವ ದೇವರಿಂದ ನಮ್ಮ ಪಾಪಗಳೆಲ್ಲ ಕ್ಷಮಾಪಣೆ ಪಡ್ಕೊಂಡು ನಮ್ಮನ್ನು ಸಕಲ ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡಿ ಶುದ್ಧವಾದ ಲೋಕ, ಪರಿಶುದ್ಧ ಲೋಕ, ಅದನ್ನೇ ಪರಲೋಕ ಅಂತ ಹೇಳ್ತಾರೆ, ಅಲ್ಲಿ ಹೋಗುವುದಕ್ಕೆ ದೇವರು ಭಾಗ್ಯ ಏರ್ಪಡಿಸ್ಬಿಡ್ತಾರೆ. ಆ ಭಾಗ್ಯವೆಲ್ಲ ಈ ದಿನ ನಿನ್ನ ಜೀವಿತದಲ್ಲಿ ಆಗಬೇಕೆಂಬ ಉದ್ದೇಶದಿಂದಲೇ ದೇವರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಆದ್ರಿಂದ ನಿನ್ನನ್ನು ಪಾಪಿ ಎಂದು ಹೇಳಿ ನಿನ್ನನ್ನು ಕಂಡ ಮಾಡುವುದಕ್ಕಲ್ಲ, ನಿನ್ನ ಕ್ರಿಟಿಸೈಸ್ ಮಾಡುವುದಕ್ಕಲ್ಲ, ನಿನಗೆ ಗಿಲ್ಟಿ ಕಾನ್ಶಿಯಸ್ ಆಗುವುದಕ್ಕಾಗಿ ಅಲ್ಲ, ನಿನ್ನ ನೋಯಿಸುವುದಕ್ಕಾಗಿ ಅಲ್ಲ, ನೀನು ಪರಿಹಾರ ಪಡೆದುಕೊಂಡು ದೇವರ ಪ್ರೀತಿಯನ್ನು ಅನುಭವಿಸುವುದಕ್ಕಾಗಿ ಈ ಸಂದೇಶ. ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ. ದೇವರ ಪ್ರೀತಿಯನ್ನು ಆಧಾರ ಮಾಡಿಕೋ, ದೇವರ ಪಾದವನ್ನು ಹಿಡ್ಕೋ, ದೇವರ ವಾಕ್ಯವನ್ನು ಅಂಗೀಕರಿಸು. ಯಾಕಂದ್ರೆ ಆಕಾಶ ಭೂಮಿ ಅಳಿದೋಗ್ಬಿಡ್ತದೆ, ದೇವರ ವಾಕ್ಯವು ಅಳಿದೋಗುವುದಿಲ್ಲ. ಒಂದು ಚಿಹ್ನೆಯಾಗಲಿ ಚುಕ್ಕಿಯಾಗಲಿ ಅಳಿದೋಗಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಯೇಸು ಕ್ರಿಸ್ತ ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಪಾಪವನ್ನು ಕ್ಷಮಿಸಿಬಿಟ್ಟು ಸಕಲ ರೀತಿಯಿಂದ ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನೆಂಬ ಈ ಮಾತು ಈಗ ನಮ್ಮಲ್ಲಿ ಕಾರ್ಯ ಮಾಡುವುದಕ್ಕೆ ದೇವರು ದೊಡ್ಡವರಾಗಿದ್ದಾರೆ. ಯೇಸು ಸಿದ್ಧವಾಗಿದ್ದಾರೆ. ಯೇಸುವಿನ ರಕ್ತ ನಮಗೆ ಕಾಯ್ತಾ ಇದೆ. ಯೇಸುವಿನ ನಾಮ ಅದಕ್ಕಾಗಿಯೇ ಈ ದೊಡ್ಡ ಭಾಗ್ಯ ಕೊಡುವುದಕ್ಕೆ ಪರಲೋಕ ಬಂದಿದೆ. ಆರ್ ಯು ರೆಡಿ? ನೀನ್ ರೆಡಿಯಾ? ಯೇಸು ಸ್ವಾಮಿ ನಿನ್ನ ಶುದ್ಧಿಪಡಿಸುವುದಕ್ಕೆ, ನೀನು ಒಪ್ಕೊಳ್ಳಕ್ಕೆ, ಪಾಪ ಒಪ್ಕೊಳ್ಳಕ್ಕೆ ರೆಡಿಯಾ? ಇನ್ನೂ ಬ್ಲೇಮ್ ಮಾಡಬೇಡ, ಬೇರೆಯವ್ರನ್ನ ಮೋಸ ಮಾಡಿಕೊಳ್ಬೇಡ. ನಮ್ಮ ಪಾಪ ನಾವು ಒಪ್ಕೊಂಡ್ರೆ, ಬಾಯಿಂದ ಅರಿಕೆ ಮಾಡಿದ್ರೆ ಯೇಸು ಸ್ವಾಮಿ ಅದ್ಭುತ ಮಾಡೋಕ್ಕೆ ದೊಡ್ಡವರಾಗಿದ್ದಾರೆ. ಕಾರ್ಯ ಮಾಡೋಣ. ಮತ್ತೊಂದು ಜ್ಞಾಪಕಪಡಿಸುತ್ತೇನೆ, ಬೇರೆಯವರ ಮೇಲೆ ದೂರು ಹೇಳದೆ ಕರುಣೆ ದೊರೆಯುವಂತೆ ತಮ್ಮ ಪಾಪಗಳನ್ನು ಅರಿಕೆ ಮಾಡಿ ಕ್ಷಮಾಪಣೆ ಪಡೆದ 7 ಶ್ರೇಷ್ಠ ಸಾಕ್ಷಿಗಳು. ಮೊದಲನೇದಾಗಿ 7 ಸಾಕ್ಷಿಗಳು. ಮೊದಲನೇ ಸಾಕ್ಷಿ, ಬೀಳಾಮನಾದ ನಾನು ಹಣದ ಮೇಲೆ ಮತ್ತು ಘನತೆ ಗೌರವದ ಮೇಲೆ ಪ್ರೀತಿ ಇಟ್ಟು ಪಾಪ ಮಾಡಿದ್ದೇನೆಂದು ಅರಿಕೆ ಮಾಡಿ ಕ್ಷಮಾಪಣೆ ಪಡೆದೆನು. ಎರಡನೇದಾಗಿ, ಆಕಾರನಾದ ನಾನು ಸುಂದರವಾದ ಬಟ್ಟೆ ಬರೆಗಳು ಬೆಳ್ಳಿ ಬಂಗಾರದ ಮೇಲೆ ಪ್ರೀತಿ ಇಟ್ಟು ಪಾಪ ಮಾಡಿದ್ದೇನೆಂದು ಅರಿಕೆ ಮಾಡಿ ಕ್ಷಮಾಪಣೆ ಪಡೆದನು. ಮೂರನೇದಾಗಿ, ಸೌಲನಾದ ನಾನು ದೇವರ ಭಯವಿಲ್ಲದ ಜನರಿಗೆ ಹೆದರಿ ಅಂತವರ ಮಾತಿಗೆ ವಿಧೇಯನಾಗಿ ಪಾಪ ಮಾಡಿದ್ದೇನೆಂದು ಅರಿಕೆ ಮಾಡಿ ಕ್ಷಮಾಪಣೆ ಪಡೆದನು. ನಾಲ್ಕನೇದಾಗಿ, ದಾವೀದನಾದ ನಾನು ಬಚ್ಚೆಗಳೊಂದಿಗೆ ವ್ಯಭಿಚಾರ ಮಾಡಿ ಊರಿಯನನ್ನು ಕೊಂದು ಪಾಪ ಮಾಡಿದ್ದೇನೆಂದು ಅರಿಕೆ ಮಾಡಿ ಕ್ಷಮಾಪಣೆ ಪಡೆದನು. ಐದನೇದಾಗಿ, ಮೀಕನಾದ ನಾನು ಇಸ್ರಾಯೇಲರ ಆತ್ಮಿಕ ದಂಗೆಗೆ ಸಾಮೂಹಿಕ ಜವಾಬ್ದಾರಿ ಹೊತ್ತು ಪಾಪ ಮಾಡಿದ್ದೇನೆಂದು ಅರಿಕೆ ಮಾಡಿ ಕ್ಷಮಾಪಣೆ ಪಡೆದನು. ಆರನೇದಾಗಿ, ಇಸ್ಕರಿತ ಯೂದನಾದ ನಾನು ತಪ್ಪಿಲ್ಲದ ಯೇಸು ಸ್ವಾಮಿಯನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದನೆಂದು ಅರಿಕೆ ಮಾಡಿ ಕ್ಷಮಾಪಣೆ ಪಡೆದನು. ಜೀವಂತವಾಗಿರುವಾಗಲೇ ಸ್ವಲ್ಪ ಸಮಯ ಸಾಯ್ತಾನೆ, ಅದಕ್ಕೆ ಮುಂಚಿತವಾಗಿ ಹುಷಾರಾಗಿ ಅದು ಮಾಡ್ಬಿಟ್ಟ. ಏಳನೇದಾಗಿ, ಕಿರಿಯ ಮಗನಾದ ನಾನು ಪಾಪಿಯಾದದಕ್ಕೆ ನಾನೊಬ್ಬನೇ ಕಾರಣ ಎಂದು ಒಪ್ಪಿಕೊಂಡು ಪಾಪ ಮಾಡಿದ್ದೇನೆಂದು ಅರಿಕೆ ಮಾಡಿ ಕ್ಷಮಾಪಣೆ ಪಡೆದನು. ಇದೇ ಬುದ್ಧಿವಂತರ ಲಕ್ಷಣ. ನಮ್ಮ ದೇವರು ಸರ್ವಜ್ಞಾನಿ, ತನ್ನ ಮಕ್ಕಳು ಕೂಡ ಜ್ಞಾನವುಳ್ಳವರಾಗಿರ್ಬೇಕು, ಮೂರ್ಖರಾಗಬಾರ್ದು, ನೀವೇ ಮೋಸ ಪಡಿಸಿಕೊಳ್ಳಬಾರದು. ಆದ್ರಿಂದ ನಮ್ಮನ್ನು ಶುದ್ಧಿ ಮಾಡುವ ದೇವರ ಮುಂದೆ ಬಂದಿದ್ದೇವೆ. ಯಾಕಂದ್ರೆ ಯೇಸು ಕ್ರಿಸ್ತನು ಬಂದದ್ದು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ.
ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದಾಗಲೂ ಅದನ್ನು ಹಿಮದ ಹಾಗೆ ಮಾರ್ಪಡಿಸುವುದಕ್ಕೆ ಅಂತ ಶ್ರೇಷ್ಠ ದೇವರನ್ನೇ ಪಡೆದಿದ್ದೇವೆ. ಅದನ್ನ ವಿಶ್ವಾಸಿಯೇ, ಯೇಸು ಸ್ವಾಮಿ ಬದಲಾಗಲಿಲ್ಲ. ಆತನು ನಿನ್ನೆ ಇವತ್ತು ನಾಳೆ ಏಕರೀತಿಯಾಗಿ ನಮ್ಮನ್ನು ಶುದ್ಧಿ ಮಾಡುವುದಕ್ಕಾಗಿ ಸಿದ್ಧ ಮಾಡಿದ್ದಾರೆ. ಅದನ್ನ ಒಪ್ಪಿಸಿಕೊಳ್ಳೋಣವೇ, ಅರಿಕೆ ಮಾಡೋಣವೇ. ನಿನಗಾಗಿ ಇನ್ನೊಬ್ಬರು ಒಪ್ಕೊಳ್ಳೋಕ್ಕಾಗಲ್ಲ, ನಿನಗಾಗಿ ನೀನೇ ಒಪ್ಪಿಕೊಳ್ಳಬೇಕು, ನಿನಗಾಗಿ ನೀನೇ ಬಾಯಿ ತೆರಬೇಕು. ಮರಣವು ಜೀವವು ನಾಲಿಗೆ ಅಧಿಕಾರ ಕೆಳಗಿದೆ. ಒಂದು ವೇಳೆ ಇವತ್ತು ಮಾಡುವ ನಿನ್ನ ಅರಿಕೆ ನಿನಗೆ ಜೀವವನ್ನು ಕೊಡಬಹುದು, ನಿತ್ಯ ಜೀವಿಕೆ ನಡೆಸಬಹುದು, ಪರಲೋಕ ಸೇರಿಸಬಹುದು. ತೀರ್ಮಾನ ಮಾಡಿಕೋ, ಮೋಸ ಮಾಡಿಕೊಳ್ಳಬೇಡ. ಬಂದವನಾಗಿ ಹಾಗೆ ಎದ್ದು ಹೋಗುವನಾಗಿ ಮೋಸ ಮಾಡಿಕೊಳ್ಳದೆ ಒಪ್ಪಿಕೊಂಡು ಅರಿಕೆ ಮಾಡಿ ದೋಷಗಳನ್ನು ಬಿಟ್ಟು ಬಿಟ್ಟವನಾಗಿ ದೇವರಿಂದ ಪಡೆಯುವುದಕ್ಕೆ ಕರ್ತಮ್ಮ ಪ್ರತಿಯೊಬ್ಬರಿಗೆ ಭಾಗ್ಯ ಮಾಡಿ ತೀರ್ಮಾನಿಸೋಣ, ಒಪ್ಪಿಸೋಣ. ದೇವರ ಸಹಾಯ ನಮ್ಮನ್ನು ಆಳ್ವಿಕೆ ಮಾಡುವಂತೆ ನಾವು ಪ್ರಾರ್ಥಿಸೋಣ. ಹಾಗಾಗಿ ಪ್ರಾರ್ಥನೆ ಮಾಡೋಣ. ಹಾಗೆ ಪ್ರಾರ್ಥನೆ ಮಾಡಿದ ಸಹೋದರಿ ಪಾಪಮ್ಮ ನೆರಿಗೆಯಿಂದ ಪ್ರಾರ್ಥನೆ ಮಾಡ್ರಿ. ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಪ್ರಾರ್ಥನೆ ಮಾಡಕ್ ಮುಂಚೆನೆ ನಾನು ದೇವರು ನನ್ನನ್ನು ಒಂದು 5 ನಿಮಿಷ ಪ್ರಾರ್ಥನೆ ಮಾಡಕ್ ಕೇಳ್ಕೊಂತೇನೆ. ತಂದೆ, ಪರಲೋಕದಲ್ಲಿರುವ ನನ್ನ ಪರಿಶುದ್ಧವಾದ ದೇವರೇ, ನಿನ್ನ ಜ್ಞಾನ ಮಾಡುವಾಗ, ನಿನ್ನ ಆಲೋಚನೆ ಮಾಡಿ ನಿನ್ನ ಪ್ರಾರ್ಥನೆ ಮಾಡುವಾಗ ನಾನು ನನ್ನಲ್ಲಿ ನಿಂತುಕೊಂಡು ಸಹಾಯ ಮಾಡೋ, ಜ್ಞಾನ ಮಾಡೋದಕ್ಕೆ ಕರುಣೆ ತೋರಿಸು ತಂದೆ, ದಯ ತೋರಿಸು ತಂದೆ. ಏಸಪ್ಪ ಸ್ತೋತ್ರ. ಹೌದು, ನಾನು ಪಾಪಿ ಅಪ್ಪ, ನಾನು ದ್ರೋಹಿ ತಂದೆ. ಸ್ವಾಮಿ ಏಸಪ್ಪ, ನಿನ್ನ ಹುಡ್ಕೋದ್ ಬಿಟ್ಟು ನಾವು ಸ್ವಲ್ಪ ಬಂಗಾರ ಏನಾನ ಕೆಳಕ್ಕೆ ಬಿದ್ರೆ ತಂದೆ, ಅದ್ರ ಹುಡ್ಕೋಕ್ ಅಷ್ಟು ಇಂಟ್ರೆಸ್ಟ್ ಆಗಿ ನೋಡ್ತೀರಿ. ಅಷ್ಟು ಎಲ್ಲೋದ್ರೇನು 3 ದಿವಸ ಊಟ ಬಿಟ್ಟು ಆದ್ರೇನು ನಾವು ಹುಡುಕಾಡ್ತೀರಿ ಕತ್ರ. ಅದಕ್ಕಿಂತ ಪವಿತ್ರವಾದದ್ದು ದೇವರು ಅಂತ ನಾವು ಹುಡ್ಕೋದಿಲ್ಲ. ನಾವು ಇಷ್ಟು ಕಠಿಣವಾಗಿರೋ ತಾವು ಆಕಾಶ ಭೂಮಿ ಉಂಟು ಮಾಡಿದ ದೇವರು ತಾವು ನಾವು ಯಾವ ಕಡೆನೂ ತಪ್ಪಿಸ್ಕೊಳಕ್ಕಾಗಲ್ಲ. ನಾವೆಲ್ಲ ತಪ್ಪೇ ಮಾಡ್ತೀರಿ ಸ್ವಾಮಿ, ನಮ್ಮನ್ನ ಸಿಮ್ಸು ತಂದೆ. ನಾವು ಪಾಪಿಗ್ಲೇ ಆಗ್ತೀರಿ. ಎಷ್ಟಾದ್ರೇನು ಒಂದು ಹಿಂಗೆ ನಡ್ಕೊಂಡು ಹೋದ್ರೇನು ನಾವು ಸಿಕ್ಕಾಕೊಂತೀರಿ ಕರ್ತನೆ. ನಿನ್ನ ದಯ ಪಾಲಿಸು, ನಮ್ಮನ್ನ ಕರುಣೆ ತೋರಿಸು ತಂದೆ. ಏಸಪ್ಪ, ಈ ಸಭೆ ಒಳಗೆ ಕರ್ತನೆ ನಾವೆಲ್ಲ ಗೋಳಾಡಿ ಹೊತ್ತು ನೋವು ತಿಂದು ಬಂದೋರೆ ತಂದೆ. ನಮ್ಮನ್ನ ಗೋಳಾಡಕ್ ನೀನ್ ಬಿಡೋಲ್ಲಪ್ಪ. ನೀನ್ ಎಲ್ಲ ಆಲೋಚನೆ ಕೊಡ್ತೀಯ. ಆಲೋಚನೆ ಕರ್ತನೆ ನೀನೇನಪ್ಪ, ನಮ್ಮನ್ನ ಚಂಚರಿಸಿ ನೋಡ್ತೀಯ. ನಮ್ಮ ಬಿದ್ದೋದ್ರಿ ನಾವು ನಮ್ಮಿಂದ ಇನ್ನೇನು ಸಾಧ್ಯ ಇಲ್ಲ. ನಾವು ತಪ್ಪು ಮಾಡ್ತೀರಿ ಅಂತ ನಾವು ಮನ್ಸಿನಾಗ ತಿಳ್ಕೊಂಡಾಗ ನಮ್ ದೇವ್ರು ನಮ್ಮಲ್ಲಿ ಇಲ್ಲ ಅಂದಾಗೂ ಕೂಡ ಅವಾಗ ನೀನು ಬಹಿರಂಗವಾಗಿ ನಮಗ್ ಕಾಣಿಸ್ತೀಯ, ಆಲೋಚನೆಯನ್ನು ಕೊಡ್ತೀಯ ಕರ್ತನೆ. ಆಲೋಚನೆ ಕರ್ತನೆ ನೀನಪ್ಪ ದೇವ್ರೆ. ಆಮೇಲೆ ತಿರ್ಗಾ ನಮ್ ಜ್ಞಾನ ಬಂದಾಗ ನಾವ್ ಯಾರನ್ನ ಬೈದಾಗ ನಮ್ದೇ ತಪ್ಪು ಅಂತ ಒಪ್ಕೊಳಕ್ಕೂ ಆಗದೀರಾ ನಾವು ಒಂದೆರಡು ಮಾತು ಮಾತಾಡ್ತೀರಿ ಸ್ವಾಮಿ. ಏಸಪ್ಪ, ನಾವು ಪಾಪಿಗಳೇ ಕರ್ತನೆ. ಯೇಸುವೆ, ನಮ್ಮನ್ನ ಕೈ ಬಿಡಬೇಡ ಕರ್ತನೆ. ಇಷ್ಟು ದಿನ ನನ್ನ ನಿನ್ನಲ್ಲಿ ನಡೆದು ನಿನ್ನ ಸನ್ನಿಧಾನಕ್ಕೆ ಬಂದು ಕರ್ತನೆ ನಾವು ವೇಸ್ಟ್ ಆಗದಿರಂಗೆ ನಮ್ಗ್ ಸಹಾಯ ಮಾಡು, ಕರುಣೆ ತೋರಿಸು ತಂದೆ. ಈ ಮನೆಗೆ ಜಗಳಗಳಾಗದಂಗೆ ಸ್ವಾಮಿ ಏಸಪ್ಪ ಅದಕ್ಕೂ ಸಹಾಯ ಮಾಡು ಕರ್ತನೆ. ನಮ್ಮ ಸಭೆ ಒಳಗೆ ಎಲ್ಲಾರು ಎಲ್ಲೆಲ್ಲಿ ಹೋಗ್ತಾರೋ ಎಲ್ಲೆಲ್ಲಿ ಬರ್ತಾರೋ ಅವ್ರಿಗೂ ಸ್ವಾಮಿ ನೀನು ಅವ್ರನ್ನ ಆಶೀರ್ವಾದಿಸು, ಅವ್ರನ್ನ ಬಲಪಡಿಸು. ನಮ್ಮ ಪಾಸ್ಟ್ರನ್ನು ಬಲಪಡಿಸು ತಂದೆ. ನಾವು ಅವ್ರಿಗೆ ನಾವು ಕಾಲು ಅದು ನೋವು ಬಂದ ಮೇಲೆ ನಮಗ್ ನಿಂತ್ಕೊಂಡು ಸಹಾಯ ಮಾಡೋರು ಯಾರು ತಂದೆ? ನೀನೇ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿದ್ದೀಯ ಅಪ್ಪ, ನ್ಯಾಯಾಧಿಪತಿನೂ ನೀನೇ ಆಗಿದ್ದೀಯಲ್ಲ ಕರ್ತನೆ. ನಿನ್ನ ಹತ್ರ ನಾವು ತಪ್ಪಿಸ್ಕೊಳಕ್ಕೆ ಆಗೋದಲ್ಲ. ನಮ್ಗೆ ದಯಪಾಲಿಸು ಕರ್ತನೆ, ನಿನ್ ಕರುಣೆ ತೋರಿಸು. ನಮ್ಮಿಂದ ಏನು ಸಾಧ್ಯ ಇಲ್ಲಪ್ಪ, ನಮ್ಮಿಂದ ಏನು ಮಾಡಕ್ ಆಗಲ್ಲ ತಂದೆ. ಪರಲೋಕದಲ್ಲಿರುವ ನಾವು ತಂದೆ ಆದ ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ ಏಸಪ್ಪ. ಎಲ್ಲವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಎಲ್ಲಾ ಕೃಪೆಗಳನ್ನು ಬೇಡಿ ಪಡ್ಕೊಳ್ತೇವೆ. ಆಮೇಲೆ ಆಶೀರ್ವಾದ. ಕರ್ತ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಕರ್ತನ ಪ್ರಸನ್ನ ಮುಖದಿಂದ ನಿಮ್ಮ ನೋಡಿ ನಿಮ್ಮ ಮೇಲೆ ದಯ ಇಡಲಿ. ಕರ್ತ ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ತನ್ನ ಕಾರವಾಗಿ ರಕ್ಷಿಸಿದರು ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸವೇತಿಗಳೇ ಕರ್ತನ ಪವಿತ್ರ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಕರ್ತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನಂಬಿಗಸ್ತನು ನೀತಿವಂತನಾಗಿರುವ ಯೇಸು ಸ್ವಾಮಿಯಿಂದ ನಾವು ಶುದ್ಧಿ ಹೊಂದುವಂತೆ ದೇವರ ಚಿತ್ತವನ್ನು ನೆರವೇರಿಸೋಣ, ಧೈರ್ಯ ಮಾಡಿಕೊಳ್ಳೋಣ. ಬಿಡುಗಡೆಯಾದವರಾಗಿ ಶುದ್ಧವಾಗಿ ಪರಲೋಕ ರಾಜ್ಯ ಸೇರುವುದಕ್ಕೆ ಕರ್ತನ ಪ್ರತಿಯೊಬ್ಬರಿಗೂ ಭಾಗ್ಯ ಮಾಡಲಿ.